ಶಕ್ತವಾಗಿ ಪ್ರಕಟವಾಗಲಿ. ದಾಹವುಳ್ಳವನಾಗಿ ಬಂದಿದ್ರೆ ಇವತ್ತು ದಾಹ ನೀಗುತ್ತೆ. ಹಸಿವುಳ್ಳವನಾಗಿ ಕರ್ತನ ಮಹಿಮೆಯಲ್ಲಿ ಬಂದಿದ್ರೆ ಹಸಿವು ನೀಗುತ್ತೆ. ಹಲ್ಲೆಲೂಯ. ಸರಿ, ದೇವರಿಗೆ ಮಹಿಮೆ ಆಗಲಿ. ಕಳೆದ ವಾರ ನಾನು ಹೇಳಿದೆ ದೇವರ ಅನುಮತಿ ಕೊಟ್ಟರೆ ನೋಡೋಣ. ಆದರೆ ನೆಕ್ಸ್ಟ್ ವಾರ ಇದರಲ್ಲಿ ನಾನು ಏನು ಮಾಡ್ತೇನೆ, ದೇವರ ವಾಕ್ಯವನ್ನ ಪ್ರಸಂಗಿಸ್ತೇನೆ ಅಂತ ನಾನು ಹೇಳಿದೆ. ಮತ್ತೆ ದೇವರ ಅವಕಾಶ ಕೊಟ್ಟಿದ್ದಾರೆ. ಅದರ ಕುರಿತು ಆ ವಾಕ್ಯದಲ್ಲೇ ನಾನು ಹೇಳಿದೆ, ನದಿ ಒಂದೇ, ಶಾಖೆ ಅನೇಕಗಳಿರ್ತವೆ ಅಂತ. ನಾವು ಶಾಖೆಗಳಾಗಿರಬೇಕು ಅಂತ. ನದಿ ಒಂದೇ, ಶಾಖೆ ಅನೇಕ, ವಾಕ್ಯ ಒಂದೇ, ಆಲೋಚನೆ ಅನೇಕ ಇರ್ತದೆ. ಹಲ್ಲೆಲೂಯ. ಸರಿ, ಕಳೆದ ವಾರದಲ್ಲಿ ದೇವರು ಮಾತಾಡಿದ ವಿಷಯ ಏನು? ಅದು ನದಿಯಲ್ಲಿ ಬಂದಂತ ಶಾಖೆ, ಕೋಪ. ನೋಡ್ರಿ, ಸಮಾಧಾನ ಅಮ್ಮ ನೋಡ್ರಿ, ಓದಿಲ್ಲ ಪಾಪ, ಹೊಡ್ರಿ, ಚಪ್ಪಾಳೆ ಹೊಡಿರಿ. ನಾವೆಲ್ಲ ಬುಕ್ನಲ್ಲಿ ಬರೆದು ತರದು ಏನ್ ಮಾಡ್ರು ಕೂಡ ಒದ್ದಾಡ್ತೀವಿ. ಓದಿರೋರು ಒದ್ದಾಡ್ತೀವಿ. ಹಲ್ಲೆಲೂಯ. ಏನಮ್ಮ ಗಿರ್ಜಮ್ಮವ್ರ, ಒದ್ದಾಡ್ತೀವಿ ನಾವು. ಹಲ್ಲೆಲೂಯ. ಸಮಾಧಾನಮ್ಮ ಏನು ಓದಿಲ್ಲ, ಪಟ್ ಅಂತ ಹೇಳ್ಬಿಟ್ರು, ಬಚ್ಚಿಟ್ಕೊಳ್ರದು. ಯಾರು ಬಚ್ಚಿಟ್ಕೊಂಡಿದ್ರೆ ಕೊಟ್ಬಿಟ್ರಿ ಇವತ್ತು. ಏನ್ ದೇವ್ರು ಮಾತಾಡಿದ್ದೇನೆ ಹೋದ್ವಾರ? ಪೂರ್ತಿ ಹೇಳ್ಬೇಕು. ಗೊತ್ತಿದ್ದರೂ ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ ಯಾರಿಗಾದ್ರು ಇದೆಯಾ? ಇದ್ದೇ ಇರೋದಕ್ಕೆ ದೇವ್ರು ವಾಕ್ಯ ಕೊಟ್ಟಿರೋದು. ಹಲ್ಲೆಲೂಯ. ಇಲ್ಲ ಅಂದ್ ಮಾತ್ರ ಹೇಳ್ಬೇಡ. ಕೆಲ ಜನರು ತಪ್ಪು ನಂದೆಂದ ಗೊತ್ತು, ಆದ್ರೂ ನಾನಲ್ಲಪ್ಪ ದೇವ್ರು ಹೇಳ್ತಾರೆ. ತನ್ನನ್ನೇ ತಾನು ನೀತಿವಂತನಂತ ಹೇಳಿಕೊಂಡು ತನ್ನನ್ನೇ ತಾನು ನಾನು ಪರ್ಫೆಕ್ಟ್ ಅಂತ ಹೇಳೋ ತಿಳ್ಕೊಬೇಕು. ಏನೋ ಸಮಥಿಂಗ್ ಇಸ್ ರಾಂಗು ಅಂತ. ನಾನು ಸರಿ ಕರೆಕ್ಟ್ ಅಂತ ಹೇಳುವಾಗ ತಿಳ್ಕೋಬೇಕು, ನನ್ನನ್ನೇ ನಾನೇನು ಮಾಡ್ಕೊತಾ ಇದ್ದೀನಿ, ಮೋಸಗೊಳಿಸ್ಕೊಳ್ತಾ ಇದ್ದೀನಿ. ನೀತಿವಂತನು ಒಬ್ಬನೇ, ಅದು ನಮ್ಮ ಯೇಸು ಕ್ರಿಸ್ತನು. ಹಲ್ಲೆಲೂಯ. ದೇವರ ಮಹಿಮೆ ಆಗಲಿ. ಇವತ್ತು ಏನು ಮಾತಾಡ್ತಾರೋ ನೋಡೋಣ. ನನಗೆ ಗೊತ್ತಿಲ್ಲ. ದೇವರು ಈ ವಾಕ್ಯದ ಒಳಗಡೆ ಇರುವಂತ ಅಂಶಗಳನ್ನು ಪ್ರಕಟಿಸಬೇಕು. ವಾಕ್ಯದ ಒಳಗಡೆ ಇರುವ ಮರ್ಮಗಳನ್ನು ಪ್ರಕಟಿಸಬೇಕು. ಆ ವಾಕ್ಯದ ಒಳಗಡೆ ಇರುವ ಮಹಿಮೆಯನ್ನು ಪ್ರಕಟಿಸಬೇಕು. ಆ ವಾಕ್ಯದ ಒಳಗಡೆ ಇರುವಂತ ಶಕ್ತಿಯನ್ನು ದೇವರು ಪ್ರಕಟಿಸಬೇಕು. ಆಮೇಲೆ ಬರ್ತಾ ಇಲ್ಲ, ಆವಾಗಲೇ ನಿಮ್ಮ ಶಕ್ತಿ ಖಾಲಿ. ನಿಜವಾದ ಶಕ್ತಿ ಬಂದ್ರೆ ನಿಮ್ಮ ಶಕ್ತಿ ಎಲ್ಲಿರ್ತದೆ? ಹಲ್ಲೆಲೂಯ. ಸತ್ತೋರ್ ಮುಂದೆ ಬಿಡ್ಬೇಕು ನಿಮ್ಮನ್ನ ಶಕ್ತಿ ಪ್ರಯತ್ನ ಮಾಡಕ್ಕೆ. ಸತ್ತೋಗಿರ್ತಾರಲ್ಲ ಅವ್ರ ಮುಂದೆ ಬಿಡ್ಬೇಕು ನಿಮ್ಮಲ್ಲಿರೋ ಶಕ್ತಿಯನ್ನ ಪ್ರಯೋಗ ಮಾಡ್ಲಿಕ್ಕೆ. ಎಲ್ಲಿ ಇಲ್ದ್ರೆ ಕಿರ್ಚಾಡ್ಲಿಕ್ಕೆ ಬರ್ತದೆ, ಎಲ್ಲಿರೋ ಕಣ್ಣೀರು ಬರ್ತದೆ, ಎಲ್ಲಿರೋ ಅಯ್ಯೋ ಶಬ್ದ ಬರ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕಳೆದ ವಾರದಲ್ಲಿ ಕರ್ತನ ಮಾತಾಡಿದನು, ಗೊತ್ತಿದ್ರೂ ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ. ಇದರಲ್ಲಿ ಬರುವಂತ ಕೆಲವು ಕಾರ್ಯಗಳ ಕುರಿತು ದೇವರು ಮಾತಾಡಿದ್ರು. ಅದರಲ್ಲಿ ಒಂದನೇ ವಿಷಯ ದೇವರು ಮಾತಾಡಿದ್ರು, ಬಚ್ಚಿಟ್ಟುಕೊಳ್ಳುವಂತ ತಂದೆಯ ಮನೆಯಿಂದ ತೆಗೆದುಕೊಂಡು ಬಂದಿರುವಂತ ಪರಂಪರೆಯಿಂದ, ಹಿನ್ನೆಲೆಯಿಂದ ಬಂದಿರುವಂತ ಕೆಲವು ಕಾರ್ಯಗಳನ್ನು ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ. ಅದರ ವಾಕ್ಯದಲ್ಲಿ ಕುರಿತು ನಾವು ನೋಡಿದ್ರಿ. ರಾಹೇಲಳು ಬಚ್ಚಿಟ್ಟುಕೊಂಡಂತ ಕೆಲವು ಕಾರ್ಯಗಳು. ಹಲ್ಲೆಲೂಯ. ಆ ಬಚ್ಚಿಟ್ಟುಕೊಟ್ಟ ಕೆಲವು ವಿಗ್ರಹಗಳ ಕುರಿತು ದೇವರು ಮಾತಾಡಿದ್ರು. ಅದರಲ್ಲಿ ಹಾಗೆ ಮಾತಾಡ್ತಾ ನಮ್ಮಲ್ಲಿ ಕೆಲವು ಸ್ವಭಾವಗಳ ಕುರಿತು ದೇವರು ಮಾತಾಡಿದ್ರು. ಅದು ಯಾವ ಸ್ವಭಾವ? ಕೋಪದ ಸ್ವಭಾವ. ಹಲ್ಲೆಲೂಯ. ಯಾರು ಪಾಸ್ಟರ್ ಬಂದ್ಬಿಟ್ರಿ ಅವ್ರ ಮುಂದೆ ನಾವು ಮಾತಾಡುವಾಗ, ಪಾಸ್ಟರ್ ಅಯ್ಯೋ ಎಂತ ತಾಳ್ಮೆನೋ, ಅಯ್ಯೋ ಎಂತ ಭಯ ಭಕ್ತಿನೋ, ಅಪ್ಪ ಇದ್ರೆ ಈ ಬ್ರದರ್ ಹಂಗಿರ್ಬೇಕು, ಇದ್ರೆ ಈ ಸಿಸ್ಟರ್ ಹಂಗಿರ್ಬೇಕು. ಸಮ್ ಟೈಮ್ ಅಲ್ಲಿ ಅವ್ರ ಒಳಗಡೆ ಸಿಂಹ ಪ್ರಕಟ ಆಗುತ್ತೆ ನೋಡ್ರಿ. ಆ ಸಿಂಹ ಪ್ರಕಟ ಆಗುವಾಗ ಇಂಥ ಗಂಡ ಯಾರಿಗೂ ಬೇಡ, ಇಂಥ ಪುರುಷ ಯಾರಿಗೂ ಬೇಡ, ಇಂಥ ಹೆಂಡತಿ ಯಾರಿಗೂ ಬೇಡ, ಇಂಥ ಸಿಮ್ಮಿನಿ ಯಾರಿಗೂ ಬೇಡ. ಕೆಲ ಜನರು ಹೇಳ್ತಾರೆ, ನನ್ನ ಬಗ್ಗೆ ಗೊತ್ತಲ್ಲ, ನಮ್ಮ ಮನೇಲಿರೋ ಸಿಮ್ಮಿನಿ ಹೆಂಗೆ ಅಂತ, ಹುಷಾರು. ಹಲ್ಲೆಲೂಯ. ಅರ್ಥ ಆಗಿಲ್ಲ. ನಮ್ಮ ಮನೇಲಿರೋ ಸಿಮ್ಮಿನಿ ಅಂದ್ರೆ ಏನು? ನನ್ನ ಮನೇಲಿ ಒಂದು ಸಿಂಹದ ಇದೆ. ಹಲ್ಲೆಲೂಯ. ಅದು ಸಾಧಾರಣವಾದದಲ್ಲ, ಸಿಮ್ಮಿನಿ ಅದು. ಕೆಲ ಜನ ನಮ್ಮ ಮನೇಲಿ ಸಿಂಹ ಇದೆ ಗೊತ್ತಲ್ಲ. ಹಲ್ಲೆಲೂಯ. ಸರಿ ಇರ್ಲಿ. ದೇವರು ಕಳೆದ ವಾರದಲ್ಲಿ ಗೊತ್ತಿದ್ರು ಕೂಡ ಬಚ್ಚಿಟ್ಟುಕೊಳ್ಳುವ ಸ್ವಭಾವ. ಇವತ್ತು ಗೊತ್ತಿದ್ರು ಕೂಡ ಬಚ್ಚಿಟ್ಟುಕೊಳ್ಳುವ ಸ್ವಭಾವ ಭಾಗ 2. ಹಲ್ಲೆಲೂಯ.
ಇದರಲ್ಲಿ ದೇವರು ಇವತ್ತು ಏನು ಪ್ರಕಟಿಸ್ತಾರೋ ಗೊತ್ತಿಲ್ಲ. ನೀವೆಲ್ಲರೂ ಶ್ರದ್ಧೆಯಿಂದ ಇರಬೇಕು. ದೇವರು ಸುಮ್ಮನೆ ಏನೋ ಮಾತಾಡಲ್ಲ. ಅವ್ರು ಏನು ಇದೆಯೋ ಅದನ್ನೇ ಮಾತಾಡುವಂಥದ್ದು. ಸಭೆಗೆ ಏನ್ ಬೇಕೋ ಅದನ್ನೇ ಮಾತಾಡುವಂಥದ್ದು. ಸಭಾ ಜನರಿಗೆ ಏನ್ ಬೇಕೋ ಅದನ್ನೇ ಮಾತಾಡುವಂಥದ್ದು. ಅಲ್ಲೇಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಏನಾದ್ರೂ ಬಚ್ಚಿಟ್ಕೊಂಡಿದ್ರೆ ಇವತ್ತು ಚೀಲ ಉಲ್ಟಾ ಮಾಡಿ ಎಲ್ಲ ಒದರ್ರಿ. ಹೆಂಗ್ ಒದರ್ತೀರಾ? ಒದರ್ಬೇಕು ದೇವರ ಆತ್ಮದಲ್ಲಿ, ದೇವರ ವಾಕ್ಯದಲ್ಲಿ ಒದರ್ರಿ. ಅಲ್ಲೇಲೂಯ. ಎಲ್ಲ ಇಲ್ಲಿ ಗಮನಿಸಿ. ಈಗ ನಾವು ಅಂಗಡಿಗೆ ಹೋಗಿ, ಒಂದು ಉದಾಹರಣೆ ಹೇಳ್ತೇನೆ. ನಾವು ಅಂಗಡಿಗೆ ಹೋಗಿ ರಾಗಿನೋ ಅಕ್ಕಿನೋ ಬೇಳೆನೋ ಸಕ್ಕರೆನೋ ಏನೋ ಗೋಣಿ ಚೀಲದಲ್ಲಿ ತಗೊಂಡ್ಬರ್ತೀವಿ. ತಗೊಂಡು ಬಂದ್ಮೇಲೆ ನಾವು ಗೋಣಿ ಚೀಲದಲ್ಲಿ ಅಕ್ಕಿನ ಹೇಗೆ ಹಾಕ್ತೀವಿ? ಫಸ್ಟ್ ಗೋಣಿ ಚೀಲ ಪ್ಯಾಕೆಟ್ ಓಪನ್ ಮಾಡ್ತೀವಿ. ಅಲ್ಲೆಲ್ಲೂಯ. ಎಣ್ಣೆದಾಗ ಏನ್ ಮಾಡ್ತೀವಿ? ಮೂಟೆ ಹಿಡ್ಕೊಂಡು, ಈಗ ಆ ಮೂಟೆ ಒಳಗಡೆ ಇರೋ ಅಕ್ಕಿ ಎಲ್ಲ ಈಚೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಆ ಕಡೆ ಕಡೆ ನೋಡ್ಬೇಡ ಸೋಂಬೇರಿ. ಅಲ್ಲೇಲೂಯ, ಅಲ್ಲೇಲೂಯ. ದೇವರಿಗೆ ಸ್ತೋತ್ರ. ನಾನು ಮಾತಾಡ್ತಾ ಇರೋದು ಮನುಷ್ಯರ ಹತ್ರ, ದೇವುಗಳ ಹತ್ರ ಅಲ್ಲ. ನೀನು ಮನುಷ್ಯ ಆಗಿದ್ರೆ ನನ್ನ ನೋಡ್ತೀಯ, ದೇವ ಆಗಿದ್ರೆ ನನ್ನ ನೋಡಲ್ಲ ನೀನು. ಅಲ್ಲೇಲೂಯ. ಯಾಕೆ? ಅದನ್ನ ಚೆನ್ನಾಗಿಲ್ವಾ? ನೋಡ್ರಿ ಸ್ವಲ್ಪ ನನ್ನನ್ನು ಪರವಾಗಿಲ್ಲ. ನಿಮ್ಮ ಪಾಸ್ಟರ್ ಏನು ಅನ್ಕಂಡಲ್ಲ. ಏನು ಪಾಸ್ಟರ್ ಏನ ಅನ್ಕಂತೀಯ? ನನ್ನ ಬಂಗಾರ ಆ ಥರ ಅಲ್ವೇ ಅಲ್ಲ. ಅಲ್ಲೇಲೂಯ. ನನ್ನ ಬಂಗಾರ ಬಗ್ಗೆ ನನಗೆ ಗೊತ್ತು, ಅದ್ರ ಬಂಗಾರ ಬಗ್ಗೆ ಅದ್ರ ಗೊತ್ತು. ಅಲ್ಲೇಲೂಯ. ಚೆನ್ನಾಗಿದ್ದೀನ ಇಲ್ಲ ಹೇಳಕ್ಕ? ನಾನು ಚೆನ್ನಾಗಿಲ್ವಾ? ನಾನೇ ಹೇಳಿದ್ರೆ ನೋಡ್ರಿ, ನನ್ನ ಬಾಗಿಲ ಹತ್ರ ನೋಡ್ತಾವ, ಅವ್ರ ಮಾವ ಬರ್ತಾರೇನೋ ಅಂತ ಬಂದು ಕೂತ್ಕೊಂಡಿರೋದೇ ಕಷ್ಟದಲ್ಲಿ. ಅಲ್ಲೇಲೂಯ. ದೇವರಿಗೆ ಸ್ತೋತ್ರ. ಅಲ್ಲೇಲೂಯ. ಈಗ ಅಕ್ಕಿ ಚೀಲದಿಂದ ಹೇಗೆ ನಾವು ಡಬ್ಬಕ್ಕೆ ಹಾಕ್ತೀವಿ? ಮೂಟೆ ಬಾಯಿ ಓಪನ್ ಮಾಡಿ ಅದ್ರ ಅಡಿ ಕೈ ಹಾಕ್ತೀವಿ. ಕೈ ಹಾಕ್ಬಿಟ್ಟು ಏನ್ ಮಾಡ್ತೀವಿ? ಮೇಲೊಂದು ಕೈ ಇಟ್ಕೊಂಡು ಕೆಳಗಡೆ ಒಂದು ಕೈ ಇಟ್ಕೊಂಡು ನಾವು ಮಾಡೋದು ಹಂಗೇನಪ್ಪ, ಹಿಂಗ್ 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 ಉಲ್ಟಾ ಮಾಡ್ತೀವಿ. ಉಲ್ಟಾ ಮಾಡಿದಾಗ ಏನಾಗುತ್ತೆ? ಅಕ್ಕಿ ಎಲ್ಲ ಈಚೆ ಬರುತ್ತೆ. ಆಮೇಲೆ ಸುಮ್ಮನೆ ಬಗ್ಸ್ಬಿಟ್ಟು ಎತ್ತಿಕ್ ಬಿಡ್ತಾರಾ? ಲಾಸ್ಟಲ್ಲಿ ಆ ಕಡೆ ಈ ಕಡೆ ಇಟ್ಕೊಂತಾರೆ. ಇಟ್ಕೊಂಡು ಏನು ಮಾಡ್ತಾರೆ? ಹೊಟ್ಟೆ ತುಂಬಿರೋರು ಅದನ್ನೆಲ್ಲ ಮಾಡಲ್ಲ, ಬಿಸಾಕ್ ಹಾಕೊಂಡು. ಅಲ್ಲೇಲೂಯ. ನಾವೇ ಹಂಗಲ್ಲ. ಇಲ್ಲ, ಹೊಟ್ಟೆ ತುಂಬಿರ್ಲಿ ಹೊಟ್ಟೆ ಖಾಲಿ ಆಗಿರ್ಲಿ, ನಾವೇನ್ ಮಾಡ್ತೀವಿ? ಅಕ್ಕಿ ಹಾಕದ್ಮೇಲೆ ಆ ಕಡೆ ಈ ಕಡೆ ಇಟ್ಕೊಂಡು. ಯಾಕೆ? ಪರಿಶುದ್ಧಾತ್ಮ ಇವತ್ತು ನಿಮ್ಮನ್ನ ಹಂಗೆ ಜಾಳಿಸ್ತಾರೆ ಇವತ್ತು. ಅಲ್ಲೇಲೂಯ, ಅಲ್ಲೇಲೂಯ. ಪರಿಶುದ್ಧಾತ್ಮ ಇವತ್ತು ನಿಮ್ಮನ್ನ ಉಲ್ಟಾ ಮಾಡಿ ಕೆಲವು ಕಾರ್ಯಗಳನ್ನ ಅಲ್ಲಾಡಿಸ್ತಾರ. ಅಲ್ಲಾಡಿಸುವಾಗ ಕೆಲವು ಕಾರ್ಯಗಳು ನಿಮಗೆ ಗೊತ್ತಿಲ್ಲದಿರುವಂಥದ್ದು, ಕೆಲವು ಅಕ್ಕಿ ಕಾಳುಗಳು ಉದುರುವ ಹಾಗೆ ಕೆಲವು ವಿಷಯಗಳು ಯೇಸುವಿನ ನಾಮದಲ್ಲಿ ಉದುರಲೇ. ರಬದ ಡಗದಬ ಪ್ರೈಸ್ ದಿ ಲಾರ್ಡ್. ರಬದ ಡಗದಬ. ಹಲ್ಲೆಲೂಯ. ಯಾಕೆ ಉಲ್ಟಾ ಮಾಡಿ ಹಿಂಗ ಆಡಿಸ್ತಾರೆ ಗೊತ್ತಾ? ಬಾಕಿ ಎಲ್ಲ ಉದುರೋಗಿರುತ್ತೆ. ಈ ಗೋಣಿ ಚೀಲ ಫೋಲ್ಡ್ ಆಗಿರುತ್ತೆ. ಆ ಫೋಲ್ಡ್ ಆಗಿರೋ ಒಳಗಡೆ ಅಕ್ಕಿ ಇರ್ತದೆ. ಅಲ್ಲೇಲೂಯ. ಆವಾಗ ನಂಗೆ ಆಡಿಸುವಾಗ ಎಲ್ಲ ಉದುರೋಗುತ್ತೆ. ನೀನ್ ಫೋಲ್ಡ್ ಮಾಡಿಕೊಂಡಿರುವಂತ ಆ ಫೋಲ್ಡಿನ ಒಳಗಡೆ ಇರುವಂತ ಕೆಲವು ಅಕ್ಕಿ ಕಾಳುಗಳನ್ನ ಸ್ವರ್ಗದ ದೇವರು ಇವತ್ತು ಜಾಡಿಸ್ತಾನೆ. ಅಲ್ಲೇಲೂಯ, ಅಲ್ಲೇಲೂಯ. ವಾಕ್ಯದ ಒಳಗಡೆ ಹೋಗಿ ರೆಡಿನಾ? ನನಗೂ ಗೊತ್ತಿಲ್ಲ ದೇವರಾತ್ಮ ಹೇಗೆ ನಡೆಸ್ತಾರ ಅಂತೇಳಿ. ಅಲ್ಲೇಲೂಯ. ನಗು ಇರ್ಬೋದು, ಅಳು ಇರ್ಬೋದು, ಏಟು ಇರ್ಬೋದು, ಕತ್ತಿನೂ ಇರ್ಬೋದು, ಚಮಟಿನೂ ಇರ್ಬೋದು, ಸುತ್ತಿನೂ ಇರ್ಬೋದು, ಕಲ್ಲು ಇರ್ಬೋದು, ಚಮಟಿನೂ ಇರ್ಬೋದು, ಬಂಡೆನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ದೇವರಾತ್ಮನೂ ಗೊತ್ತು ಏನು ಪ್ರಕಟಿಸ್ಬೇಕು ಅಂತ. ಅಲ್ಲೇಲೂಯ, ಅಲ್ಲೇಲೂಯ. ಮತ್ತೊಂದ್ಸಾರಿ ಆ ವಾಕ್ಯವನ್ನು ಓದಿಕೊಂಡು ನಂತರವಾಗಿ ಪಟ್ ಅಂತೇಳಿ ನಾವು ಆ ಸಂದೇಶದ ಒಳಗಡೆ ಓಡಿ ಹೋಗೋಣ. 31ನೇ ಅಧ್ಯಾಯ, ಆದಿಕಾಂಡ 31ನೇ ಅಧ್ಯಾಯ 34ನೇ ವಾಕ್ಯ ಪಟ್ಟಂತ ಹೋದ್ರಿ, 30ನೇ ವಾಕ್ಯ ಹೋದ್ರಿ. ಆದರೆ ತಂದೆಯ
ಮನೆಗೆ ಹೋಗುವುದಕ್ಕೆ ಆ, ನಿನಗೆ ಬಹಳ ಆಶೆ ಇರುವುದರಿಂದ ಆ, ಹೋಗಬೇಕಾಯಿತು. ಹೋಗಬೇಕಾಯ್ತು. ಅದಿರಲಿ ಅದರಲ್ಲಿ ನನ್ನ ದೇವರುಗಳನ್ನು ನನ್ನ ದೇವರುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು. ಕದ್ದದು ಯಾಕೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು, ಆ, ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಆ, ಬಲಾತ್ಕಾರದಿಂದ ತೆಗೆದುಕೊಳ್ಳುವಿ ಎಂದು ಭಯಪಟ್ಟು ಆ. ಹೀಗೆ ಹೊರಟು ಬಂದೆನು. ಆ, ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಆ. ಅವರು ಸಾಯಲಿ. ಸಾಕು. ಅಲ್ಲೇಲೂಯ. ಇನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಗ್ತದೋ ಬಚ್ಚಿಟ್ಟುಕೊಂಡ್ರೆ ಒಪ್ಪಿಸ್ಕೊಟ್ಬಿಟ್ರೆ ಬದುಕೊಳ್ಳಿ. ಬಚ್ಚಿಟ್ಟುಕೊಂಡಿರುವಂತವರು ಅಗೋ ಅಪ್ಪ ನನ್ನ ಕ್ಷಮಿಸಪ್ಪ, ಇಗೋ ನನ್ನ ಹತ್ರ ಇದೆ ತಗೊಂಡ್ ಬಂದ್ಬಿಟ್ಟಿದೆ ಅಂತ ಹೇಳಿ ಒಪ್ಪಿಸಿಕೊಡುವಂತವ್ರು ಏನ್ ಮಾಡ್ಲಿ, ಇನ್ನೊಂದ್ ಸ್ವಲ್ಪ ವರ್ಷ ಬದುಕೊಳ್ಳಿ. ಆದ್ರೆ ಇಷ್ಟೆಲ್ಲ ಪ್ರಕಟ ಆದ್ಮೇಲೂ ಕೂಡ ಬಚ್ಚಿಟ್ಟುಕೊಂತವರು ಸತ್ತು ಹೋಗ್ಲಿ. ಲಾಸ್ಟ್ ಟೈಮ್ 3 ದಿನ ಹೇಳ್ದಂಗೆ ನಿದ್ದೆ ಮಾಡಿದ್ರೆ ಸತ್ತೋಗ್ತೀರಾ. ಅಲ್ಲೇ ಲೋಯ, ಅಲ್ಲೇ ಲೋಯ. ನಿದ್ದೆ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ಯಾರು ಕದ್ದಿ ಬಚ್ಚಿ ಇಟ್ಟುಕೊಂಡಿದ್ದಾರೋ ಅವರು ಒಂದು ವೇಳೆ ಒಪ್ಪಿಸಿಕೊಟ್ಟು ಬಿಟ್ರೆ ಅವ್ರು ಇನ್ನ ಕೆಲವು ವರ್ಷ ಬದುಕೊಳ್ಳಿ. ಆದ್ರೆ ನೀನು ಈ ಪ್ರಸ್ತಾಪವನ್ನ ಮಾಡಿದ, ಈ ಮಾತುಗಳು ಪ್ರಸ್ತಾಪ ಮಾಡಿದ ಮೇಲೂ ಕೂಡ ದೇವರು ಪ್ರಕಟಿಸಿದ್ರು ಕೂಡ ಇನ್ನ ಮರೆ ಮಾಡಿ ಬಚ್ಚಿಟ್ಟುಕೊಂಡು ಯಾರಾದ್ರೂ ಇದ್ರೆ ಅವರು ಏನಾಗಲಿ ಸತ್ತು ಹೋಗಲಿ ಅಂತ ಹೇಳಿ ಯಾಕೋಬ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ರಾಹೇಲಳು ತನ್ನ ತಂದೆಯ ಮನೆಯಿಂದ ಅವಳು ಈಚೆಗಡೆ ಬರುವಾಗ ಕೆಲವು ಆಸ್ತಿಗಳೊಂದಿಗೆ, ಗಂಡನೊಂದಿಗೆ, ಕೆಲವು ದಾಸಿಗಳೊಂದಿಗೆ ಅವರ ತಂದೆಯ ಮನೆಯಲ್ಲಿರುವಂತಹ ಕೆಲವು ವಿಗ್ರಹಗಳನ್ನು ಕದ್ದುಕೊಂಡು ಬರ್ತಾ ಇದ್ದಾಳೆ. ಅವಳು ಗೊತ್ತು ವಿಗ್ರಹ ನನ್ನ ಹತ್ರ ಇದೆ, ತಂದೆ ಹುಡುಕೊಂಡು ಬಂದಿದ್ದಾನೆ, ತಂದೆ ಕೇಳ್ತಾ ಇದ್ದಾನೆ, ತಂದೆ ಹೇಳ್ತಾ ಇದ್ದಾನೆ, ಅದು ನನ್ನ ಹತ್ರ ಇದೆ ಎಂದು ಗೊತ್ತಿದ್ರು ಕೂಡ ಅವಳು ಬಚ್ಚಿಟ್ಕೊಳ್ತಾ ಇದ್ದಾಳೆ. ಅವಳು ಬಚ್ಚಿಟ್ಕೊಳ್ತಾ ಇರೋ ವಿಧಾನನೇ ಬೇರೆ. ಅವಳು ಇಟ್ಟುಕೊಳ್ತಾ ಇರುವಂತಹ ವಿಧಾನನೇ ಬೇರೆ. ಹೇಗೆ ಅಂದ್ರೆ ಬೈಬಲ್ ಅಲ್ಲಿ ವಾಕ್ಯ ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಈ ತಿಂಗಳಿಗೊಂದ್ಸಾರಿ ಮುಟ್ಟಾಕ್ತಾರ ಗೊತ್ತಾ, ಇಂಥವರನ್ನ ಮುಟ್ಟಬಾರದು. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನೊಂದಿಗೆ ಇದ್ದೀರಾ? ಹೇಳ್ರಿ, ಎಸ್ ಅಂತ ಹೇಳ್ರಿ. ಹಲ್ಲೆಲೂಯ. ಹೌದು ಅಂತ ಹೇಳ್ರಿ. ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ನಾನು ಗಮನಿಸ್ತಾ ಇರ್ತೀನಿ, ಪ್ರತಿಯೊಬ್ಬರು ನೋಡ್ತಾ ಇರ್ತೀನಿ, ಯಾಕಂದ್ರೆ ನಿಮ್ಮ ಮುಖಗಳನ್ನು ಚೆನ್ನಾಗಿ ಕಾಣ್ತದೆ. ಹಲ್ಲೆಲೂಯ. ಹೇಗೆ ನನ್ನ ಮುಖ ನಿಮಗೆ ಚೆನ್ನಾಗಿ ಕಾಣ್ತದೋ ಹಾಗೆಯೇ ನನ್ನ ಕಣ್ಣುಗಳಲ್ಲಿ ನಿಮ್ಮ ಮುಖವು ಚೆನ್ನಾಗಿ ಕಾಣುತ್ತದೆ. ನಿನ್ನ ಆಕಳಿಗೆ ಬರುವಾಗಲೂ, ನಿನ್ನ ಕಣ್ಣಿಗೆ ಮೊಬ್ಬಾಗುವಾಗಲೂ, ನಿನ್ನ ಕಣ್ಣಿಗೆ ಭಾರ ಬರುವಾಗಲೂ, ನೀನು ತೂಕಡಿಸುವಾಗಲೂ, ನಿದ್ರಿಸುವಾಗಲೂ ನನ್ನ ಕರ್ತನು ಅವನು ತೂಕಡಿಸೋದಿಲ್ಲ, ಸೇವಕನ ಎಚ್ಚರವಾಗಿಟ್ಟಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆ ಕಡೆ ಈ ಕಡೆ ನೋಡುವಾಗ, ಬಾಕಲ್ ಕಡೆ ನೋಡುವಾಗ, ಕಿಟಕಿ ಕಡೆ ನೋಡುವಾಗ, ಎಲ್ಲೆಲ್ಲೋ ನೋಡುವಾಗ ಎಲ್ಲೆಲ್ಲೋ ಬೆಂಕಿ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ಮಾತಾಡುವಾಗ ದೇವರ ಸೇವಕನ್ನ ನೋಡ್ತಾ ಇರ್ರಿ, ದೇವರ ವಾಕ್ಯವನ್ನ ಕೇಳ್ತಾ ಇರ್ರಿ, ನಿಮ್ಮ ಹೃದಯದಲ್ಲಿ ಜಾಗ ಮಾಡಿಕೊಡ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ ಆಗಿನ ಪದ್ಧತಿಗಳು, ಆಗಿನ ನಿಯಮಗಳಲ್ಲಿ ಹೇಗಪ್ಪ ಅಂದ್ರೆ ಹೆಣ್ಣು ಮಕ್ಕಳು ತಿಂಗಳಿಗೊಂದು ಸಾರಿ ವಯಸ್ಸಿಗೆ ಬಂದ ಮೇಲೆ ತಿಂಗಳಿಗೊಂದು ಸಾರಿ ಮುಟ್ಟಾಗ್ತಾರೆ. ಮುಟ್ಟಾಗುವಾಗ 7 ದಿನಗಳವರೆಗೂ ಅವ್ರು ಇರುವ ಜಾಗದಲ್ಲಿ ಇರಬೇಕು, ಆ ಕಡೆ ಈ ಕಡೆ ಅಲ್ಲಡಂಗಿಲ್ಲ. ಯಾಕೆ ಅಂದ್ರೆ ಅವರುಗಳು ಅಶುದ್ಧರು ಅಂತ ಪರಿಗಣಿಸಲ್ಪಡ್ತದೆ. ಒಂದು. ಎರಡನೇದಾಗಿ ಈ ಮುಟ್ಟಾಗಿರುವಂತಹ ಹೆಣ್ಣು ಮಕ್ಕಳು ಒಂದು ವೇಳೆ ಬೇರೆ ಜಾಗದಲ್ಲಿ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳುವಾಗ ಆ ಚೇರ್ ಕೂಡ ಅಶುದ್ಧವಾಗಿ ಮಾರ್ಪಡ್ತದೆ ಆ ರಾತ್ರಿ ಸೂರ್ಯ ಮುಳುಗೋವರೆಗೂ. ಈಗ ಆ ಚೇರ್ ಶುದ್ಧವಾಗಬೇಕಾದ್ರೆ ಅದಕ್ಕೆ ತೊಳೆದು ಗಿಳಿದು ಏನ್ ಮಾಡಬೇಕು? ಶುದ್ಧ ಮಾಡಿ ಇಡಬೇಕು. ಬೇರೆಯವನ ಮಂಚವನ್ನು ಅಥವಾ ಬೇರೆಯವರ ಮಂಚವನ್ನು ಮುಟ್ಟಿದ್ರೆ, ಬೇರೆಯವ್ರ ಮನೆಗೆ ಹೋದ್ರೆ ಅಥವಾ ಬೇರೆಯವ್ರ ಬಟ್ಟೆ ಮುಟ್ಟಿದ್ರೆ, ಬೇರೆ ಒಂದು ವ್ಯಕ್ತಿಯನ್ನು ಮುಟ್ಟಿದ್ರು ಕೂಡ, ಒಂದು ವೇಳೆ ಒಂದು ವ್ಯಕ್ತಿ ಮುಟ್ಟಾಗಿರುವಂತ ಹೆಣ್ಣನ್ನ ಮುಟ್ಟಿದ್ರು ಕೂಡ ಆ ದಿನ ಪೂರ್ತಿ ಅವನು ಅಶುದ್ಧನಾಗಿರ್ತಾನೆ. ಹಲ್ಲೆಲೂಯಾ. ಈ ಒಂದು ಸಂಪ್ರದಾಯ ಪದ್ಧತಿ ಹಳೆ ಒಡಂಬಡಿಕೆಯಲ್ಲಿ.
ಈಗ ಇವಳೇನು ಮಾಡ್ತಾ ಇದ್ದಾಳೆ, ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾಳೆ. ಯಾರು? ರಾಹೇಲಳು. ಏನಂತೇಳಿ ಅವ್ರ ಅಪ್ಪ ಬಂದು ಹೇಳ್ತಾ ಇದ್ದಾನೆ, ನನ್ನ ಮನೆಯಿಂದ ಕೆಲವು ಕಳ್ತನ ಆಗಿದೆ, ನಿಮ್ಮಲ್ಲಿ ಬಚ್ಚಿಟ್ಟುಕೊಂಡಿದ್ದೀರಾ, ಕೆಲವು ವಿಗ್ರಹಗಳು ಬಂದಿದೆ ಅಂತ ಹೇಳಿ ತನ್ನ ಅಪ್ಪ ಲಾಭನ ಹೇಳುವಾಗ ಆ ಸಮಯದಲ್ಲಿ ಅವಳೇನು ಮಾಡ್ತಾ ಇದ್ದಾಳೆ ಅಂದ್ರೆ, ಯಾರು? ರಾಹೇಲಳು ಓಡಿ ಹೋಗಿ ಅವಳು ಎಳ್ಳಿಟ್ಲು ಎತ್ಕೊಂಡು ಅದನ್ನ ಒಂದು ಜಾಗದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಾ ಇದ್ದಾಳೆ. ಕೆಲವು ಜನರು ಅಮಕಿ ಕೂತ್ಕೊಂಡ್ಬಿಟ್ಟಿದ್ದೀರಿ, ದೇವರು ಇವತ್ತು ಕೊಟ್ಟೆ ಎಬ್ಬರಿಸ್ತಾರ ನೋಡ್ರಿ. ಅಲ್ಲಿಲ್ವಯ್ಯ, ಎಷ್ಟು ವಾಕ್ಯ ಬಂದ್ರೆ ಎದ್ದಾಳಲ್ವಾ, ಎಷ್ಟು ವಾಕ್ಯ ಬಂದ್ರೆ ಎದ್ದಾಳಲ್ವಾ, ಕೊಡ್ಬೇಕಾದ ರೀತಿಯಲ್ಲಿ ದೇವರು ಕೊಡುವಾಗ ಅಲ್ಲೆಲ್ವಯ್ಯ ಎದ್ದೇಳ್ಬೇಕಾದ್ರೆ ಇವತ್ತು ಎದ್ದೇಳ್ತಾರೆ. ನೀನ್ ಗಮ್ಮಾಗಿ ಅಂಡಿಸ್ಕೊಂಡಿರುವಂತ ಕೆಲವು ಕಾರ್ಯಗಳು, ಬಚ್ಚಿಟ್ಟುಕೊಂಡಿರೋ ಕೆಲವು ಕಾರ್ಯಗಳೆಲ್ಲ ಇವತ್ತು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗ್ಲಿ. ಈಗ ಇವಳೇನು ಮಾಡ್ತಾ ಇದ್ದಾಳೆ, ಅವಳು ಕದ್ದುಕೊಂಡು ಬಂದಿರುವಂತ ಕಾರ್ಯಗಳನ್ನ ಬಚ್ಚಿಟ್ಟುಕೊಳ್ತಾ ಇದ್ದಾಳೆ. ಹೇಗೆ ಬಚ್ಚಿಟ್ಟುಕೊಳ್ತಾ ಇದ್ದಾಳೆ? ಅವಳು ಹಾಕೊಂಡಿರೋ ಬಟ್ಟೆ ಅವಳು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ದಾಳೆ. ಬಟ್ಟೆ ಅಲ್ಲೇಲೂಯ. ಕೆಲ ಜನರು ನೋಡ್ರಿ, ಎದ್ದೇಳ್ರಿ ಹೋಗೋಣ, ಎದ್ದೇಳ್ರಿ ಹೋಗೋಣ. ಕೆಲ ಜನರು ಎದ್ದೇಳಲ್ಲ, ಹುಷಾರಾಗಿರ್ಬೇಕು ನೀವು. ಈ ಕಡೆ ಇಂಥ ಕಾರ್ಯಕ್ಕೆ, ಇಂಥ ವಿಷಯಕ್ಕೆ, ಇಂಥ ಜಾಗಕ್ಕೆ ಹೋಗೋಣ ಬಾ ಅಂದ್ರೂ ಕೂಡ ಜಗ್ಗಲ್ಲ, ತಿಳ್ಕೊಬೇಕು ಏನೋ ಸಮಥಿಂಗ್ ಇಸ್ ಪ್ಲಾನ್, ಏನೋ ಪ್ಲಾನ್ ಮಾಡಿದ್ದಾರೆ ಅಂತ. ಅಲ್ಲೇಲೂಯ. ಏನೋ ಪ್ಲಾನ್ ಮಾಡಿದರೆ ಇವ್ರ ಒಳಗಡೆ ಏನೋ ಇದೆ ಅಂತ. ಅಲ್ಲೇಲೂಯ. ಕರೆದಿದ ತಕ್ಷಣ ಬರ್ತಾರೆ ಅಂದ್ರೆ ಏನು ಇಲ್ಲ, ಎಲ್ಲ ನಾರ್ಮಲ್ಲು ಅಂತ. ಕರೆದಿದ ತಕ್ಷಣ ಬಂದಿಲ್ಲ ಅಂದ್ರೆ ಸಮಥಿಂಗ್ ಈಸ್ ಹಿಯರ್, ಇಲ್ಲಿ ಏನೋ ಇದೆ ಅಂತ ಅರ್ಥ. ಅಲ್ಲೇಲೂಯ. ಅವ್ರಪ್ಪ ಹುಡ್ಕೊಂಡು ಬರುವಾಗ ಈ ಕಳ್ಳಿ ಹತ್ರ ಬರ್ತಾನೆ. ಆ ಕಳ್ಳಿ ಬೇರೆ ಯಾರಲ್ಲ, ಅವ್ರ ಮಗಳೇ. ಕೆಲವು ಟೈಮಲ್ಲಿ ಮಕ್ಕಳೇ ಕಳ್ಳರಾಗ್ಬಿಡ್ತಾರೆ. ಅಲ್ಲೇಲೂಯ. ಕೆಲವು ಟೈಮ್ನಲ್ಲಿ ಮಕ್ಕಳೇ ಮನೆಯಲ್ಲಿ ಕಳ್ಳರಾಗ್ಬಿಡ್ತಾರೆ. ಅಲ್ಲೇಲೂಯ. ಕೆಲವು ಮಕ್ಕಳು ನಗ್ತಾ ಇದ್ದಾರೆ ಇಲ್ಲಿ. ಅಲ್ಲೇಲೂಯ. ದೇವರಿಗೆ ಸ್ತೋತ್ರ. ಕೆಲವು ಜನರು, ಕೆಲವು ಮಕ್ಕಳೇ ಮನೆಯಲ್ಲಿ ಕಳ್ಳರಾಗ್ಬಿಡ್ತಾರೆ. ಅಪ್ಪನ ಮುಂದೆಯೂ ಅಮ್ಮನ ಮುಂದೆಯೂ ಕಳ್ಳರಾಗ್ಬಿಡ್ತಾರೆ. ಅಲ್ಲೇಲೂಯ. ಅವ್ರು ತಿಳ್ಕೊಂತಾರೆ ನನ್ನ ಮಕ್ಕಳು ಬಂಗಾರು. ಬಟ್ ಅದು ಬಂಗಾರ ಅಲ್ಲ, ಸುಮ್ಮನೆ ಬಂಗಾರ ನೀರು ಹಾಕಿರುವಂತ ಚೈನ್ ಅಷ್ಟೇ ಅದು. ಅಲ್ಲೇಲೂಯ. ಏನ್ ಬ್ರದರ್, ಏನು ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಅಪ್ಪ ಫಾಸ್ಟ್ ನನ್ನ ಮಕ್ಕಳು ಕುರಿತು ಏನು ಮಾತಾಡ್ತಾ ಇಲ್ಲ. ಅಲ್ಲೇಲೂಯ. ನಿಮ್ಮ ಮಕ್ಕಳು ಕುರಿತು ನಾನು ಮಾತಾಡ್ತಾರೆ, ಆ ರೀತಿ ಯಾರಿದ್ರೆ ಅವ್ರ ಬಗ್ಗೆ ದೇವ್ರು ಮಾತಾಡ್ತಾ ಇದಾರೆ. ಅಲ್ಲೇಲೂಯ. ಕೆಲವು ಜನರ ಮಕ್ಕಳು ಸ್ವಂತ ಮನೆಯಲ್ಲೇ ಕಳ್ಳರಾಗಿ ಮಾರ್ಪಟ್ಬಿಟ್ಟಿರ್ತಾರ. ಅಲ್ಲೇಲೂಯ. ಅಂತ ಮಕ್ಕಳು ಕುರಿತು ತಮ್ಮ ಅಪ್ಪ ಅಮ್ಮನಿಗೆ ಹೇಳುವಾಗ ಒಪ್ಕೊಳ್ಳಲ್ಲ. ಅವ್ರೇನ್ ಹೇಳ್ತಾರೆ, ನಮ್ಮ ಮಕ್ಕಳು ಆ ಬಂಗಾರ ಒಂದಿನ ಹೊರಗಡೆ ಬರ್ತದ ನೋಡ್ರಿ, 24 ಊರುಗಳು ಗೊತ್ತಾಗುವ ಹಾಗೆ ಮಾನ ಹೋಗುತ್ತೆ. ಅಲ್ಲೇಲೂಯ. ಅಲ್ಲೇಲೂಯ. ಏನಾದ್ರೂ ಗೊತ್ತಾದಾಗ ವಿವೇಚಿಸ್ಬೇಕು, ಏನಾದ್ರೂ ಗೊತ್ತಾಗ ವಿಚಾರಿಸ್ಬೇಕು, ಏನಾದ್ರೂ ಗೊತ್ತಾಗದಾಗ ಕೇಳಬೇಕು. ಕೇಳಿ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರು ನೆಟ್ಟಿಗಿರ್ತಾರೆ. ಚಿಕ್ಕದಿರುವಾಗಲೇ ನೆಟ್ಟಿಗೆ ಮಾಡಬೇಕು. ದೊಡ್ಡ ಕಳ್ಳರಾದ್ಮೇಲೆ ಏನ್ ಮಾಡಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಚಿಕ್ಕ ಕಳ್ಳರಾಗಿರುವಾಗಲೇ ಚಿಕ್ಕದಾಗೆ ಬಗ್ಗಿಸ್ಬಿಡ್ಬೇಕು. ಅವ್ರನ್ನ ಹಾಗೆ ಬಿಟ್ರೆ ಕ್ರಿಮಿನಲ್ ಕಳ್ಳರಾಗ್ಬಿಡ್ತಾರೆ. ಕ್ರಿಮಿನಲ್ ಕಳ್ಳರಾಗ್ಬಿಟ್ರೆ ನೀನು ಏನ್ ಮಾಡ್ರ ಆಮೇಲೆ ಲಾಸ್ಟಿಗೆ ನೀನೇ ಇರಲ್ಲ. ಅರ್ಥ ಆಗಿಲ್ಲ? ಅಪ್ಪ ಅಮ್ಮ ನೀನೇ ಇರಲ್ಲ, ನಿಮ್ಮನ್ನು ಕಳ್ತನ ಮಾಡ್ಬಿಡ್ತಾರ. ಅಲ್ಲೇಲೂಯ. ದೇವರಿಗೆ ಸ್ತೋತ್ರವಾಗಲಿ. ಈಗ ಮಗಳೇ ತನ್ನ ತಂದೆಗೆ ಮೋಸ ಮಾಡ್ತಾ ಇದ್ದಾಳೆ. ಅವಳು ತನ್ನ ತಂದೆಯ ಮನೆಗೆ ಕಳ್ಳಲಾಗಿ ಮಾರಪಡ್ತಾ ಇದ್ದಾಳೆ, ಕಳ್ಳಿಯಾಗಿ ಮಾರಪಡ್ತಾ ಇದ್ದಾಳೆ. ಅಪ್ಪ ಬಂದು ಹುಡುಕ್ತಾ ಇದ್ದಾನೆ. ಇವಳು ಗೊತ್ತು ಯಾವ ವಿಷಯವನ್ನ ನಮ್ಮಪ್ಪ ಹುಡುಕ್ತಾ ಇದ್ದಾನೆ, ಎಲ್ಲ ಹುಡುಕಿ ನೋಡ್ತಾ ಇದ್ದಾನೆ ಅಂತೇಳಿ ರಾಹೇಲಳಿಗೂ ಗೊತ್ತಿದ್ರು ಕೂಡ ತನ್ನ ತಂದೆಯ ಮನೆಯಿಂದ ಕದ್ದುಕೊಂಡು ಬಂದಂತ ವಿಗ್ರಹಗಳನ್ನ ಬಚ್ಚಿಟ್ಕೊಳ್ತಾ ಇದ್ದಾಳೆ. ಅದು ಹೇಗೆ ಬಚ್ಚಿಟ್ಕೊಳ್ತಾ ಇದ್ದಾಳೆ? ತನ್ನ ತಂದೆ ಅವಳ ಕಣ್ಣು ಮುಂದೆಗಡೆ ಹುಡುಕಾಡುವಾಗ ಅವಳೇನು ಮಾಡ್ತಾ ಇದ್ದಾಳೆ, ಅಪ್ಪ ಇಲ್ಲಿ ಬರ್ತಾನಂತ ಗೊತ್ತಿದ್ರು ಕೂಡ ಏನ್ ಮಾಡ್ತಾಳೆ, ಆ ವಿಗ್ರಹವನ್ನು ತೆಗೆದು ಕೆಳಗಡೆ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ. ಅಪ್ಪ ಬರ್ತಾ ಇರುವಾಗಲೇ ಕಳ್ಳಿ ಫಸ್ಟ್ ಹೇಳ್ತಾಳೆ, ಅಪ್ಪ ನೋಡು ಅಪ್ಪ ಅದವ್ರು ಬರ್ತಾ ಇದ್ದೀರಿ, ನಾನೇನಿದ್ರು ನೀ ಬರುವಾಗ ಎದ್ದೇಳಿಲ್ಲ ಅಂದ್ರೆ ನನ್ನ ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂದ್ರೆ ನಾನು ತಿಂಗಳಿಗೊಂದ್ಸರಿ ಆಗಬೇಕಾದ ಕಾರ್ಯವನ್ನೇ ಆಗ್ಬಿಟ್ಟಿದ್ದೇನೆ. ಅರ್ಥ ಆಗ್ತಾ ಇದೆಯಾ? ನಾನು ಆಲ್ರೆಡಿ ಮುಟ್ಟಾಗ್ಬಿಟ್ಟಿದ್ದೀನಿ. ಅವಳು ಏನು ಇಲ್ಲ, ನಾರ್ಮಲ್ ಆಗಿ ಅವಳೆ, ನಾನು ಮುಟ್ಟಾಗ್ಬಿಟ್ಟಿದ್ದೀನಿ, ಅದಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಬರುವಾಗ ನಾನು ಎದ್ದೇಳಿಲ್ಲ ಅಂದ್ರೆ ಕ್ಷಮೆ ಇರಬೇಕು ಫಸ್ಟೇ. ಅಲ್ಲೇಲೂಯ. ಅವನು ಪಾಪ ಹೌದೇನೋ. ಎಲ್ಲ ಜನರು ಹಂಗೇನೆ ಕಾಸು ಕೀಳಕ್ಕೋಸ್ಕರ ಅಪ್ಪನ ಹತ್ರ
ಕಾಸು ಕೇಳೋಕ್ಕೋಸ್ಕರ ಅಮ್ಮನ ಹತ್ರ ವಾಂತಿ ಭೇದಿ ಇಲ್ಲ ಅಂದ್ರೂ ಕೂಡ ವಾಂತಿ ಭೇದಿ. ಅಲ್ಲೆಲ್ಲೂಯ, ಏನ್ ತೊಂದ್ರೆ ಇಲ್ಲ, ಬಾಡಿಗೆ ಕಟ್ಬಿಟ್ಟಿರ್ತಾರೆ. ಬಾಡಿಗೆ ಕಾಸಿಲ್ಲ, ಮನೇಲಿ ಎಲ್ಲ ರೇಷನ್ ಇರ್ತದೆ. ಅಯ್ಯೋ, ಮನೆಯೆಲ್ಲ ಖಾಲಿ. ಪಾಪ ಅಪ್ಪ ಹೌದೇನೋ, ಲಾಭನೂ ಕೂಡ ಅಯ್ಯೋ ಪಾಪ ಮಗಳು ಹೌದೇನೋ, ಮಗಳೇ ಅಯ್ಯೋ ನೀನು ನೋವಾಗಬಾರ್ದು, ಅಲ್ಲೇ ಕೂತ್ಕೋ. ಆ ನೋವು ಅಲ್ಲೇ ಕೆಳಗಡೆನೇ ಇರೋದು, ಹುಷಾರು. ಅಂದ್ರೆ ಆ ವಿಗ್ರಹ ಕೆಳಗಡೆನೇ ಇದೆ. ಲಾಭಾನನೇ, ನೀನು ಮೋಸಕ್ಕೊಳಗಾಗ್ತಾ ಇದೀಯಾ. ತಂದೆಯೇ, ನೀನು ಮೋಸಕ್ಕೊಳಗಾಗ್ತಾ ಇದೀಯಾ. ನೀನು ಮಗಳ ಕಳ್ಳಿ ಕೆಳಗಡೆನೇ ಇದೆ. ಅಲ್ಲೇಲೂಯ. ಆದ್ರೂ ನಿನಗೆ ಸುಳ್ಳು ಹೇಳ್ತಾ ಇದ್ದಾಳೆ. ಕೆಲವು ಜನರು ಮಕ್ಕಳು ಹಂಗೇನೆ ಅಪ್ಪ ಅಮ್ಮನ ಯಾಮಾರಿಸಿ, ಅಲ್ಲೇಲೂಯ, ದುಡ್ಡೇ ಇಲ್ಲ ಅಂತೇಳಿ ಒಂದು 20-30 ರೂಪಾಯಿ ತಗೊಂಡು ಟ್ರಿಪ್ಗೆ ಹೋಗೋದು. ಅಪ್ಪ ಅಯ್ಯಯ್ಯೋ ಮಗಳ ಕಾಸೆ ಇಲ್ಲ, ಇವಾಗ ಇಲ್ಲಿದ್ಯಾ? ನಾನು ಇವಾಗ ಇಲ್ಲಿ ಲೈಲ್ಯಾಂಡಲ್ಲಿ ಇದ್ದೀನಿ, ಬೀಚಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ಕಾಸೆ ಇಲ್ಲ ಅಂದೆ. ಇಲ್ಲ, ಯಾರೋ ಒಬ್ರು ತಂದ್ಕೊಟ್ರು. ಯಾರಲ್ಲ, ಅದು ಅಪ್ಪನ ಕಾಸೆ. ಅಲ್ಲೇಲೂಯ. ಸುಳ್ಳು ಹೇಳಿ 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 ಅಪ್ಪನ ಮಟಾಶ್, ಅಮ್ಮನ ಮಟಾಶ್. ಅಲ್ಲೇಲೂಯ. ಈ ಅಪ್ಪ ಅಮ್ಮ ನನ್ನ ಮಕ್ಕಳು ಅಯ್ಯೋ ಪಾಪ ಬಂಗಾರು ಎಲ್ಲ ಏನಿಲ್ಲ ಅಲ್ಲಿ, ಬೇರೆ ಇತ್ತಾಳನೆ ಪಿತ್ತಾಳನೆ. ಅಲ್ಲೇಲೂಯ. ಮೋಸ ಮಾಡುವಂತ ಮಕ್ಕಳು ಇಲ್ಲಿ ಯಾರಾದ್ರೂ ಇದ್ರೆ, ವಂಚನೆ ಮಾಡೋ ಮಕ್ಕಳು ಇಲ್ಲಿ ಯಾರಾದ್ರೂ ಇದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ಮಾರ್ಪಡ್ರಿ, ಬದಲಾಗ್ರಿ. ದೇವರಿಗೆ ಹೇಗೋ ನಿಮ್ಮ ತಂದೆ ತಾಯಿಗೆ ಹಾಗೆ ನಡ್ಕೊಳ್ರಿ ಅಂತ ವಾಕ್ಯ ಹೇಳುತ್ತೆ. ಕರ್ತನಲ್ಲಿ ಇರುವ ಹಾಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ ನಡ್ಕೊಳ್ರಿ ಅಂತ ವಾಕ್ಯ ಹೇಳುತ್ತೆ. ಅಲ್ಲೇಲೂಯ. ವಂಚಿಸೋ ಮಕ್ಕಳು, ಸುಳ್ಳು ಹೇಳೋ ಮಕ್ಕಳು, ಮೋಸ ಮಾಡೋ ಮಕ್ಕಳು ಯಾರಾದ್ರೂ ಇಲ್ಲಿ ಇದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ಅವರುಗಳು ಬದಲಾಗಲಿ, ಇವತ್ತುಗಳು ಅವರು ಚೇಂಜ್ ಆಗಲಿ. ಅವರ ಒಳಗಡೆ ಇದು ವಂಚಿಸುವ ಆತ್ಮ, ಇದು ಕ್ರಿಯೆ ಮಾಡ್ತಾ ಇರುವ ಆ ವಂಚನೆಯ ಆತ್ಮ ಯೇಸುವಿನ ನಾಮದಲ್ಲಿ ಅವರುಗಳನ್ನ ಬಿಟ್ಟು ಹೊರಗಡೆ ಬರಲಿ. ಆ ದುರಾತ್ಮದ ಬಲ ಒಡೆಯಲ್ಪಡಲಿ, ಅದರ ಶಕ್ತಿ ಅಳಿಯಲ್ಪಡಲಿ, ಅದರ ಬಲ ಮುರಿಯಲ್ಪಡಲಿ. ತಂದೆ ತಾಯಿ ಒಪ್ಪುವಂತ ಮಕ್ಕಳಾಗಿ, ತಂದೆ ತಾಯಿಗೆ ನಂಬಿಕೆಗೆ ದ್ರೋಹ ತೆಗೆದುಕೊಂಡು ಬರದೇ ಇರುವಂತ ಮಕ್ಕಳಾಗಿ ಮಾರ್ಪಡಲೇ. ಅಲ್ಲೇಲೂಯ. ಈಗ ಇವಳು ಆ ವಿಗ್ರಹವನ್ನ ಅಡಗಿಸಿಟ್ಟುಕೊಳ್ತಾ ಇದ್ದಾಳೆ, ಮರ್ರೆ ಮಾಡಿಟ್ಟುಕೊಳ್ತಾ ಇದ್ದಾಳೆ, ಬಚ್ಚಿಟ್ಟುಕೊಳ್ತಾ ಇದ್ದಾಳೆ. ಅವಳು ಗೊತ್ತು ನನ್ನ ಹತ್ರನೇ ಇದೆ ಅಂತ ಗೊತ್ತು, ಅಪ್ಪ ಕೇಳ್ತಾವನೆ ಅಂತ ಗೊತ್ತು, ಎಲ್ಲ ಹುಡುಕ್ತಾ ಇದಾರೆ ಅಂತ ಗೊತ್ತು. ಆದ್ರೂ ಕೂಡ ಅವಳೇನ್ ಮಾಡ್ತಾ ಇದ್ದಾಳೆ? ಬಚ್ಚಿಟ್ಟುಕೊಳ್ತಾ ಇದ್ದಾಳೆ. ಗೊತ್ತಿದ್ರು ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ ಇವತ್ತು ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರಿಗೂ ತೆಗೆದುಕೊಳ್ಳೋಣ. ಇದು ವಾಕ್ಯ ಬೀಳುತ್ತೆ. ಹಣದ ಆಸೆಯು, ಎಲ್ಲರ ಮಾತಾಡಬೇಕು. ಹಣದ ಆಸೆಯು, ಲೋಕದ ಆಸೆಯು, ಇಚ್ಛೆಯ ಆಸೆಯು. ಹೇಳ್ರಿ, ಹಣದ ಆಸೆಯು ಸಕಲ ವಿಧ ಅಂದ್ರೆ ಏನು? ಸಕಲ ವಲ್ಲಭ ಅಂತ ಹೇಳ್ತಾರಲ್ಲ, ಸಕಲ ಕಲ ವಲ್ಲಭ ಅಂತಾರಲ್ಲ, ಹಂಗೆ ಹಣದ ಆಸೆಯು. ಈಗ ಸತ್ಯ ಹೇಳಬೇಕು, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಫಾಸ್ಟ್ ನನ್ಗೆ ಹಣದ ಆಸೆನೇ ಇಲ್ಲ, ಕೈ ಎತ್ತರಿ. ವಾಕ್ಯದಲ್ಲಿ ಬರ್ತೀನಿ ಆಮೇಲೆ. ಕೈ ಎತ್ತ ಪ್ರತಿಯೊಬ್ಬ ಕಳ್ಳರು ಸಿಕ್ಕಾಕೊಂತಾರೆ ಆ ಟೈಮ್ನಲ್ಲಿ. ಯಾಕಂದ್ರೆ ವಾಕ್ಯ ಶೋಧಿಸುವಂಥದ್ದು, ವಾಕ್ಯ ಜಲಡಿ ಆಗಿದೆ, ವಾಕ್ಯ ಮರ್ರವಾಗಿದೆ, ವಾಕ್ಯ ಒಟ್ಟನ್ನ ಧೂಳ, ಒಟ್ಟನ್ನ ಗೋಧಿಯನ್ನ ಸಪ್ರೇಟ್ ಮಾಡುವಂಥದ್ದಾಗಿದೆ. ಅಲ್ಲೇಲೂಯ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ಫಸ್ಟ್ ನನಗೆ ಹಣ ಬೇಕು, ಬಟ್ ಹಣದ ಆಸೆ ನನಗಿಲ್ಲ. ನನ್ನ ಕೈ ಎತ್ರಿ. ಯಪ್ಪ, ನಾನು ಮಾತ್ರ ಕೈ ಎತ್ತೀನಿ ಸ್ವಾಮಿ. ಅಲ್ಲೇಲೂಯ. ನಾನು ಕೈ ಎತ್ತಿದ್ದೀನಿ. ಇನ್ನ ಸ್ವಲ್ಪ ಕೈ ಉತ್ತಾ ಇದ್ರೆ ಇನ್ನ ಮೇಲ್ಗೆ ಎತ್ಬಿಡ್ತಾ ಇದ್ದೆ. ಕೈ ಉತ್ತಾ ಇಲ್ಲ, ಏನ್ ಮಾಡ್ಲಿ? ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ಹಣ ಬೇಕು, ಜೀವನಕ್ಕೆ ಹಣ ಬೇಕು, ಆದರೆ ಹಣದ ಆಸೆ ಇರಬಾರ್ದು. ನನಗೆ ಹಣದ ಆಸೆನೇ ಇಲ್ಲ ಅನ್ನೋರು ಕೈ ಎತ್ತರಿ ಅಂದೆ. ಸ್ತೋತ್ರ. ನಾವೆಲ್ಲ ಪರ್ಲಕ್ಕೆ ಹೋಗ್ತೀವಿ. ಅಲ್ಲೇಲೂಯಾ. ಸರಿ, ಹಣದ ಆಸೆಯು ಸಕಲ
ಕೆಟ್ಟತನಕ್ಕೆ ಮೂಲ. ಇವತ್ತು ದೇವರು ಹಣ ಹಣ ಹಣ, ಜನ ಜನ, ಜೇಬು ತುಂಬ ಹಣ, ಅದ್ರ ಕುರಿತು ಹೆಣ ಅಲ್ಲ ಹಣ. ನಾವೆಲ್ಲ ಹಂಗೆ ಹಣನ ಜೊತೆಗೆ ಎಣ್ಣನ ಹಾಕೊಂಡು ಹೋಗ್ತಾ ಇರ್ತೀವಿ. ಒಂದು ಪ್ಯಾಕೆಟಲ್ಲಿ ಹಣ, ಒಂದು ಪ್ಯಾಕೆಟಲ್ಲಿ ಹೆಣ. ಅಲ್ಲೇಲೂಯ. ಜನ ಜನ ಒಂದು ಪ್ಯಾಕೆಟಲ್ಲಿ, ಹಣ ಒಂದು ಪ್ಯಾಕೆಟಲ್ಲಿ, ಹೆಣ ಇನ್ನೊಂದು ಪ್ಯಾಕೆಟಲ್ಲಿ. ಅಲ್ಲೇಲೂಯ. ದೇವರು ವಾಕ್ಯ ಬೀಳ್ತದೆ. ಏನ್ ಹೇಳ್ತದೆ? ಯೇಸು ಹೇಳ್ತಾರೆ, ನೀವು ನನ್ನನ್ನು ಧನವನ್ನು, ನಿಜಾನ ಸುಳ್ಳ? ಸುಮ್ಮನೆ ಮಾತಾಡಬಾರ್ದಿಲ್ಲ, ಕರೆಕ್ಟಾಗಿ ಮಾತಾಡಬೇಕು. ಹಣದ ಬಗ್ಗೆ ಅಂತ ಹೇಳಿದಷ್ಟೇ ಕೆಲವು ಜನರಿಗೆ ಅಲ್ಲ, ಅಯ್ಯೋ ಇವತ್ತು ತಪ್ಪಿಸ್ಕೊಂಡು ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಇವತ್ತು ರೂಟ್ ಹಾಗೇ ಟರ್ನ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಚರ್ಚ್ ರೂಟಿಗೆ ಬಂದ್ಬಿಟ್ವಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ನನ್ನ ದೇವರು ಪರಿಶೋಧಿಸಿ, ಸುಮ್ಮನೆ ಎಲ್ಲರೂ ತಿಳ್ಕೊಳ್ಳಲ್ಲ, ಪ್ರತಿ ಒಂದನ್ನ ಪರಿಶೋಧಿಸಿ ಅವನು ತಿಳಿದುಕೊಳ್ಳುವಂತ ದೇವರಾಗಿದ್ದಾನೆ. ಎಲ್ಲರೂ ಅಲ್ಲ, ತನ್ನ ಮಕ್ಕಳನ್ನ ಅವನು ಪರಿಶೋಧಿಸಿ ತಿಳಿದುಕೊಳ್ಳುವಂತ ದೇವರು. ಇವತ್ತು ವಚನದ ಮೂಲಕವಾಗಿ ಕೆಲವು ವ್ಯಕ್ತಿಗಳನ್ನ ದೇವರು ಪರಿಶೋಧಿಸ್ತಾ ಇದ್ದಾರೆ. ಪಾಸ್ ಆದ್ರೆ ಮುಂದೆ ಹೆಜ್ಜೆ, ಜಯ ಇದ್ರೆ ಮುಂದೆ ಹೆಜ್ಜೆ, ಇಲ್ಲ ಅಂದ್ರೆ ಇರೋ ಜಾಗದಲ್ಲೇ. ಅಲ್ಲೇಲೂಯ. ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ಈ ವಾಕ್ಯದಲ್ಲಿ ನೀನು ಒಪ್ಪಿಸಿಕೊಳ್ಳೋದಾದ್ರೆ ಇನ್ನ ಒಂದು ಮೆಟ್ಲು ನಿನ್ನ ಮುಂದಗಡೆ ಹಾಕ್ತೀನಿ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ಇವತ್ತು ಈ ವಾಕ್ಯದಲ್ಲಿ ಒಪ್ಪಿಸಿಕೊಡೋದಾದ್ರೆ, ನೀನು ಸಮರ್ಪಣೆ ಮಾಡಿಕೊಡೋದಾದ್ರೆ, ಒಂದು ಏಣಿಯನ್ನ, ಒಂದು ಮೆಟ್ಟಲನ್ನ ನಾನು ನಿನ್ನ ಮುಂದೆಗಡೆ ಇಡ್ತೇನೆ, ನಾನು ನಿನ್ನ ಮುಂದೆಗಡೆ ಹಾಕ್ತೇನೆ. ಆ ಏಣಿ ಅದು ಸ್ಪೆಷಲ್ ಆಗಿರುತ್ತೆ, ಅದು ವಿಶೇಷವಾಗಿರ್ತದೆ, ಅದು ಭಯಂಕರವಾಗಿರ್ತದೆ. ಅದಕ್ಕಾಗಿ ಒಪ್ಪಿಸು. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವರು ಹೇಳ್ತಾ ಇದ್ದಾರೆ, ಫರಿಸಾಯನದು ಸದ್ದುಕಾಯನು. ಅಲ್ಲೇಲೂಯ. ಫರಿಸಾಯನು ಸದ್ದುಕಾಯನು. ಫರಿಸಾಯನ ಏನ್ ಮಾಡ್ತಾ ಇದ್ದಾನೆ? ಆಲಯದ ಒಳಗಡೆ ಬಂದು, ನನ್ನ ದೇವರೇ, ನನ್ನ ದೇವರೇ, ನಾನು ನಿನ್ನ ಪ್ರಿಯನು, ನಾನು ನಿನ್ನ ಮಗನು. ಅಲ್ಲೇಲೂಯ. ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ನಾನು ಕಾಣಿಕೆ. ಫರಿಸಾಯನು ದೇವರ ಆಲಯದ ಒಳಗಡೆ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಪರಿಶುದ್ಧನು, ನೀನು ಮಹೋನ್ನತ. ಯಾರು? ಫರಿಸಾಯನು. ಅವನು ಕಳ್ಳ, ಬಚ್ಚಿಟ್ಟುಕೊಂಡು ಕೆಲವು ವಿಷಯಗಳು ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ? ನಾನು ಪರಿಶುದ್ಧನು, ನಾನು ನೀತಿವಂತನು, ನಾನು ವಾರಕ್ಕೆ 2 ಸಾರಿ 3 ಸಾರಿ ಉಪವಾಸ ಮಾಡ್ತೀನಿ, ನಾನು ಯಾವಾಗೂ ಪ್ರಾರ್ಥನೆ ಮಾಡ್ತೀನಿ, ಕಾಣಿಕೆಯಲ್ಲಿ ಕರೆಕ್ಟ್ ಆಗಿರ್ತೀನಿ, ಎಲ್ಲದರಲ್ಲೂ ಕರೆಕ್ಟ್ ಆಗಿರ್ತೀನಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಂದ ಹಾಗೆ ಹಿಂದಿರುಗಿ ಹೋದ. ಅಲ್ಲೇಲೂಯ. ಸ್ತೋತ್ರ 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 ಎಲ್ಲರೂ ಇರಬೇಕಾಗಿಲ್ಲ, ಸ್ತೋತ್ರದಲ್ಲಿ ಒಂದು ಮಹಿಮೆ ಇರಬೇಕು, ಅಂಥವ್ರು ಬೇಕು ದೇವರಿಗೆ. ಸುಮ್ಮನೆ ನೀನು ಸ್ತೋತ್ರ ಹೇಳಕ್ಕೆ ಸೈತನ್ ಕೂಡ ಸ್ತೋತ್ರ ಆಮೇಲೆ ಅಲ್ಲೇಲೂಯ ಅಂತ ಹೇಳ್ತಾನೆ. ಯಾರು? ಸೈತನ. ಅಲ್ಲೇಲೂಯ. ಇನ್ನೊಬ್ಬ ಬರ್ತಾ ಇದ್ದಾನೆ. ಅವನು ಯಾರು? ಫರಿಸಾಯನು ಒಳಗಡೆನೆ ಬಂದ್ಬಿಟ್ಟ. ಎಲ್ಲಿ? ಆಲಯದ ಒಳಗಡೆ. ನಾನು ಯಾರು ಗೊತ್ತಾ? ನನ್ನ ಲೆವೆಲ್ ಏನು ಗೊತ್ತಾ? ದೇವರೇ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಉಪವಾಸ ಮಾಡ್ತೀನಿ, ನಾನು ಎಲ್ಲಿ ಗೊತ್ತಾ, ನಾನು ಎಲ್ಲಿದ್ದೀನಿ ಗೊತ್ತಾ? ಏನೇನೋ ಬುಲ್ಟ್ಯಾಪ್ ಕೊಟ್ಕೊಂತಾನೆ. ಅಲ್ಲೇಲೂಯ. ಅವನ ಹಂಗೆ ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ. ಅವನು ಯಾರು? ಸದ್ದುಕಾಯನು. ಈ ಸದ್ದುಕಾಯನು ಏನ್ ಮಾಡ್ತಾನೆ? ಆಲಯದ ಒಳಗಡೆ ಹೋಗಲ್ಲ. ನಾವಾಗಿದ್ರೆ ಇನ್ನು ಎಷ್ಟು ದೊಡ್ಡ ಪಾಪಿನೋ. ನಾವೆಲ್ಲ ಹಂಗೇನೆ, ನಮ್ಮದು ನಾವು ನೋಡ್ಕೊಳಲ್ಲ, ಇನ್ನೊಬ್ರಿಗೆ ತಲೆ ಬರಹ ಕೊಡೋದು ಜಾಸ್ತಿ, ನಾವು ಟೈಟಲ್ ಕೊಡೋದು ಜಾಸ್ತಿ. ಅಲ್ಲೆಲ್ಲೂಯ್ಯ. ಸದ್ದುಕಾಯನು ಬರ್ತಾನೆ ಆಲಯದ, ಅಲ್ಲಿದೆ ಅಂದ್ರೆ ಆಲಯದಿಂದ ದೂರ ನಿಂತ್ಕೊಳ್ತಾನೆ. ಹೇಳ್ತಾನೆ, ಸ್ವಾಮಿ, ನಾನು ಪಾಪಿನಪ್ಪ, ನಾನು ನೀತಿವಂತನಲ್ಲಪ್ಪ, ನಾನು ಸರಿಗಿಲ್ಲಪ್ಪ, ನಿನ್ನ ಆಲಯದ ಒಳಗಡೆ ಬರೋಕ್ಕೆ ನನಗೆ ಯೋಗ್ಯತೆ ಇಲ್ಲಪ್ಪ ಅಂಥೇಳಿ ಅವನನ್ನು ಒಪ್ಪಿಸಿಕೊಡುವಾಗ ದೇವರ ವಾಕ್ಯ ಬೀಳ್ತದೆ. ಅವನು ಹಿಂದಿರುಗಿ ಹೋಗುವಾಗ ನೀತಿವಂತನಾಗಿ ಹಿಂದಿರುಗಿ ಹೋದ್ನಂತ. ಅಲೋ, ಜನಗಳು ಕೊಡುವಂತ ಸರ್ಟಿಫಿಕೇಟ್ ನಮ್ಗೆ ಬೇಕಾಗಿಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಆ ಸರ್ಟಿಫಿಕೇಟ್ ಚೇಂಜ್ ಆಗ್ಬೋದು. ಬಟ್
ಪರಲೋಕ ಕೊಡೋ ಸರ್ಟಿಫಿಕೇಟ್ ಇದೆಯಲ್ಲ, ಅದು ನಮಗೆ ಈ ದಿನಗಳಲ್ಲಿ ಬೇಕು ಅಂತ ಹೇಳಿ ಸ್ವರ್ಗದ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ಅಲ್ಲೇಲೂಯ. ನಿನ್ನ ಒಳಗಡೆ ಇರುವುದನ್ನು ಸರಿಯಾಗಿ ನೀನು ಎತ್ತಿ ಒಳಗಡೆ ಆಗೋದಾದ್ರೆ ನೀನ್ ನೀತಿವಂತನು, ನೀನು ಪರಿಶುದ್ಧನು, ನೀನ್ ದೇವರ ಮಗನು, ನೀನು ಪರಲೋಕಕ್ಕೆ ಬಾಳ್ತೀನು, ನೀನೇ ಸ್ವರ್ಗಕ್ಕೆ ಬರುವುದು ಅಂತ ಹೇಳಿ ಸ್ವರ್ಗದ ದೇವರು ಟೈಟಲ್ ಕೊಡ್ಬೇಕಂತ ಹೇಳಿ ದೇವರು ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ದೇವರು ಮಾತಾಡ್ತಾ ಇದಾರ. ಫರಿಸಾಯನು ಅವನ್ ಬಂದ, ದೇವ್ರು ಹೇಳ್ತಾ ಇದಾರೆ ಅವನ್ ಬಂದ ಹಾಗೆ ಹಿಂದಿರುಗಿ ಹೋದ. ಆದ್ರೆ ಸದ್ದುಕಾಯನು ಅವನಲ್ಲಿ ಒಳಗಡೆದನ್ನೆಲ್ಲ ತೆಗೆದು ನನ್ನ ಮುಂದಗಡೆ ಇಟ್ಟ. ಅವನು ಹಿಂದಿರುಗುವಾಗ ಆ ನೀತಿವಂತನಾಗಿ ಹಿಂದಿರುಗಿ ಹೋಗಿಲ್ಲ, ಅವನು ನೀತಿವಂತನಾಗಿ ಹಿಂದಿರುಗಿ ಹೋದ. ನನ್ನ ದೇವರಿಗೆ ತಗ್ಗಿಸಿಕೊಳ್ಳೋರು ಬೇಕು, ನಾನು ದೇವರಿಗೆ ಒಪ್ಪಿಕೊಳ್ಳುವಂಥವ್ರು ಬೇಕು, ನನ್ನ ದೇವರ ಮುಂದಗಡೆ ತಗ್ಗಿಸಿ ಒಪ್ಪಿಸಿಕೊಳ್ಳುವಂಥವ್ರು ಬೇಕು, ಒಪ್ಪಿಸಿಕೊಳ್ಳುವಂಥವ್ರು ಬೇಕು. ಇಂಥ ಕಾರ್ಯ ನನ್ನ ಒಳಗಡೆ ಇದೆ ಅಂತೇಳಿ ತೋರಿಸಿಕೊಡುವಂಥವ್ರು ಬೇಕು. ಅಲ್ಲೇಲೂಯ. ಮತ್ತೊಂದು ಸಾರಿ ಹೇಳ್ತೇನೆ ಕೇಳ್ರಿ, ಫರಿಸಾಯನು ಸದ್ದುಕಾಯರಲ್ಲಿ ಇಬ್ಬರಲ್ಲೂ ವ್ಯತ್ಯಾಸ ಇತ್ತು. ಅಲ್ಲೇಲೂಯ. ಅದೇ ರೀತಿಯಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಧನವನ್ನು ನನ್ನನ್ನು ನೀವು ಸೇವಿಸಲಾರಿರಿ. ಹಣದ ಕುರಿತು, ಧನದ ಕುರಿತು, ದುಡ್ಡಿನ ಕುರಿತು ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ಅಲ್ಲೇಲೂಯ, ಅಲ್ಲೇಲೂಯ. ಈಗ ದೇವರ ವಾಕ್ಯ ಹೇಳ್ತದೆ, ಹಣದ ಆಸೆಯು, ಹಣ ಬೇಕು, ಬಟ್ ಅದು ಆಸೆಯಾಗಿ ಮಾರ್ಪಡುವಾಗ ದೇವರು ಹೇಳ್ತಾರೆ ಅದೊಂದು ವಿಗ್ರಹ, ಅದೊಂದು ಬೊಂಬೆ, ಅದು ನಿನ್ನ ಒಳಗಡೆ ಇರಬಾರ್ದು, ಅದು ಹೊರಗಡೆ ಹೋಗ್ಬೇಕು ಇವತ್ತು ಯೇಸುವಿನ ನಾಮದಲ್ಲಿ. ಸುಮ್ಮನೆ ಚಪ್ಪಾಳೆ ಹೊಡಿಬೇಡ್ರಿ. ಒಪ್ಪಿಸಿಕೊಡೋರು ಮಾತ್ರ ಚಪ್ಪಾಳೆ ಹೊಡಿಬೇಕು, ಸಮರ್ಪಿಸಿಕೊಡೋರು ಮಾತ್ರ ಚಪ್ಪಾಳೆ ಹೊಡಿಬೇಕು. ದೇವರು ನನ್ನ ಹತ್ರನೇ ಮಾತಾಡ್ತಾರೆ ಎಂಬ ಅರಿವು, ಬೋಧೆ ಉಳ್ಳವರು ಮಾತ್ರ ಚಪ್ಪಾಳೆ ಹೊಡೆದು ಆ ಕಾರ್ಯಗಳನ್ನು ಒಪ್ಪಿಸಿಕೊಡ್ಬೇಕ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಒಂದು ವೇಳೆ ಹಣ ಅದು ಆಸೆಯಾಗಿ ಮಾರ್ಪಡುವಾಗ ಆ ಆಸೆ ವಿಗ್ರಹವಾಗಿ ಮಾರ್ಪಡುತ್ತೆ. ಪ್ರಸಂಗ ಎಲ್ಲೋಗಿ ಎಲ್ಲಿ ಬರ್ತಾ ಇದ್ ನೋಡ್ರಿ. ಅಲ್ಲೇಲೂಯ. ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ. ಕೆಟ್ಟತನದಲ್ಲಿ ಇವತ್ತು ಪ್ರಪಂಚವನ್ನ, ಜಗತ್ತನ್ನ, ಎಲ್ಲ ಜಾತಿ ಜನಗಳನ್ನ ಕೆಟ್ಟತನದಲ್ಲಿ ನಡೆಸ್ತಾ ಇರೋದು ಯಾರೋ? ಅವರುಗಳು ಮಾಡಿಕೊಂಡಿರುವಂತ ಬೊಂಬೆಗಳು. ಅಲ್ಲೇಲೂಯ. ಇವತ್ತು ರಾಹೇಲಳು ತನ್ನ ತಂದೆಯ ಮನೆ ಒಳಗಡೆ ಇದ್ದಂತ ವಿಗ್ರಹವನ್ನು ಎತ್ತಿಕೊಂಡು ಬಂದು ಜೊತೆಲಿಟ್ಟುಕೊಂಡು ಬಚ್ಚಿಟ್ಟುಕೊಳ್ತಾ ಇದ್ದಾಳೆ. ಕೆಲವು ಪರಂಪರೆಯಿಂದ ಬಂದಿರುವಂತ, ಕೆಲವು ರಕ್ತದಿಂದ ಬಂದಿರುವಂತ, ಕೆಲವು ಅಪ್ಪ ಅಮ್ಮ ಮಾನಿನ ತೆಗೆದುಕೊಂಡು ಬಂದಿರುವಂತ ಈ ವಿಗ್ರಹ ಇವತ್ತು ಯೇಸುವಿನ ನಾಮದಲ್ಲಿ ಒಡೆಯಲ್ಪಡುತ್ತೆ. ಹಣದ ಆಸೆ, ಲೋಕದ ಆಸೆ, ಲೋಕದ ಇಚ್ಛೆ, ಈ ಎಲ್ಲ ಆಸೆ ಒಳಗಡೆ ಇದ್ರೆ ಇವತ್ತು ನಿನ್ನ ಒಪ್ಪಿಸಿಕೊಡೋದಾದ್ರೆ ನಿನ್ನಲ್ಲಿ ಒಂದು ಮಹಿಮೆ ಪ್ರಕಟ ಆಗುತ್ತೆ. ದೇವರಿಗೆ ಸ್ತೋತ್ರ. ಈಗ ಕೆಲವು ಜನರು ಯೇಸು ಹತ್ರ ಬಂದು ಒಂದು ನಾಣ್ಯ ತಗೊಂಡು ಬರ್ತಾರೆ. ಏನು? ನಾಣ್ಯ, ಕಾಸು ತಗೊಂಡು ಬಂದು ಯೇಸುವನ್ನ ಕೇಳ್ತಾರೆ, ಇದೇನ್ ಮಾಡಬೇಕು, ಇದು ಯಾರು ಕೊಡಬೇಕು ಅಂತ. ಇದೇನ್ ಮಾಡಬೇಕು? ಇದೇನ್ ಮಾಡಬೇಕು? ಆಲ್ರೆಡಿ ಕೆಲವು ಜನರಿಗೆ ಮಕ ಎಲ್ಲ ಬೋಂಡ ಆಗ್ತಾ ಇದೆ. ಇವತ್ತು ಬೇರೆ ಪ್ರಸಂಗ ಅನ್ಕೊಂಡೆ, ಇವತ್ತು ದೇವ್ರ ಬುಡಕ್ಕೆ ಕೈ ಹಾಕ್ಬಿಟ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಇವತ್ತು? ಹಲ್ಲೇಲೂಯ. ಸುಮ್ಮನೆ ಆಶೀರ್ವಾದ ಮಾತುಗಳು ದೇವರಿಂದ ಬರಲ್ಲ. ಹಲ್ಲೇಲೂಯ. ಫಸ್ಟ್ ರಿಲೀಸ್ ಆಗ್ಬೇಕಾಗಿರೋ ವಾಕ್ಯಗಳು ರಿಲೀಸ್ ಆಗಿ ಆಮೇಲೆ ಬರಬೇಕಾದ ವಾಗ್ದಾನಗಳು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸು ಹತ್ರ ಕೆಲವು ನಾಣ್ಯಗಳನ್ನ ತಗೊಂಡು ಬಂದು ಇದು ಯಾರು ಕೊಡಬೇಕು ಅಂತ ಕೇಳ್ತಾರೆ. ಅವಾಗ ಯೇಸು ಹೇಳ್ತಾರೆ, ಇದ್ರ ಮೇಲೆ ಯಾರ್ದು? ಇದ್ರ ಮೇಲೆ ಯಾರ್ದು ಮುದ್ರೆ ಇದೆ, ನೀವೇನ್ ಮಾಡಬೇಕು? ಅದು ಅವ್ರಿಗೆ, ಯಾರಿಗೆ? ಅಲ್ಲೊಂದು ವ್ಯಕ್ತಿ ಬರ್ತಾನೆ. ಒಂದು ವ್ಯಕ್ತಿ ಹೆಸರು ಏಸಪ್ಪ ಹೇಳ್ತಾರೆ. ಆ ವ್ಯಕ್ತಿ ಹೆಸರೇನು? ಅಲ್ಲ, ಹೊಡಿದ ಜಪಾಳ. ಪ್ರೈಸ್ ದಿ ಲಾರ್ಡ್. ಕೈಸರಿನದು ಕೈಸರನಿಗೆ ಕೊಡ್ರಿ. ಅಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ಮುದ್ರೆ ಯಾರ್ದಿದೆ ಅಲ್ವಾ? ಅಲ್ಲಿ ಮುದ್ರೆ ಯಾರ್ದಿದೆ?
ಅಂದ್ರೆ ಕೈಸರಿನ ಮೇಲೂ ಕೂಡ ಹಂಗ ಅಂದ ಮೇಲೆ ಕೈಸರಿಂದೇ ಮುದ್ರೆ ಇದೆ ಅಂದ್ಮೇಲೆ ದೇವ್ರದು ಮಾತಾಡ್ಬೇಕು ಕಣಕ್ಕ ಅಕ್ಕ ಅಣ್ಣ ಕೈಸರಿಂದ ಏನಿದೆಯಂತೆ ನೆನ್ನೆಗ ಮೊನ್ನೆಗ ನಾಳೆಗ ನಾಳಿದ್ಗ ಅಳಿದು ಹೋಗುವಂತ ಆ ಬೂಟಾಟಿಗೆ ಕೈಸರಿಂದೇ ಮುದ್ರೆ ಇದೆ ಅಂದ್ರೆ ಕೈಸರಿನಿಗೆ ಕೊಡ್ರಿ, ಹಂಗಂದ್ರೆ ದೇವ್ರಿಗೆ ಕೊಡ್ರಿ ಅಂತ ಹೇಳುವಾಗ ದೇವ್ರಿಗೆ ಸಂಬಂಧಪಟ್ಟಂತ ಹಣದ ಮೇಲೆ ಯಾರ್ದು ಮುದ್ರೆ ಇದೆ? ದೇವ್ರದ್ದು ಪರಲೋಕದ ಮುದ್ರೆ ಇದೆ. ಹಲ್ಲೆಲೂಯಾ. ದೇವರು ಮಾತಾಡ್ತಾ ಇದ್ದಾರೆ, ಕೈಸರಿನಿಗೆ ಕೊಡ್ರಿ, ದೇವರಿಗೆ ಕೊಡ್ರಿ. ಕೈಸರಿಂದ ಮುದ್ರೆ ಇದೆ, ಕೈಸರಿಂದ ದೇವ್ರದ್ದು ಮುದ್ರೆ ಇದ್ರೆ ಅದು ದೇವ್ರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 2 ಮುದ್ರೆಯಲ್ಲಿ ಪ್ರಕಟ ಆಗ್ತಾ ಇದೆ. ಯಾವ ಮುದ್ರೆ? 2 ಮುದ್ರೆ. ಒಂದು ಕೈಸರಿನ ಮೇಲಿರುವಂತಹ ಮುದ್ರೆ. ಕೈಸರಿನ ಮುದ್ರೆ ಇದ್ರೆ ಅದು ದೇವರು ಕೂಡ ಮುಟ್ಟಲ್ಲ, ಎಡಕೈಯಲ್ಲಿ ಮುಟ್ಟಲ್ಲ ದೇವರು. ಹಲ್ಲೆಲೂಯಾ. ಅದು ಕೈಸರಿಂದಿದ್ರೆ ಕೈಸರಿನಿಗೆ ಕೊಡು, ದೇವ್ರದ್ದು ಇದ್ರೆ ದೇವರಿಗೆ ಕೊಡು. ಈಗ ನೀವು ಕರೆಕ್ಟಾಗಿ ಹೇಳ್ರಿ, ದೇವರ ವಿಷಯದಲ್ಲಿ ಕೊಡೋದ್ರಲ್ಲಿ ನಂಬಿಕಸ್ಥರಾಗಿದ್ದೀರಾ? ಮತ್ತೆ ಆರಾಧನೆ ಹೆಂಗ್ ಮಾಡ್ತೀರಾ? ಪ್ರಾರ್ಥನೆ ಹೆಂಗ್ ಮಾಡ್ತೀರಾ? ಮತ್ತೆ ನಿಮ್ಮ ಪ್ರಾರ್ಥನೆ ಕೋಣೆಯಲ್ಲಿ ಕೂತ್ಕೊಂಡು ಹಿಂಗೆ ಪ್ರಾರ್ಥನೆ ಮಾಡಕ್ ಬಾಯಿ ಬರುತ್ತೆ, ಮತ್ತೆ ಕೊಡಪ್ಪ ಅಂತ ಕೈ ಹೆಂಗೆ ಎತ್ತುತ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸಂಬಂಧಪಟ್ಟ ದುಡ್ಡಿನ ವಿಷಯದಲ್ಲಿ ದೇವರಿಗೆ ಕೊಡಬೇಕಾಗಿರುವ, ಅಪ್ಪನಿಗೆ ಕೊಡಬೇಕಾದ, ಅಪ್ಪನ ಆಲಯಕ್ಕೆ ಕೊಡಬೇಕಾಗಿರುವಂತ ದುಡ್ಡಿನ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ, ಬಚ್ಚಿಟ್ಟುಕೊಳ್ತಾ ಇದ್ದೀರಾ? ನನ್ನ ಪ್ರಸಂಗ ಪ್ರಿಪೇರ್ ಆಗಿ ಬಂದಿಲ್ಲ ಸಿಸ್ಟರ್, ಬ್ರದರ್. ಅಪ್ಪ ಕೊಡ್ತಾ ಇದ್ದಾನೆ, ಓದಿರ್ತಾ ಇದ್ದೀನಿ ಅಷ್ಟೇ. ದೇವರಾತ್ಮ ಏನು ಮಾತಾಡ್ತಾರೆ ಅದೇ ಮಾತಾಡ್ತಾ ಇದ್ದೀನಿ. ನನಗೆ ದರ್ಶನ ಭಾಗದ ಬಗ್ಗೆ, ಕಾಣಿಕೆ ಬಗ್ಗೆ ಎಲ್ಲ ಮಾತಾಡೋಕೆ ಇಷ್ಟ ಆಗಲ್ಲ. ನೋಡಿದ್ರೆ ಯಾವಾಗ ಅವ್ರು ಮಾತಾಡೋದು ನಾನು ಇಷ್ಟ ಆಗಲ್ಲ ನನಗೆ. ನೀವೆಲ್ಲರೂ ಬರದೇ ಇರುವಾಗಲೂ ಆಲಯ ನಡೆಸಲ್ಪಡ್ತಾ ಇತ್ತು. ಸ್ತೋತ್ರ ಬಂದಿಲ್ಲ, ಸ್ತೋತ್ರ ಬಂದಿಲ್ಲ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ನೀವು ಆಲಯದ ಒಳಗಡೆ ಬರುವಾಗ ಚರ್ಚೆ ನಡೆಸಲ್ಪಡ್ತಾ ಇತ್ತ ಇಲ್ವಾ? ಯಾರಮ್ಮ, ನೀವು ಚರ್ಚಿಗೆ ಬರೋಕ್ಕಿಂತ ಮುಂಚೆ ಆಲಯ ನಡೆಸಲ್ಪಡ್ತಾ ಇತ್ತ ಇಲ್ವಾ? ಎಲ್ಲರೂ ಅಷ್ಟೇ, ನೀವು ಎಲ್ಲರೂ ಬರೋಕ್ಕಿಂತ ಮುಂಚೆ ಆಲಯ ನಡೆಸಲ್ಪಡ್ತಾ ಇತ್ತು, ಇವಾಗೂ ನಡೆಸಲ್ಪಡ್ತಾ ಇದೆ, ಮುಂದಕ್ಕೂ ನಡೆಸಲ್ಪಡ್ತದೆ. ಹಲ್ಲೆಲೂಯಾ. ಅದು ದೇವರು ನನ್ನನ್ನು ಇಲ್ಲಿ ಮಹಿಮೆ, ಅಭಿಷೇಕ, ಇಲ್ಲಿ ದರ್ಶನ ಇರೋವರೆಗೂ ನಡೆಸಲ್ಪಡ್ತಾನೇ ಇರ್ತದೆ. ಅಯ್ಯೋ ದುಡ್ಡಿಲ್ಲ ಚರ್ಚ್ ಮುಚ್ಚೋಣ, ಅಯ್ಯೋ ದುಡ್ಡಿಲ್ಲ ಅದು ಮುಚ್ಚೋಣ, ಇದು ಮುಚ್ಚೋಣ, ಜಾಗ ಚರ್ಚ್ ಅಲ್ಲ ಇದು. ಹಲ್ಲೆಲೂಯಾ. ದುಡ್ಡು ಅಧಿಕವಾದರೂ ಸಭೆ ನಡೆಸಲ್ಪಡ್ತದೆ, ದುಡ್ಡು ಇಲ್ಲ ಅಂದ್ರೂ ಸಭೆ ನಡೆಸಲ್ಪಡ್ತದೆ. ಸಭೆ ಸೇವೆ ನಡೆಸಲ್ಪಡಬೇಕಾಗಿರೋದು ದೇವರ ದರ್ಶನದಲ್ಲಿ, ದೇವರ ಬಲದಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಅಭಿಷೇಕದಲ್ಲಿ. ಹಲ್ಲೆಲೂಯಾ. ಈಗ ನಿನಗೆ ಆಶೀರ್ವಾದ ಬೇಕಾ? ಕೇಳಿದ್ರೆ ನೆನೆಸ್ಕೊಂಡ್ಬಿಟ್ಟಿದ್ರೆ ನಾನು ಕೊಡ್ತಾನೆ ಇಲ್ಲ, ಚೆನ್ನಾಗಿದ್ದೀನಲ್ಲ ಅಂತ. ಎಲ್ಲ ಗಂಟು ಒಂದಿನ ಹೋಗುತ್ತೆ, ಬರ್ದಿಟ್ಕೊಳ್ರಿ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ಕೈಸರಿಂದು ದೇವ್ರದ್ದು ಮುಟ್ಟಕ್ಕೆ ನಿನ್ಗೆ ಹೆಂಗೆ ಬರ್ತದೆ ಮನಸ್ಸು? ದೇವ್ರಿಗೆ ಸಂಬಂಧಪಟ್ಟ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವ್ರಿಗೆ ಸಂಬಂಧಪಟ್ಟಿದಂದ್ರೆ ಏನು? ದೇವರಿಗೆ ಸಂಬಂಧಪಟ್ಟಿದಂದ್ರೆ ಏನು ಹೇಳ್ಬೇಕು ನೋಡೋಣ. ಈಗ ನೀವೇ ನಿಮ್ಮಿಂದ ಏನೇನು ಬರ್ತದೆ ನೋಡೋಣ. ಏನಪ್ಪ ದೇವ್ರಿಗೆ ಸಂಬಂಧಪಟ್ಟಿದ್ದು ಅಂತ. ಫಸ್ಟೇ ಹೇಳಿದೆ, ದೇವರು ಕೈಸರಿಗೆ ಕೊಡ್ರಿ, ದೇವ್ರಿಗೆ ಕೊಡ್ರಿ. ದುಡ್ಡಿನ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾರ. ಹಲ್ಲೆಲೂಯಾ. ದುಡ್ಡಿನ ಬಗ್ಗೆ, ಹಣದ ಆಸೆಯು ಪ್ರಸಂಗದ ಒಳಗಡೆ ಇನ್ನೂ ಹೋಗಿಲ್ಲ, ಪರಿಚಯ ಮಾಡ್ತಾ ಇದೀನಿ. ಪ್ರಸಂಗ ಬೇರೆ ಇದೆ, ಅದರಲ್ಲೇ ಪ್ರಸಂಗದ ಆಲೋಚನೆ ಬೇರೆ ಇದೆ. ಅದರಲ್ಲಿ ದೇವರಾತ್ಮ ಕೊಂಡೋಗೋಕ್ಕಿಂತ ಮುಂಚೆ ದೇವರಾತ್ಮ ಪರಿಚಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರದು ಇದ್ರ ಮೇಲೆ ಮುದ್ರೆ ಯಾರ್ದಿದೆ? ಕೈಸರಿನಿದೆ. ಕೈಸರಿಗೆ ಕೊಡ್ರಿ. ದೇವರಿಗೆ ಸಂಬಂಧಪಟ್ಟದ್ದು, ದೇವರು ಏನ್ ಮಾತಾಡಿದ್ರು ನಿಮ್ಮಿಂದ ಬರಬೇಕು ಅಂತೇಳಿ ಅದ್ರ ಮೇಲೆ ನಿಮಗೆ ಗೊತ್ತಿಲ್ಲದ್ರ ಬಗ್ಗೆ ದೇವ್ರ ಮುದ್ರೆ ಹಾಕಿರ್ತಾರೆ. ದೇವರು ಮುದ್ರೆ ಹಾಕಿರೋದನ್ನ ದೇವರ ಆಲಯಕ್ಕೆ ತಂದು ಒಪ್ಪಿಸ್ಬೇಕು. ಅದು ಮತ್ತೊಂದು ಜಾಗಕ್ಕೆ ಹೋಗಬಾರದು,
ಮತ್ತೊಂದು ಅಂಗಡಿಗೆ ಹೋಗಬಾರ್ದು, ಮತ್ತೊಂದು ಭಾಗಕ್ಕೆ ಹೋಗಬಾರ್ದು, ಮತ್ತೊಂದು ವಿಷಯಕ್ಕೆ ಹೋಗಬಾರ್ದು. ಅದು ದೇವರ ಆಲಯದ ಒಳಗಡೆ ಬರಬೇಕ. ಅದಕ್ಕೆ ಕರ್ತನು ಹೇಳ್ತಾನೆ, ಆಲಯಕ್ಕೆ ಬರುವಾಗ ಬರಿಗೆಯಲ್ಲಿ ಬರಬೇಡ್ರಿ. ದೇವರಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳು, ದೇವರು ಹಾಕಿರುವ ಮುದ್ರೆಗಳಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳೊಂದಿಗೆ ನೀವು ದೇವರ ಆಲಯದ ಒಳಗಡೆ ಬರಲಿ. ಈಗ ದೇವರಿಗೆ ಸಂಬಂಧಪಟ್ಟಿದ್ರೆ ಯಾವ ಯಾವ ವಿಷಯಗಳು ದೇವರು ಸಂಬಂಧಪಟ್ಟಿದ್ದು? ದೇವರು ಯಾವ ಯಾವ ವಿಷಯಗಳಲ್ಲಿ ಮುದ್ರೆ ಹಾಕಿದ್ದಾರೆ? ಕಾಣಿಕೆ, ದಶಮ ಭಾಗ. ದೇವರಿಗೆ ಸ್ತೋತ್ರ. ಚರ್ಚೆಗೆ ಇವತ್ತು ದೇವರ ಮಗಳ ಮೂಲಕ ಪ್ರಕಟ ಪಡೆದಿದ್ದಾಗಿದೆ. ಚರ್ಚೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ ವಿಷಯದಲ್ಲಿ ದೇವರು ಮುದ್ರೆ ಹಾಕಿರೋ ವಿಷಯದ ಮೇಲೆ ಆಮೇಲೆ ಹಲ್ಲೆಲೂಯಾ, ಆಮೆನ್, ಆಮೆನ್. ಇದ್ರ ಮೇಲೆಲ್ಲ ದೇವರು ಮುದ್ರೆ ಹಾಕಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ತಿಳ್ಕೊಳ್ಬೋದು, ಯಪ್ಪ ಸುಮ್ಮನೆ ಹೆಂಗ ತಪ್ಪಿಸ್ಕೊಂಡ್ಬಿಟ್ವಿ ಅಂತ. ದೇವ್ರ ಮುದ್ರೆ ಬಿದ್ದಿರುತ್ತ ನೀನು ಮುಟ್ಟಿದ್ರೆ ಡಬ್ಬಲ್ ಕಕ್ಕಿಸ್ತಾರೆ ನಿನ್ನಿಂದ ಒಂದಿನ. ನಾನೇನೋ ಭಯ ಪಡಿಸ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ದೇವ್ರ ಆತ್ಮ ಮಾತಾಡ್ತಾರೋ ಮಾತುಗಳು ಮಾತಾಡ್ತಾ ಇದ್ದಾನೆ. ನಿನಗೆ ಇವಾಗ ಗೊತ್ತಾಗಲ್ಲ, ಒಂದಿನ ಕಕ್ಕ ದಿನ ಬರುತ್ತೆ. ಹಲ್ಲೆಲೂಯಾ. ತಿಮಿಂಗಳ ನುಂಗುವಾಗ ಕಕ್ಕುವಾಗ ಸುಮ್ಮನೆ ಕಕ್ಕಿಲ್ಲ. ಅದು ಏನು ಕಕ್ತು, ಒಳಗಡೆ ಏನೆಲ್ಲಿತ್ತಂತೆ. ಬರೀ ಯೋನನ್ನು ಮಾತ್ರ ಕಕ್ಕಿಲ್ಲ, ಕಾರ್ತಂತೆ. ಕೆಲವು ಒಳಗಡೆ ವಿಷಯಗಳೆಲ್ಲ ಜೊತೆ ಸೇರಿ ಕಿತ್ಕೊಂಬಂತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ, ತಿಂದು ಬಿಟ್ಟ ದಿನಗಳನ್ನ ಕಟ್ಟಿ ಕೊಡ್ತೀನಿ, ಹಾಗೆಯೇ ನೀವು ತಿಂದು ಬಿಟ್ಟಂತ ದೇವರ ಕೆಲವು ದುಡ್ಡನ್ನ ಕಕ್ಕಿಸ್ತೀನಿ. ಎಷ್ಟೋ? 2ರಷ್ಟು. ನಾವೆಲ್ಲ ಬರೀ ಸುಮ್ಮನೆ ಹೇಳ್ತೀವಿ. ಏನಂತ ಹೇಳ್ಬಿಟ್ಟು, ಇಂದು ಕಾಣುವ ಐಗುಪ್ತರನ್ನ ಮತ್ತೆ ಕಾಣಲ್ಲ ಅಂತ ಮುಂದೆ ವಾಕ್ಯ ಹೇಳುತ್ತೆ. ದೇವರನ್ನ ಬಿಟ್ಟು ನಡೆಯುವಾಗ ಆ ಐಗುಪ್ತರನ್ನ ಮತ್ತೆ ಕಳಿಸಿ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕೆಲ ಜನರ ಮಕ್ಕ ಬಾಡಿ ಹೋಯ್ತು, ಕೆಲ ಜನರ ತಲೆ ತಗ್ಗಿಸಲ್ಪಡ್ತು. ಕರ್ತನ ವಿಷಯದಲ್ಲಿ, ಕರ್ತನ ಮನೆಯಲ್ಲೆಲ್ಲ ನೀವು ನಂಬಿಗಸ್ತರಾಗಿದ್ದಿದ್ರೆ ಇವತ್ತು ನಿನ್ನ ತಲೆಗೆ ತಲ್ಪಡ್ತಾ ಇತ್ತು. ಒಂದು ಮಾತ್ರ ಸತ್ಯ, ನೀನ್ ದೇವರ ವಿಷಯದಲ್ಲಿ ನಂಬಿಗಸ್ತರಾಗಿದ್ರೆ ನನ್ನ ದೇವರು ನಿನ್ನ ವಿಷಯಗಳಲ್ಲಿ 2ರಷ್ಟು ನಂಬಿಗಸ್ತನಾಗಿರ್ತಾನ. ಪ್ರಾರಂಭ ದಿನಗಳಲ್ಲಿ 100 ರೂಪಾಯಿಗೆ 10 ರೂಪಾಯಿ ಆಗ್ತಾ ಇದ್ದಂಥವ್ರು ಪ್ರಾರಂಭ ದಿನಗಳಲ್ಲಿ 100 ರೂಪಾಯಿಗೆ 15 ರೂಪಾಯಿ ಆಗ್ತಾ ಇದ್ರು. ಇವತ್ತು ಪ್ರಾರಂಭ ದಿನಗಳಲ್ಲಿ 100 ರೂಪಾಯಿಗೆ ದೇವರು ಮುದ್ರೆ ಹಾಕಲ್ಪಟ್ಟ ದೇವರ ಭಾಗ 15 ರೂಪಾಯಿ ಆಗ್ತಾ ಇದ್ರು. ಆದ್ರೆ ಇವತ್ತು 100 ರೂಪಾಯಿಗೆ 5 ರೂಪಾಯಿ ಆಗ್ತಾ ಇದಾರ. 2 ರೂಪಾಯಿ ಹಾಕೋರಿದಾರ. ನಿನ್ನ ಭಿಕ್ಷೆ ದೇವರಿಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ನೀನು ಆಶೀರ್ವಾದಿಸಲ್ಪಡಬೇಕಾದ್ರೆ ನೀನ್ ದೇವ್ರಿಗೆ ಸಮರ್ಪಿಸಬೇಕು. ಕೈ ಸರಿಂದೆ ನಿಂದು ದೇವ್ರಿಗೆ ಬೇಕಾಗಿಲ್ಲ, ನಿಂದು ನೀನು ಇಟ್ಕೋ. ಆದ್ರೆ ದೇವರಿಗೆ ಸಂಬಂಧಪಟ್ಟಿದ್ದನ್ನ ನೀನು ಕಕ್ಕಲೇಬೇಕು, ನೀನು ಕೊಡಲೇಬೇಕು, ನೀನು ಸಪ್ರೇಟ್ ಮಾಡಲೇಬೇಕು. ಬರ್ದಿಟ್ಕೋ. ಒಂದು ದಿನ ಬರುತ್ತೆ, ಒಂದು ಕಾಲ ಬರುತ್ತೆ, ಒಂದು ಅವಧಿ ಬರುತ್ತೆ. ಮೂಟೆ ಗಟ್ಲೆ ನೀನು ಕಕ್ಕುವಂತ ಒಂದು ದಿನ ದೇವರು ಬರ ಮಾಡ್ತಾನೆ. ಹಲ್ಲೆಲೂಯಾ. ಹಣದ ಆಸೆ ನಿನಗಿಲ್ಲ ಅಂದ್ರೆ ಕರ್ತನ ವಿಷಯದಲ್ಲಿ ನಂಬಿಗಸ್ತನಾಗಿರ್ತೀಯ. ಕರ್ತನ ವಿಷಯದಲ್ಲಿ ನಂಬಿಗಸ್ತನಾಗಿರ್ತೀಯ. ಯಾವಾಗ ನಿನ್ನ ಒಳಗಡೆ ಹಣದ ಆಸೆ ಬಂತು, ಸಕಲ ಕೆಟ್ಟತನಕ್ಕೆ ನಿನ್ನನ್ನು ಮೂಲ ಮಾಡ್ತಾ ಇದೆ. ಸಕಲ ಕೆಟ್ಟತನಕ್ಕೆ ನಿನ್ನನ್ನು ಮೂಲ ಮಾಡುವುದಕ್ಕಾಗಿ ಎಲ್ಲ ಬಿಡಲ್ಪಟ್ಟ ಕಲ್ಲನ್ನು ತೆಗೆದುಕೊಂಡು ಮುಖ್ಯವಾದ ಮೂಲೆಗಳಾಗಿಡುವುದಕ್ಕಾಗಿ ನನ್ನ ದೇವರಿಗೆ ಪದ್ಧತಿ ಉಂಟು. ಆದ್ರೆ ಸೈತಾನನಿಗೆ ಗೊತ್ತು, ಸಕಲ ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ನಿನ್ನ ಮೂಲ ಮಾಡಿ ಆ ದೇವರ ಆಶೀರ್ವಾದಗಳಿಂದ, ಆ ದೇವರ ಅನುಗ್ರಹಗಳಿಂದ, ಆ ದೇವರ ಕೃಪೆಯಿಂದ, ಆ ದೇವರ ಆರೋಗ್ಯದಿಂದ ನಿನ್ನನ್ನ ದೂರ ಮಾಡಬೇಕಂತೇಳಿ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನ. ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ನಿನ್ನ ಒಳಗಡೆ ಬಚ್ಚಿಟ್ಟುಕೊಂಡು ಆ ರಾಹೇಲಳು ತನ್ನ ತಂದೆಗೆ ಸಂಬಂಧಪಟ್ಟದನ್ನ ಕದ್ದು ಬಚ್ಚಿಟ್ಟುಕೊಳ್ಳುವಾಗ ಅಲ್ಲಿ ಯಾಕೋಬ ಹೇಳ್ತಾ ಇದ್ದಾನೆ, ಅದು ಯಾರು ಕದ್ದುಕೊಂಡಿದ್ದಾರೋ ಅವರಿಗೆ ಸಾವು ಬರಲಿ, ಅವರಿಗೆ ಮರಣ ನಡೆಯಲಿ, ಅವರ ಮನೆಯಲ್ಲಿ ದುಃಖ ಉಂಟಾಗಲಿ, ಅವರ ಮನೆ ಒಳಗಡೆ ಸಾವುಗಳು ಉಂಟಾಗಲಿ ಅಂತ ಹೇಳಿ ಯಾಕೋಬನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಕಿವಿ ಉಳ್ಳವನು ಕೇಳಿ, ದೇವರ ಆತ್ಮವನ್ನು ಹೇಳದನ ಸಭೆ ಕೇಳಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಮನಸಾಕ್ಷಿ ಹತ್ರ ನೀನು ಮಾತಾಡಿ ನೋಡು, ನಿನ್ನ ಹೃದಯದಲ್ಲಿ ನೀನು ಮಾತಾಡಿ ನೋಡು. ದೇವ್ರದ್ದು ಬಚ್ಚಿಟ್ಕೊಳ್ತಾ ಇಲ್ಲ ನೀನು? ದೇವ್ರದ್ದು ಬಚ್ಚಿಟ್ಕೊಳ್ತಾ ಇಲ್ವಾ? ದೇವ್ರದ್ದು ನೀನು ಬಚ್ಚಿಟ್ಟುಕೊಳ್ತಾ ಇದೀಯ ಅಂದ್ರೆ ನೀನು ತಿಳ್ಕೋಬಹುದು, ನನ್ನನ್ನು ಇದು ಉನ್ನತಕ್ಕೆ ನಡೆಸುತ್ತೆ, ಅನುಗ್ರಹಕ್ಕೆ ನಡೆಸುತ್ತೆ. ಇದು ಹಾಕೋಕ್ಕಿನ್ನದು ಇಟ್ಟುಕೊಂಡ್ರೆ ಒಡವೆ ತಗೊಂಬೋದು, ಅದು ತಗೊಂಬೋದು, ಇದು ತಗೊಂಬೋದು. ನಿಜವಾಗಲೂ ಹೇಳ್ತೀನಿ, ದೇವ್ರಿಗೆ ಸಂಬಂಧಪಟ್ಟಿದ್ದು ಯಾವುದೇ ಆಗಿರಲಿ ಅದರ ಮೇಲೆ ದೇವ್ರ ಮುದ್ರೆ ಹಾಕಿರ್ತಾರ. ದೇವ್ರ ಮುದ್ರೆ ಹಾಕಿರ್ ದೇವ್ರ ಸಂಬಂಧಪಟ್ಟಿದ್ದನ ನೀನು ಮುಟ್ಟಕ್ಕಾಗಲ್ಲ. ಇವತ್ತು ನೀನು ಮುಟ್ತಾ ಇರ್ಬೋದು, ಇವತ್ತು ನೀನು ದುರ್ಬಳಕೆ ಮಾಡ್ತಾ ಇರ್ಬೋದು, ನೀನು ಇಷ್ಟ ಬಂದಂಗೆ ನಡೀತಾ ಇರ್ಬೋದು. ಒಂದು ದಿನ ಬರುತ್ತೆ, ಬರೆದಿಟ್ಕೋ. ಒಂದು ದಿನ ಬರುತ್ತೆ. ಆ ದಿನ ಬರೋಕ್ಕಿಂತ ಮುಂಚೆ ಆ ದಿನಕ್ಕೆ ನೀನು ಒಳಗಾಗಬಾರ್ದು ಅಂತೇಳಿ, ಆ ದಿನಕ್ಕೆ ನಿನ್ನ ದೇವರು ಒಳಪಡಿಸಬಾರ್ದು ಅಂತೇಳಿ ಇವತ್ತು ದೇವರ ಆತ್ಮ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರ ಆತ್ಮ ಮಾತಾಡುವಾಗ ಎಚ್ಚೆತ್ತುಕೊಂಡ್ರೆ ಸರಿ, ಇಲ್ಲಂದ್ರೆ ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಗುಡುಗು ಮಿಂಚುಗಳು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರು ಈ ವಾಕ್ಯವನ್ನು ಕಳಿಸಿ ನಾವೆಗೆ ಸಮಾನವಾಗಿ ಆ ವಾಕ್ಯ ಪ್ರಕಟವಾಗ್ತಾ ಇದೆ. ಆ ನಾವೆಯ ಒಳಗಡೆ ಎಚ್ಚೆತ್ತುಕೊಂಡು ನೀನು ಬರೋದಾದ್ರೆ ನೀನು, ನಿನ್ನ ಕುಟುಂಬ, ನಿನ್ನ ತಲೆಮಾರುಗಳು ಸೇವ್, ನಿನ್ನ ಆರೋಗ್ಯ, ನಿನ್ನ ಕೆಲಸ ಕಾರ್ಯ, ನಿನ್ನ ಎಲ್ಲ ವಿಷಯಗಳು ಸೇವ್. ನಿರ್ಲಕ್ಷ್ಯ ಉಳ್ಳವನಾಗಿ, ಅಲಕ್ಷ್ಯ ಉಳ್ಳವನಾಗಿ, ಅಯ್ಯೋ ಏನೋ ಉದಾಸೀನ ಉಳ್ಳವನಾಗಿದ್ರೆ ಬಾಗಿಲು ಮುಚ್ಚಲ್ಪಡುತ್ತೆ, ಮಳೆ ಬರ್ಲಿಕ್ಕಾಗಿ ಹೋಗ್ತದೆ. ಎಚ್ಚೆತ್ತುಕೋ ಸಭೆ. ಹಲ್ಲೆಲೂಯಾ. ಜಾಸ್ತಿ ಹಾಕ್ಬೇಡ ನಿನ್ ದೇವ್ರಿಗೆ. ನಿನ್ನ ಕೈಯಲ್ಲಿ ದೇವ್ರು ಏನು ಕೊಡ್ತಾರ ಅದ್ರಲ್ಲಿ ನೀವು ನಂಬಿಗಸ್ತರಾಗಿರ್ಬೇಕು. ದೇವರ ವಾಕ್ಯ ಬೀಳ್ತದೆ, ಮೋಶೆಯು ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ. ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯದವರೆಗೂ ಅವನು ನಂಬಿಗಸ್ತನಾಗಿದ್ದ ನಿಮಿತ್ತವಾಗಿ ಅವನ ಮೂಲಕವಾಗಿ ದೇವರು ಪ್ರಕಟವಾದ, ಅವನ ಮೂಲಕವಾಗಿ ದೇವರ ಅದ್ಭುತಗಳನ್ನು ಮಾಡಿದ, ಅವನನ್ನು ಇಟ್ಟು ದೇವರ ಅನೇಕ ಜನರನ್ನ ಬಿಡಿಸಿದ. ಮೋಶೆ ನಂಬಿಗಸ್ತನಾಗಿದ್ದ ನಿಮಿತ್ತವಾಗಿ ಅವನ ಮೂಲಕವಾಗಿ ಅನೇಕ ಇಸ್ರಾಯೇಲ್ ಜನರನ್ನು ದೇವರು ಬಿಡಿಸಿದರು. ಅವನ್ ನಂಬಿಗಸ್ತನಾಗಿಲ್ಲ ಅಂದಿದ್ರೆ ಅವನೇ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇರ್ತಾ ಇದ್ದ. ಅವ್ರ ಪರಿವಾರದವರು ಕೂಡ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಬಿಡಿಸೋರು ಯಾರು ಇರ್ತಾ ಇರಲಿಲ್ಲ. ಇವತ್ತು ನೀನು ದೇವರಿಗೆ ವಂಚನೆ ಮಾಡೋದಾದ್ರೆ, ದೇವರನ್ನು ಕದ್ದುಕೊಳ್ಳೋದಾದ್ರೆ, ದೇವರಿಗೆ ಸಂಬಂಧಪಟ್ಟದ್ದು ಬಚ್ಚಿಟ್ಟುಕೊಳ್ಳೋದಾದ್ರೆ ನೀನು ಕೆಲವು ಕಟ್ಟುಗಳೆಲ್ಲ ಕಟ್ಟಲ್ಪಡ್ತಾ ಇದೀಯಾ. ಅದು ನೀನು ಮಾತ್ರವಲ್ಲ, ನಿನ್ನ ಸಂತತಿಗಳು ಕೂಡ ಕಟ್ಟಲಿದೆ, ಬಂಧನಗಳಿದೆ. ಬಿಡಿಸೋರು ಯಾರು? ಬಿಡಿಸೋರು ಯಾರು? ದೇವರ ವಾಕ್ಯ ಹೇಳ್ತದೆ, ಅಭಿಷೇಕವು ನುಗವನ್ನ ಮುರಿಯುತ್ತ. ಅಲ್ಲೇಲೂಯಾ. ಸರಿಯಾದ ಅಭಿಷೇಕ ನಿನ್ನ ಮನೆ ಆಳ್ವಿಕೆ ಮಾಡಬೇಕಾ? ಸರಿಯಾದ ಅಭಿಷೇಕ ನಿನ್ನ ದುಡ್ಡು ವ್ಯವಹಾರವನ್ನು ಆಳ್ವಿಕೆ ಮಾಡಬೇಕಾ? ದೇವರ ಅಭಿಷೇಕ ನಿನ್ನ ಅನುಗ್ರಹವನ್ನು ಆಳ್ವಿಕೆ ಮಾಡಬೇಕಾ? ಇಲ್ಲ ಅಂದ್ರೆ ನುಗಗಳ ಮೇಲೆ ನುಗಗಳು, ನುಗಗಳ ಮೇಲೆ ನುಗಗಳು ಬಂದು ಕೂತುಕೊಳ್ಳುವಂತ ದಿನ ಬರುವುದಕ್ಕಾಗಿ ಹೋಗ್ತಾ ಇದೆ. ಈ ಪ್ರವಾದನೆ ಎಲ್ಲ ನಾವು ಸ್ವೀಕಾರ ಮಾಡಲ್ಲ. ಇದೆಲ್ಲ ನಾವು ನಂಬಲ್ಲಪ್ಪ. ದೇವರು ಬರೋ ತಿಂಗಳಲ್ಲಿ ಒಂದು ಲ್ಯಾಟ್ರಿ ನೀನು ಕೊಡ್ತಾರೆ. ಹೆಂಗಂದ್ರೆ ಹಂಗೆ ತರೆದು ಬಿಡು, ಅದ್ರಲ್ಲಿ 2 ಕೋಟಿ ದೇವ್ರು ನೀನು ಕೊಡ್ತಾವ್ರ. ಹೋಗು, ಸ್ತೋತ್ರ ಸ್ತೋತ್ರ. ಒಳ್ಳೆ ಪ್ರವಾದಿ. ನಿನ್ನಿಟ್ಕೊಂಡು ದೇವರು ಆಲಯ ಕಟ್ಟದಂಗೆ, ದೇವರ ರಾಜ್ಯ ಕಟ್ಟದಂಗೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಓ ರಬಾ ಶಬಾ ದಾಡಾಗ. ಮಗಳೇ, ನಾನು ನೋಡ್ತಾ ಇದ್ದೀನಿ ಅನೇಕ ದೇಶಕ್ಕೆ ನಿನ್ನ ತಾಯಿ ದೇವರು ನಿನ್ನ ಅನೇಕ ಫ್ಲೈಟ್ ಶೋತ್ರ ಆಮೇಲೆ ಹೋಗೋದು. ಸಿಸ್ಟರ್, ಆ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗಿಲ್ಲ, ಅದರಲ್ಲೂ ಅಳತೆ ಮಾಡ್ತಾ ಕೊಟ್ಟರದು ಇಟ್ಟು, ಕೊಟ್ಟರದು 1 ಸಾರಿ, ಹೇಳೋದು 36 ಸಾರಿ. ಸಿಸ್ಟರ್, ನಾವು ಕೊಟ್ವಲ್ಲ ಉಪವಾಸ ಪ್ರಯಾಣಿಗೆ ದುಡ್ಡು, ಅದು ವೇಸ್ಟ್ ಆಗಿಲ್ಲ. ಯಾಕೆ? ನಿನ್ಗೆ ಬಂದ್ಬಿಡ್ತಲ್ಲ ಆಲೋಚನೆ. ನಿನ್ಗೆ ಆಲೋಚನೆ ಬಂದಿಲ್ಲ ಅಂದ್ರೆ ವೇಸ್ಟ್. ಇದನ್ನೆಲ್ಲ ದೇವ್ರು ಹೊಡೆದಾಕ್ತಾರೆ. ಇದೆಲ್ಲ ವಿಗ್ರಹಕ್ಕೆ ಸಂಬಂಧಪಟ್ಟದ್ದು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ.
ದೇವರು ಯಾರ ಮೇಲೆ ಪ್ರಿಯಗೊಂಡಿರ್ತಾನೋ ಅವರ ಹತ್ರ ನೇರವಾಗಿ ಹೋಗಿ ದೇವ್ರು ಮಾತಾಡ್ತಾರೆ. ಅಲ್ಲೇಲೂಯ. ಯಾರ ಹತ್ರ ಮಾತಾಡ್ಬೇಕೋ ಅವ್ರ ಹತ್ರ ದೇವ್ರು ಮಾತಾಡ್ತಾರೆ. ನೀನು ಕಾಸು ಕೊಟ್ರೂ ಮಾತಾಡ್ತಾರೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ನೀನು ಕಾಸು ಕೊಡದೆ ಹೋಗ್ಲು ಪ್ರವಾದನೆ ಯಾರು ಬರ್ಬೇಕಾದ್ರೆ ಬಂದಿರ್ತದೆ. ನಾವೆಲ್ಲ ಹೆಂಗೆ ಗೊತ್ತಾ, ನಾನು ಕೊಟ್ಟೆ, ಸುಮ್ಮನೆ ವೇಸ್ಟ್ ಕೊಟ್ಟೆ, ಏನು ಪ್ರಯೋಜನ ಇಲ್ಲ, ನನಗೆ ಪ್ರವಾದನೆ ಬಂದಿಲ್ಲ. ನಿನ್ನ ರಾಣಿ, ನೀನು ಕಾಸು ಕೊಟ್ಟೆ ಅಂದ್ಬಿಟ್ಟು ಹಂಗೆ ಪರ್ಲೋ ಕಳೆದು ಬಂದ್ಬಿಡು, ಶೋ ಎಲ್ಲ ಅಲ್ಲಾಡ್ಸಿ ಕೊಟ್ಬಿಡ್ತಾರೆ. ನೀನೆಲ್ಲ ಕಟ್ಕೊಂಡು ಹೋಗ್ಬಿಡು ಮನೆಗೆ. ಅಲ್ಲೇಲೂಯ. ಎಲ್ಲ ಮೂಟೆ ಕಟ್ಕೊಂಡು ಹೋಗ್ಬಿಟ್ಟು ಅಲ್ಲೇಲೂಯ. ಕೆಲವು ಜನರಿಗೆ ದೇವ್ರ ರಾಜ್ಯಕ್ಕೆ, ದೇವ್ರ ಕೆಲಸಕ್ಕೆ, ದೇವರ ಆಲಯಕ್ಕೆ ಕೈಯೇ ಬರಲ್ಲ. ಕೇಳ ಸೇತ್ಕೊಂಡ್ಬಿಟ್ಟಿರ್ತದೆ. ಕಟ್ಟಪ್ಪ కట్టప్ప ఏమంతా కట్ అయిపోయింది నరాలు చెయ్యవచ్చాలి. ಹಿಂಗಿರ ಕೈ ದೇವರು ಯಾರ್ಯಾರಿಗೆ ಎಷ್ಟೆಷ್ಟು ಕಾಸು ಕೊಡ್ಬೇಕಾಯ್ತ್ರಿ, ಸುರ್ಸಪ್ಪ. ಅದಕ್ಕಿಂತ ಮುಂಚೆ ಕಟ್ಟಪ್ಪ, ದೇವ್ರು ಸುರ್ಸ್ತಾ ಇದ್ಮೇಲೆ ಸುರ್ಸಪ್ಪ. ಅಲ್ಲೇಲೂಯ. ತಗೊಳ್ಳುವಾಗ ಹೆಂಗೆ ನಿಮ್ಮ ಮನಸ್ಸು ಬರ್ತದೋ ಕೊಡೋಕು ಹಂಗೆ ಎರಡರಷ್ಟು ಮನಸ್ಸು ಬರಬೇಕು. ಅವಾಗಲೇ ನಾವು ಉದ್ಧಾರ ಆಗೋದು. ಅಲ್ಲೇಲೂಯ. ನಮ್ಮ ಕಲವರಿದೆ, ನಿಜ ಹೇಳ್ಬೇಕು, ಸುಳ್ಳು ಏನ್ರಲ್ಲೆಲ್ಲ ದೇವ್ರಿಗೆ ನಾವು ಕೊಡಬೇಕು. ಈಗ ಸಿಸ್ಟರ್ ನಿಮಗೆ ಸಂಬಳ ಬರ್ತಾ ಇದೆ, ಈಗ ನಿಮಗೆ ಸಂಬಳ ಬರ್ತಾ ಇದೆ, 15,000 ರೂಪಾಯಿ ಸಂಬಳ ಬರ್ತಾ ಇದೆ. ಈಗ ದಶಮ ಭಾಗ ಎಷ್ಟಾಗಬೇಕು? ಅದು ಪಿ ಎಫ್ ಎಲ್ಲ ಕಟ್ಟಾಗಿ 15,000. ಪಿ ಎಫ್ ಎಲ್ಲ ಕಟ್ಟಾಗಿ ಮಾತಾಡ್ರಿ. ಏನಾದ್ರು ಬೈರೆ ಕಂಡಿದ್ದೀರಾ ಲಡ್ಡು? ಇಲ್ಲ ಮಾತಾಡ್ರಿ, ಸ್ಮೆಲ್ ಹೋಗ್ಲ ಕಡೆ. ಸೋತ್ರ ಸುಮ್ಮನೆ ರೀ ಪಾಸ್ಟರ್, ಬೆಳಿಗ್ಗೆ 2 ಸಾರಿ ಬ್ರಷ್ ಮಾಡಿದ್ದೀನಿ. ಗೌರಮ್ಮ ಸಿಸ್ಟರ್ ಬೇರೆ ಇದ್ದಾರೆ ಪಕ್ಕದಲ್ಲಿ, ಎಗರೋಗ್ಬಿಡ್ತಾರೆ. ಅಲ್ಲೇಲೂಯ. ಈಗ 15,000 ಸಂಬಳ, ನಿನಗಿರೋದೇ ಸಂಬಳ 17,000. ಈಗ ನಿನಗೆ ಬರೋದು 15,000. ಯಾಕೆ 15,000 ಬರ್ತಾ ಇದೆ? 17,000 ಬರ್ಬೇಕಲ್ಲ, ಯಾಕೆ 15,000 ಬರ್ತಾ ಇದೆ? ವಿ ಎಫ್ ಎಲ್ಲ ಕಟ್ಟಾಗಿ ಎಷ್ಟು ಬರ್ತಾ ಇದೆ? 15,000. ಈಗ ನಿನ್ನ ಸಂಬಳ ಎಷ್ಟು? ಸಂಬಳ ಎಷ್ಟು ನಿನಗೆ? ಹೋಗಿ ತಗಲಾಕಂದಿರಲ್ಲಮ್ಮ. ಈಗ ಸಂಬಳ ಎಷ್ಟು ನಿಮಗೆ? 17,000. ಎಷ್ಟು? ದಶಮ ಭಾಗ ಆಗ್ತಿರೋದು ಎಷ್ಟು? ಈಗ ನಿಮ್ಗೆ ಬರ್ತಿರೋದು, ನಿಮ್ಗೆ ಸಂಬಳ ಎಷ್ಟು? ನಿನಗೆ ತಿಂಗಳು ಕೊಡ್ತಾರೆ 15,000. ಈಗ ದಶಮ ಭಾಗ ಆಗ್ತಿರೋದು ಎಷ್ಟು? 1,500,000. ಈಗ ನಿಮ್ಮ ಸಂಬಳ ಎಷ್ಟು? ಬಾಕಿ ಯಾಕೆ 1,500,000 ಆಗ್ತಾ ಇದ್ದೀರಾ? ಅದು ನ್ಯಾಯನೇ. 1,500,000 ಕರಡಿಗೆ ಆಗ್ತಾವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಏನಾಯ್ತು, 2 ವರ್ಷ ಬಿಟ್ಬಿಟ್ಟು ಪಿ ಎಫ್ ಬಂತು. ಈಗ ಏನು ಮಾಡಬೇಕು? ಇಲ್ಲ ನಾನು ಕರೆಕ್ಟಾಗಿ ದಶಮ ಭಾಗ ಕೊಟ್ಟಿದ್ದೀನಿ, ಇದ್ರಲ್ಲೆಲ್ಲ ದೇವ್ರು ಮುಟ್ಟಬಾರ್ದು. ನಾನು ಮುದ್ರೆ ಹಾಕಿದ್ದೀನಿ, ಬೆಂಕಿ ಇಕ್ತಾರೆ ಅಡಕ್ಕೆ ದೇವರು. ಅಲ್ಲೇಲೂಯ. ಈಗ ಪಿ ಎಫ್ ದುಡ್ಡು ಬಂತು, ಈಗ ಏನು ಮಾಡಬೇಕು? ದೇವ್ರು ಕೊಡ್ಬೇಕಾ ಬೇಡ? ಕೆಲವು ಜನರಿಗೆ ಬಾಯ ಬತ್ತಲ್ಲ, ನುಂಗ್ಕೊಳ್ತಾರೆ ಒಳಗಡೆ, ಮಿಠಾಯಿ ನುಂಗಂಗೆ. ಇರೋದನ್ನೆಲ್ಲ ದೇವ್ರಿಗೆ ಕಕ್ಕಿಸ್ತಾರ, ಅದಕ್ಕೆ ಎಲ್ಲ ಹಂಗ. ಪ್ರೈಸ್ ದಿ ಲಾರ್ಡ್. ಸಂಬಳ ಎಷ್ಟು? ಪಿ ಎಫ್ ಕಟ್ಟಾಗಿ ಎಷ್ಟು ಬರ್ತಾ ಇದೆ? ಈಗ ನೀನು ಹಾಕ್ತಿರೋ ದಶಮ ಭಾಗ ಎಷ್ಟು? ಕರೆಕ್ಟಾಗಿ ಆಗ್ತೀಯಾ? ದೇವ್ರಿಗೆ ಸ್ತೋತ್ರ. ಈಗ 2 ವರ್ಷ ಆದ್ಮೇಲೆ ಪಿ ಎಫ್ ತೆಗ್ದೆ, ಈಗೇನು ಮಾಡಬೇಕು? ಕೊಡ್ಬೇಕಾ ಬೇಡ? ಎಷ್ಟು ಜನ ಕೊಟ್ಟಿದ್ದೀರಿ? ಸರಿ, ಈಗೆಲ್ಲ ಆಯ್ತು. ಯಾರೋ ಒಬ್ರಿಗೆ ಸಡನ್ ಆಗಿ ಬಂದು 10 ಲಕ್ಷ ಕೊಟ್ಟರು, ಹಾಗೆ ಗಿಫ್ಟ್ ಆಗಿ ಕೊಡ್ತಾ ಇದೆ. ಏನಮ್ಮ 10 ಲಕ್ಷ ನಿಮಗೆ ಯಾರೊಬ್ರು ಫ್ರೀಯಾಗಿ ಬಂದು ದೇವ್ರು ಮಾತಾಡಿ. ಕೆಲವು ಜನ ಹೇಳ್ತಾರೆ, ಇಲ್ಲ ದೇವ್ರನ್ನೇ ಕೇಳಬೇಕು, ಮತ್ತೆ ನೀನೇನಕ್ಕೆ ಸತ್ತೋಗ್ಬಿಡು. ನೀನೇನಕ್ಕಿದ್ಯಾ? ಮತ್ತೆ ಮೋಶೆ ಏನಕ್ಕೆ? ಅಬ್ರಾಹ್ಮ ಏನಕ್ಕೆ? ಇಸಾಕ ಏನಕ್ಕೆ? ಅಬ್ರಾಹ್ಮದಲ್ಲಿ ನಿನ್ನ ಮೂಲಕವಾಗಿ ಏಸಾಬ್ ಹೇಳ್ದಂತೆ, ನಾನು ಜೈಲಲ್ಲಿದ್ದೆ, ನೀನು ಬಂದೆ ಅಂತ. ನಾವೆಲ್ಲ ಹಂಗಿಲ್ಲ, ದೇವರೇ ಹೋಗ್ತಾರಂತೆ ಜೈಲಿಗೆ. ಯಾರು ಹೋಗ್ತಾರೆ?
ಇಂಥ ಸಂತತಿನ ಇಟ್ಕೊಂಡು ದೇವ್ರು ನೊಣ ಹೊಡ್ಕೊಂಡು ಕೂತ್ಕೊಬೇಕಷ್ಟೇ. ಅಲ್ಲೇಲೂಯ. ಯಾಕೊಬ್ಬನ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ನಂಬಿಕೆ ಇದೆ, ಕೊಡ್ತೀನಿ, ಬಟ್ ಅದು ಕ್ರಿಯಾರೂಪವಾಗಿ ಬರಬೇಕು. ಸಿಸ್ಟರ್ ವಾಂತಿ ಪೇಜಿ ಬಂದಿದ್ಯಾ, ನಾ ಪ್ರಾರ್ಥನೆ ಮಾಡ್ತೀನಿ. ನೀನು ಪ್ರಾರ್ಥನೆ ಮಾಡು, ನೀನು ಮಾಡಿಲ್ಲ ಅಂದ್ರೆ ಪರಲೋಕದಲ್ಲಿ ದೇವರು ನಮಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಕೈಗೆ ಏನಾದ್ರು ಹೊಡೆದಿದ್ಯಾ, ಕೈಗೆ ಜೋಬ್ ಕೈ ಹಾಕು, ಕೊಡು, ಒಂದು 500 ರೂಪಾಯಿ ಕೊಡು, ಹೋಗಿ ಸಿಸ್ಟರ್ ಅಂತ ಹೇಳು. ಅವ್ರು ನೋಡು, ಅವ್ರ ಹೃದಯದಲ್ಲಿ ನಿನ್ನ ಆಶೀರ್ವಾದ ಮಾಡ್ತಾರೆ. ದೇವ್ರು ಕೊಡ್ತಾರೆ. ಇವ್ರಿಗೆ ಹೇಳ್ಬೇಕು, ಪ್ರಾರ್ಥನೆ ಮಾಡ್ಬೇಕಾರೆ ದೇವ್ರು ಕೊಡ್ತಾರೆ. ದೇವ್ರು ಹಂಗೆ ಯಾಕೆ ಕಟ್ಟಿಡಿಸ್ತಾರೆ. ಮತ್ತೆ ವಾಕ್ಯ ಸುಳ್ಳು ಹೇಳ್ತದೆ, ಮನುಷ್ಯರ ದಯೆ ದೇವರ ದಯೆ ಎರಡನ್ನು ದೇವರುಂಟು ಮಾಡ್ತಾರಂತ. ಮನುಷ್ಯರ ದಯೆ ಏನಕ್ಕೆ? ದೇವ್ರು ಕೊಡ್ತಾರ. ನೀನೆಲ್ಲ ಕಳ್ಕೊಂಡ್ ಬಿದ್ದಿರ್ಬೇಕು, ಹೇಳ್ಬೇಕು ದೇವ್ರು ಕೊಡ್ತಾರ. ಇಷ್ಟರ್ ನಾ 3 ದಿವಸ ಮಳೆಗಾಲಾಗಿ ಪ್ರಾರ್ಥನೆ ಮಾಡಿ ದೇವ್ರು ಕೊಡ್ತಾರೆ. ಅಲ್ಲೇಲೂಯ. ಯಾರು ಕೊಡ್ತಾರೆ? ದೇವ್ರು ಹೆಂಗ್ ಕೊಡ್ತಾರ? ಅದಕ್ಕೆ ಪಾತ್ರ ಯಾರಾಗಿರ್ಬೇಕು? ನೀವಾಗಿರ್ಬೇಕು. ದೇವ್ರು ಕೊಡ್ತಾರ. ನೀನು ಹೇಳ್ತಾನೆ ದೇವ್ರ ಪೂಜಾರಿ ಕೊಡ್ತಾನೆ. ಅನ್ಯರಿಗೂ ನಿನಗೇನು ವ್ಯತ್ಯಾಸ ಇದೆ? ಯಾರು ಕೊಡ್ತಾರೆ? ಪೂಜಾರಿ ಕೊಡ್ತಾರೆ. ಯಾರು ದೇವ್ರು ಹೊರ ಕೊಟ್ಟರೆ ಪೂಜಾರಿ ಕೊಡಲ್ಲ ಅಂತ. ದೇವ್ರು ವರ ಕೊಟ್ರು, ಪೂಜಾರಿ ಜುಟ್ಟಲಾಡ್ತಾನಂತೆ. ಗಣಗನ ಗಂಟ ನಾ ಜುಟ್ಟಂತ ಮಂಟ ಅಂತ. ಅಲ್ಲೇಲೂಯ. ಈಗ 10 ಲಕ್ಷ ರೂಪಾಯಿ ಈಗ ಯಾರು ತಂದು ಕೊಟ್ಟು, ಈಗ ನೀವೇನ್ ಮಾಡ್ಬೇಕು? ಸೋತ್ರ ಫಾಸ್ಟ್ ದೇವ್ರು ಕೊಡ್ತಾರ. ನಾವು ಇವ್ರಿಗೋಸ್ಕರ ಉಪವಾಸ ಮಾಡಿ, ಇವ್ರ ಆಶೀರ್ವಾದ ಮಾಡಪ್ಪ, ಇವ್ರ ಕಟ್ಟು ಹೊಡಿಯಪ್ಪ, ಇವ್ರ ಹೊಟ್ಟೆ ತುಂಬಿಸಪ್ಪ, ಇವ್ರ ಮನೆ ತುಂಬಿಸಪ್ಪ, ಇವ್ರ ಕೈ ತುಂಬಿಸಪ್ಪ, ಇವ್ರ ಅಕೌಂಟ್ ತುಂಬಿಸಪ್ಪ ಅಂತ ಫಾಸ್ಟ್ ಪ್ರಾರ್ಥನೆ ಮಾಡಬೇಕು. ದೇವ್ರ ಪ್ರಾರ್ಥನೆ ಕೇಳಿ, ಇವ್ರ ಕಣ್ಣೀರು ನೋಡಿ, ಇವ್ರ ಕಷ್ಟ ನೋಡಿ, ದೇವ್ರು ಯಾರೋ ಮೂಲಕವಾಗಿ ಕೊಟ್ಟಿದ್ದ ತಕ್ಷಣ ಸೋತ್ರ. ಫಸ್ಟ್ ಎಲ್ಲಿ? ಶಾಪಿಂಗ್ ಮಾಲ್. ನೆಕ್ಸ್ಟ್ ಕ್ಲೀನಾಗಿ ಬಟ್ಟೆ ಸಮಯ ದೇವ್ರು ಬೋಡಿಸ್ತಾರೆ. ಅಲ್ಲೇಲೂಯ. ದೇವ್ರು ಕೊಟ್ಟು ನೋಡ್ತಾನೆ ನಂಬಿಗಸ್ತ್ರ ಅಂತ. ಅಲ್ಲೇಲೂಯ. ಕೊಡುವಾಗಲೇ ದೇವರು 2 ಮುದ್ರೆ ಹಾಕ್ತಾರೆ. ಒಂದು ನಿನಗೆ ಸಂಬಂಧಪಟ್ಟಿದ ಮೇಲೆ ಮುದ್ರೆ ಹಾಕ್ತಾರೆ. ಯಾಕೆ ಗೊತ್ತಾ? ಶತ್ರು ನಿನಗೆ ಬಂದಿರೋದನ್ನು ಆಕ್ರಮಿಸಬಾರ್ದು ಅಂತ ಹೇಳಿ, ನಿನಗೆ ಸಂಬಂಧಪಟ್ಟಂತ ಆ ಕಾರ್ಯಗಳ ಮೇಲೆ ಸ್ವರ್ಗದ ದೇವರು ಮುದ್ರೆ ಹಾಕ್ತಾನೆ. ಎರಡನೇದಾಗಿ ದೇವರಿಗೆ ಸಂಬಂಧಪಟ್ಟಂತ ಆ ಕಾರ್ಯಗಳ ಮೇಲೆ, ಆ ವಸ್ತುಗಳ ಮೇಲೆ, ಆ ಕಾರ್ಯಗಳ ಮೇಲೆ ಅವನು ಮುದ್ರೆ ಹಾಕ್ತಾನೆ. ಬಿ ಕೇರ್ಫುಲ್. ಅಲ್ಲೇಲೂಯ. ಎಲ್ಲ ದಶಮ ಭಾಗ ಗುರುತು ಮಾತಾಡ್ತಾರೆ, ಕಾಣಿಕೆ ಗುರುತು ಮಾತಾಡಲ್ಲ. ದಶಮ ಭಾಗ ಬಂದು ಹಳೆ ಒಡಂಬಡಿಕೆ, ಕಾಣಿಕೆ ಬಂದು ಹೊಸ ಒಡಂಬಡಿಕೆ. ಕಾಣಿಕೆ ಬಂದು 2ರಷ್ಟು, ಹೊಸ ಒಡಂಬಡಿಕೆ. ನಿಜ, ಎಂತ ದೊಡ್ಡ ಸೇವಕನ ಕೇಳಿ ನೋಡ್ರಿ. ಕಾಣಿಕೆ ಅಂತ ಹೇಳುವಾಗ ಡಬ್ಬಲ್ ಮೊದಲ ಹೋಗ್ತಿಚ್ಚಕ್ಕೆ ಮುಕ್ಲ ಗೊಂಡಬೋತಾ ಅಂದೆ. ಹಿಂಗ ಹೊಸ ಒಡಂಬಡಿಕೆಲ್ಲ ಕಾಣಿಕೆಲ್ಲ ರೊಂಡಿಚ್ಚಿస్తే ಮುಕ್ಲ ಗೊಂಡಕಾದು ರಕ್ತಮೇ ಪೋಯೇದಿ. ಅಲ್ಲೇಲೂಯ. ಇವತ್ತು ದುಡ್ಡಿನ ಬಗ್ಗೆ ಮಾತಾಡ್ಬಿಟ್ವಲ್ಲ. ದೇವಡಾತ್ಮನೇ ಕಾದಿಪ್ಪೋದು. ಹಿಂಗೆ మీ ಅಬ್ಬಾತ್ಮನ, ಇಲ್ಲ ನಿಮ್ಮ ಅಮ್ಮನ ಆತ್ಮನ, ಇಲ್ಲ ನಿಮ್ಮ ತಾತನ ಆತ್ಮನ. ಅಲ್ಲೇಲೂಯ. ದೇವರಾತ್ಮಂಗೆ ಗೊತ್ತು ಯಾವ ಆಲೋಚನೆ ಕೊಡ್ಬೇಕು ಅದೇ ಕೊಡೋದು. ಗೊತ್ತು ನಿನಗೆ ದೇವರಾತ್ಮನಿಂದ ನಡೆಸಲ್ಪಡಿಸಬೇಕಂತ. ದೇವರಾತ್ಮೆಲ್ಲ ಮಾತಾಡ್ಲೇಬೋದು. ಹಿಂಗಾರು ಮಾತಾಡ್ರಿ, ಗುದ್ದು ಬಿಡ್ಬೇಕು ಅನ್ಸುತ್ತೆ. ವಾಕ್ಯದಲ್ಲೇ ಗುದ್ದಬೇಕು ಅನ್ಸುತ್ತೆ. ಅಲ್ಲೇಲೂಯ. పోయినోడు 2 కారు ఎత్తుకపోతావు. స్తోత్రం. దేవుడు ఆత్మలో నింపి భాష నింపడింది. సుశీలక, ఏ సరజా, మా పాటరు ఈ పొద్దు ఆత్మలను నింపడ్రి. ఎలా 2 కారు వస్తుంది కదా, 2 కారు వస్తుంది, దేవుడు ఆత్మలో నింపడేశారు పాటరు. నీ ఇంట్లో ఉండే 2 కార్లు పోతుంది. ఇది దురాత్మ. అల్లేలూయ, ಅಲ್ಲೇಲೂಯ. ಯೆಶಾಯ ಹಿಜ್ಕೀಯನ ಹತ್ರ ಹೋಗ್ತಾನೆ. ಯಾರ ಹತ್ರ? ಹಿಜ್ಕೀಯ ಹೋಗ್ಬಿಟ್ಟು ದೇವ್ರ ಹೇಳ, ನನ್ನ ಮಗನೇ ನಾಳೆ ನೀನು ಸಾಹಿತ್ಯ. ಇದು ದೇವರ ಆತ್ಮ ಅಲ್ಲ. ಯೆಶಾಯ ಹೋಗ್ಬಿಟ್ಟು ಹಿಜ್ಕೀಯನ ಹತ್ರ ಹೇಳ್ತಾ ಇದಾರೆ, ದೇವ್ರು ಹೇಳ್ತಾ ಇದಾರೆ, ನನ್ನ ಕಳಿಸಿದ್ದಾರೆ, ಹಿಜ್ಕೀಯ ನಾಳೆ ನೀನು సాహిత్య ಅಂತ. నావాగిద్రే పాస్టర్కి మేమేమో చేసినాం. పాస్టర్కి ఏమో మాట్లాడేసి తెలిసిపోయింది, దానికి రేపు చచ్చిపోతామని చెప్పి సర్లే పాస్టర్. ಅದು ದೇವರಾತ್ಮ ಕಾದು, ದುರಾತ್ಮ ಅಂತ ಹೇಳೋರ ಮೇಲೆ ಆಲ್ರೆಡಿ ದುರಾತ್ಮ ಬಂದಿರುತ್ತೆ. ಎಸ್, ವಾಕ್ಯ ಸುಮ್ಮನೆ ಹೇಳಲ್ಲ, ವಿವೇಚಿಸಿ ಮಾತಾಡು ಅಂತ.
ಅಲ್ಲೆಲ್ಲೂಯ. ಅದು ದೇವರಾತ್ಮ ಅಲ್ಲ, ಅದು ದುರಾತ್ಮ ಅಂತ ಹೇಳಿದ ತಕ್ಷಣ ಆಲ್ರೆಡಿ 2 ದುರಾತ್ಮ ಇವ್ರೊಳಗಡೆ ಬಂದ್ಬಿಟ್ಟಿರ್ತದೆ. ಅಲ್ಲೆಲ್ಲೂಯ. ದಾವೀದನ ಹೊಡೆದಿದ್ದು ಯಾರು? ಹೊಡೆಯಕ್ಕೆ ನೋಡಿದ್ದು ಯಾರು ಹೇಳ್ರಿ? ಯಾಕೆ ದಾವೀದ ಯಾರು? ನಾನು ದಾವೀದ ಯಾರು ಅಂತ ಕೇಳ್ತಾ ಇದ್ದೀನಿ. ದಾವೀದ ಯಾರು? ದುರಾತ್ಮದಲ್ಲಿ ತುಂಬಲ್ಪಟ್ಟಿದ್ದಾನ, ದೇವರ ಆತ್ಮದಲ್ಲಿ. ಆಲ್ರೆಡಿ ಅವನು ಯಾರು? ಆಲ್ರೆಡಿ ಅವನು ಕೂಡ ಅಭಿಷೇಕಿಸಲ್ಪಟ್ಟವನೇ. ಆದರೆ ಅಭಿಷೇಕ ಕಳ್ಕೊಂಡಿದ್ದಾನೆ. ಈಗ ಏನು ಬಂದಿದೆ? ಯಾರು ಸುಮ್ಮನೆ ಸೇವಕನನ್ನ ದೇವರಲ್ಲಿ ಕರೆಕ್ಟ್ ಆಗಿರುವಂತ ವಿಶ್ವಾಸಿಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೋ, ಈಟಿ ಬಿಡ್ತಾ ಇದಾರೋ, ಬಾಣ ಬಿಡ್ತಾ ಇದಾರೋ ತಿಳ್ಕೊಳ್ಬೇಕು ಆಲ್ರೆಡಿ ಅವ್ರ ಅಪ್ಪ ಬಂದವನೇ ಅಂತ. ಯಾರು? ನಿಮ್ಗೆ ಗೊತ್ತಿಲ್ಲ? ಸೌಲನ ಕೇಳ್ರಿ, ಹೇಳ್ತಾನೆ. ಅಲ್ಲೇಲೂಯ. ಇದು ಸಾಧಾರಣವಾದಲ್ಲ, ಇದು ಸಾಯಕ್ಕಾಗಿ ಬಂದಿರೋ ಆತ್ಮ. ಅಲ್ಲೇಲೂಯ. ನಿಜ, ಇದು ಸಾಯಕ್ಕಾಗಿ ಬಂದಿರೋ ಆತ್ಮ. ಸೌಲನ ಒಳಗಡೆ ಬಂದ ದುರಾತ್ಮ ಲಾಸ್ಟ್ಗೆ ಅವನೇ ಕತ್ತಿನ ಅವನೇ ಸತ್ತೋಗ್ಬಿಟ್ಟ. ಅಲ್ಲೇಲೂಯ. ಆದ್ರೆ ದಾವೀದ ಮಾತ್ರ ಅವನು ಮೌನವಾಗಿದ್ದ. ಯಾಕಂದ್ರೆ ಅವನು ಗೊತ್ತಿತ್ತು, ನನ್ನನ್ನು ಅಭಿಷೇಕ ಮಾಡಿರುವಂತ ಒಬ್ಬ ದೇವರಿದ್ದಾನೆ. ಅವನು ಪರ್ಮಿಷನ್ ಇಲ್ದಿರ, ಅವನ ಅನುಮತಿ ಇಲ್ದಿರ ನನ್ನ ಒಂದು ತಲೆ ಕೂದಲು ಕೆಳಗಡೆ ಬೀಳಲ್ಲ. ಅವನು ನನ್ನ ಮೇಲೆ ಮುದ್ರೆ ಹಾಕಿದಾನ. ಅಲ್ಲೇಲೂಯ. ದಾವೀದ ಹೇಳ್ತಾನೆ, ದೇವರು ನನ್ನ ಮೇಲೆ ಮುದ್ರೆ ಹಾಕಿದ್ದಾರೆ. ಅವನು ಪರ್ಮಿಷನ್ ಇಲ್ದ್ರ ಈ ಮುದ್ರೆಯನ್ನು ಮುಟ್ಟೋ ಮಗ ಯಾರು? ಈ ಮುದ್ರೆಯನ್ನು ಮುಟ್ಟೋ ಶಕ್ತಿ ಯಾವುದು? ಅಲ್ಲೇಲೂಯ. ಈಗ ಅಭಿಷೇಕ ನೋಡ್ರೆ ಗುರ್ರ ಅಂತವನು ಯಾರು? ದುರಾತ್ಮ ಅಂತ ಹೇಳ್ರಿ. ಯಾರು? ಯಾರು ನೋಡಿ? ಅಭಿಷೇಕ ನೋಡಿ, ದೇವರಾತ್ಮದಲ್ಲಿರೋವನ್ನ ನೋಡಿ, ದೇವರಾತ್ಮದಲ್ಲಿ ನಡೆಸಲ್ಪಡೋ ನೋಡು. ವರ್ ಬುರ್ ಬುರ್ ಗೊತ್ತಿಲ್ಲ ಅದವನ ಮರಣಕ್ಕೆ ಕರ್ಕೊಂಡು ಹೋಗ್ತದೆ ಅವನು. ಯಾಕೆಂದ್ರೆ ಅಭಿಷೇಕ ಮಾಡಿದ್ಮೇಲೆ ದೇವ್ರು ಸುಮ್ಮನೆ ಬಿಡಲ್ಲ, ಮುದ್ರೆ ಹಾಕಿರ್ತಾರೆ. ಆ ಮುದ್ರೆ ಯಾರು ಮುಟ್ಟಂಗಿಲ್ಲ. ಸಾಧಾರಣವಾಗಿ ಒಂದು ಆಫೀಸ್ಗೆ, ಒಂದು ಫ್ಯಾಕ್ಟ್ರಿಗೆ, ಒಂದು ಮನೆಗೆ, ಒಂದು ಊರಿಗೆ, ಒಂದು ಎಲ್ಲೋ ಒಂದು ಜಾಗಕ್ಕೋ ಗೌರ್ಮೆಂಟ್ ಒಂದು ಬಂದು ಸೀಲಾಕರ ಸೀಲ್ ಮುಟ್ಟೋ ಕೆಪಾಸಿಟಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಯಾರಾದ್ರೂ ರೀತಿ ಮುಟ್ಟಬೇಕಾದ್ರೆ ಗೌರ್ಮೆಂಟ್ ಅವನೇ ಬಂದು ಮುಟ್ಟಬೇಕು. ಒಂದು ಗೌರ್ಮೆಂಟ್ ಸೀಲ್ಗೆ ಅಷ್ಟು ಪವರ್ ಇದ್ರೆ ನೀನು ಆರಾಧಿಸುವ ದೇವರು ಸಾಧಾರಣವಲ್ಲ. ಅಗ್ನಿ ಉಳ್ಳ ದೇವರು, ಅಗ್ನಿ ಜ್ವಾಲೆ ಉಳ್ಳ ದೇವರು, ನದಿಗಳಲ್ಲಿ ಪ್ರಕಟ ಆಗೋ ದೇವರು, ಬೆಂಕಿಯಲ್ಲಿ ಪ್ರಕಟ ಆಗೋ ದೇವರು, ಅವನು ನಡೆದಾಡುವ ಜೀವವುಳ್ಳ ದೇವರು. ಕ್ಷಣ ಮಾತ್ರದಲ್ಲಿ ಏನ್ ಬೇಕಾದ್ರೂ ಮಾಡೋ ಸಾಮರ್ಥ್ಯ ಉಳ್ಳ ದೇವರು. ಕ್ಷಣ ಮಾತ್ರದಲ್ಲಿ ಚರಿತ್ರೆಯನ್ನ ಬದಲಾಯಿಸುವುದಕ್ಕೆ ಸಾಮರ್ಥ್ಯ ಉಳ್ಳ ದೇವರು. ಮುದ್ರೆ ನಿನ್ನ ಮೇಲಿದ್ರೆ, ಮುದ್ರೆ ನಿನ್ನ ಮೇಲಿದ್ರೆ ಅದಕ್ಕೆ ಅಭಿಷೇಕನ ಆಡಿರೋದು. ಏನಂತೇಳಿ ಏನಂತ ಹೇಳಿರೋದು ಮೋಶೆ ರಾಜಶೇಖರ ಅವರು? ಕ್ರಿಸ್ತವನ್ನೇ ಡಿಸ್ಟರ್ಬ್ பண்ணாதே அண்ணாடே அண்ணாடே என்ன பண்ணாத, கிறிஸ்துவனே அசட்டாவை எண்ணி விடாதே, தொட்டு பார்க்காதே. காட்ட காட்ட வளருவான், வெட்ட வெட்ட உயர்வான். ಅವರು ಉಯರ್ತಾ ನೀನು ಎಲ್ಲಿರ್ತೀಯ ಅಷ್ಟೇ. ಅದು ಅಭಿಷಕ್ತನಿಗಿರುವಂತ ಪವರ್. ದೇವರ ಕೈಯಲ್ಲಿರೋ ದೇವರ ಮಕ್ಕಳಿಗಿರುವ ಪವರ್. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವರಿಗೆ ಸ್ತೋತ್ರವಾಗ್ಲಿ. ಈಗ PF ದುಡ್ಡಿಗೆ ನಾವು ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಟ್ಟಿದ್ವಿ. PF ದುಡ್ಡು ಈಗ ನೀವು ಹೇಳ್ರಿ, ಸಾರಿ 10 ಲಕ್ಷ. ಈಗ 10 ಲಕ್ಷಕ್ಕೆ ಏನ್ ಮಾಡ್ಬೇಕು? 10,000 ರೂಪಾಯಿ ಬಂದಿತ್ತಷ್ಟೇ ಚಿಕ್ಕದಲ್ವಾ, ನಂಬಿಗಸ್ತರಾಗ್ಬಿಟ್ವಿ. 1,000 ರೂಪಾಯಿ ಅಂತೆ ಆಯ್ತು, ಬೋತ ಪದ ಶೋತ್ರಂ ಶೋತ್ರಂ ಅಪಾವಕ ಶೋತ್ರಂ. ಅಲ್ಲೇಲೂಯಾ. ಇವಾಗ 10 ಲಕ್ಷ ಕೈ ಬಂದ್ಬಿಡ್ತು. ಅಪಾವಕ ತೋತಿರಂ, ಸೋತ್ರಮಲ್ಲ ತೋತಿರಂ, ನಾ ತೋತುಟೆ ತೋತಿರಂ. ಅಲ್ಲೇಲೂಯಾ. ಈಗ 10 ಲಕ್ಷ ಬಂತು, ಏನ್ ಮಾಡ್ಬೇಕು? ಎಷ್ಟು ಎಷ್ಟು? 1 ಲಕ್ಷ ಪಕ್ಕದಲ್ಲಿ ಆಫ್ ಸೈಟ್ ಬರುತ್ತೆ. ದೇವ್ರು ಹೇಳ್ತಾರೆ, ನಿನಗೆ ಪಕ್ಕದಲ್ಲಿ ಆಫ್ ಸೈಟ್ ಬಂದ್ರೆ 9 ಲಕ್ಷ, ನನಗೆ ಎಷ್ಟು ಬರುತ್ತೆ ಹೇಳ್ರಿ? ಈಗ ನಾವ್ ಹೇಳ್ತೀವಿ 1 ಲಕ್ಷಕ್ಕೆ ಪಕ್ಕದಲ್ಲಿ 1 ಸೈಟ್ ಬರುತ್ತೆ. ಆಗ ದೇವ್ರು ಹೇಳ್ತಾರೆ 9 ಲಕ್ಷಕ್ಕೆ ಎಷ್ಟು ಬರುತ್ತೆ? 9 ಸೈಟ್ ಬರುತ್ತೆ. ಮಗನೇ 1 ಸೈಟ್ ನಿಂತಾಗ 9 ಸೈಟ್ ಅನ್ನು ಕೊಡು. ಅಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು 10 ಲಕ್ಷ ಕೈಯಲ್ಲಿ ಕೊಡುವಾಗ ಅದರಲ್ಲಿ ದೇವ್ರು ಮುದ್ರೆ ಹಾಕ್ಬಿಟ್ಟೆ ಕೊಡೋದು.
ದೇವ್ ನಿನ್ನ ಕೈಲಿ ದುಡ್ಡು ಕೊಡುವಾಗ ಮುದ್ರೆ ಹಾಕ್ಬಿಟ್ಟೆ ಕೊಡೋದು. ದೇವ್ ನಿನ್ನ ಕೈಲಿ ಸಂಬಳ ಕೊಡುವಾಗ ಮುದ್ರೆ ಹಾಕ್ಬಿಟ್ಟೆ ಕೊಡೋದು. ದೇವ್ ನಿನ್ಗೆ ಏನಾದ್ರೂ ಕೊಡುವಾಗ ಅದ್ರ ಮೇಲೆ ಮುದ್ರೆ ಮರಿಬಾರ್ದು ನೀನು. ಅಲ್ಲೇಲೂಯ. ಇನ್ನ ದೇವ್ರ ಮುದ್ರದು ನಿನ್ ಬೆಲೆ ಗೊತ್ತಿಲ್ಲ. ದೇವ್ರು ಕರುಣಾ ಉಳ್ಳವನು ಕರುಣಿಸ್ತಾ ಇದ್ದಾನೆ. ಬ್ರೇಕ್ ಹಾಕಿ ಹಿಡ್ದ ಅಂದ್ರೆ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಮಧ್ಯದಲ್ಲೇ. ಹಿಂದೆ ಯಾವ ಗಾಡಿ ಬಂದು ಗೊತ್ತೋ ಗೊತ್ತಿಲ್ಲ, ಮುಂದೆ ಯಾವ ಗಾಡಿ ಬಂದು ಗೊತ್ತೋ ಗೊತ್ತಿಲ್ಲ. ಸೈಡಲ್ಲಿ ಇದ್ರೆ ಸೇಫು, ಸೆಂಟ್ರಲ್ ತಗೊಳಕೊಂಡ್ರೆ ಹೋಯ್ತು. ಅಲ್ಲೇಲೂಯ. ಖುಷಿನಾ? ಕೆಲವು ಜನರು ನನ್ನ ಖುಷಿ, ನನ್ನ ಗಂಡನ ಖುಷಿ ಇಲ್ಲ ಭಾಷೆ. ಕೆಲವು ಜನ ನನಗೆ ಖುಷಿ ಭಾಷೆ, ನನ್ನ ಹೆಂಡತಿ ಖುಷಿ ಇಲ್ಲ ಭಾಷೆ. ಅಲ್ಲೇಲೂಯ. ಈಗ ಸಮಾಧಾನ ಅವ್ರೆ, ಈಗ ನೀವು ಕೆಲ್ಸಕ್ಕೆ ಹೋದ್ರೆ ಏನ್ ಬರ್ತದೆ? ದುಡ್ಡು ಬರ್ತದೆ, ಹೌದಾ ಇಲ್ಲ? ಈಗ 1 ತಿಂಗಳು ನಿಮ್ಮ ಕೈಲಿ ಎದ್ದೇಳಕ್ಕಾಗ್ತಾ ಇಲ್ಲ. ಮೇಸ್ತ್ರಿಗೆ ಫೋನ್ ಮಾಡಿ 1 ತಿಂಗಳು ನಾನು ಬಂದಿಲ್ಲ, ದುಡ್ಡು ಕಳಿಸು. ಅರ್ಥ ಆಗಿಲ್ಲಲ್ಲ? ಕೆಲ್ಸಕ್ಕೆ ಹೋಗ್ತಿರಲ್ಲ, ತಿಂಗಳ ಸಂಬಳನ ವಾರದ ಸಂಬಳನ? ವಾರದ ಸಂಬಳ. ವಾರ ಎಲ್ಲ ಕೆಲಸ ಮಾಡ್ತೀರಾ? ವಾರ ಎಲ್ಲ ಕೆಲಸ ಆದ್ಮೇಲೆ ಏನು ಮಾಡ್ತೀರಾ? ಸಂಬಳ ಎದುರು ನೋಡ್ತೀರಾ, ಕೊಡ್ತಾರೇನೋ ಅಂತ. ಹಂಗೆ ದೇವ್ರು ನಿಮ್ಗೆ ಕೊಟ್ಬಿಟ್ಟು ದೇವ್ರ ಎದುರು ನೋಡ್ತಾರೆ, ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲೂಯ್ಯ. ಇನ್ನು ಕೆಲ್ಸಕ್ಕೆ ಹೋಗಿಲ್ಲ 1 ತಿಂಗಳು. ಯಾಕೆ? 1 ತಿಂಗಳು ಎದ್ದೇಳಕ್ಕೆ ಆಗಿಲ್ಲ, ಮಲಗ್ಬಿಟ್ಟಿದ್ದೀರಾ. ಮೇಸ್ತ್ರಿ ಫೋನ್ ಮಾಡ್ಬಿಟ್ಟು, ಹೋದ ವಾರದಲ್ಲಿ ಬಂದು 1 ವಾರ ಮಾಡ್ಬಿಟ್ಟು ಸಂಬಳ ತಗೊಂಡ್ಬಂದಲ್ಲ, ಈ ತಿಂಗಳು ಪೂರ್ತಿ ಬಂದಿಲ್ಲ, ಸಂಬಳ ಕಳಿಸ್ತಾನ? ಈಗ ಆರೋಗ್ಯ ಎಲ್ಲ ಚೆನ್ನಾಗಿತ್ತು, 1 ತಿಂಗಳು ಏನು ಮಾಡ್ತೀರಾ? ಈಗ ನೀವು ಸತ್ಯ ಒಪ್ಕೊಬೇಕು, ನಿಜ ಒಪ್ಕೊಬೇಕು. ಆರೋಗ್ಯನಿಂದ ಆರೋಗ್ಯ ದೇವ್ರದ. ಸುಮ್ಮನೆ ಆಳಬಾರ್ದು ನೀನು, ಗಾಳಿಲಿ ಗುಂಡಾರಿಸಬಾರ್ದು ನೀನು. ನಿಜ ಒಪ್ಕೊಂಡ್ರೆ ದೇವ್ರ ವಾಪಸ್ ತಗೊಂಡ್ಬಿಡ್ತಾರೆ ಆಮೇಲೆ. ಅಲ್ಲೇಲೂಯ. ಈಗ ನಿಜ ಹೇಳ್ರಿ, ಆರೋಗ್ಯನಿಂದ ದೇವ್ರದ. ಮತ್ತೊಂದ್ಸರಿ ಹೇಳ್ತೀನಿ, ಆರೋಗ್ಯ ನಿನ್ನದ ದೇವ್ರದ? ದೇವ್ರದ್ದು ಅನ್ನೋರು ಕೈ ಎತ್ತರಿ. ಸೋತ್ರ ಈ ಕರೆಗಳನ್ನ ಆಶೀರ್ವಾದ ಮಾಡಪ್ಪ. ಆರೋಗ್ಯ ಯಾರ್ದು? ಈಗ ಆರೋಗ್ಯ ಇರೋದಕ್ಕೆ ನೀನು ಮಾಡ್ತಾ ಇದೀಯಾ? ಓಡಿ ಓಡಿ ದುಡಿ ಯುವೆ ನಾನು, ಓಡಕ್ಕಾಗಲ್ಲ ಅಂದ್ರೆ ಮನೇಲಿ ಇರ್ತೀನಿ ನಾನು. ಅಲ್ಲೇಲೂಯ. ಸೋತ್ರ ಬಲಿ ಉನ್ನತನೇ ನಿನಗಯ್ಯ. ಅಲ್ಲೇಲೂಯ. ಮತ್ತೆ ನಾವು ಮಾಡೋದು, ಮುಂಜಾನೆಯಲ್ಲಿ ಮಲಗಿರ್ತೀನಿ, ತಟ್ಟಿ ಎಬ್ಬಿಸಿ. ಆಮೇಲೆ ನಾನು ಪ್ರಾರ್ಥನೆ ಮಾಡಲ್ಲ, ನಾನು ಏನು ಮಾಡಲ್ಲ, ತಟ್ಟಿ ಎಬ್ಬಿಸ್ಬಿಟ್ಟು ಏನು ಮಾಡು? ಹೊಸ ಕೃಪೆ. ಇವ್ರು ಮಲಗಿರ್ತಾರಂತೆ, ದೇವ್ರು ಬರ್ಬೇಕಂತೆ, ಇವ್ರು ಬಾಗಿಲು ತಟ್ಟಬೇಕಂತೆ, ಇವ್ರಿಗೆ ಬಾಯಲ್ಲಿ ತುಂಬಿಸ್ಬೇಕಂತೆ ಕೃಪೆನ. ಅಲ್ಲೇಲೂಯ. ಕೆಲ ಜನರು ಉಲ್ಟಾ, ಮುಂಜಾನೆಯಲ್ಲಿ ಕಟ್ಟು ಬಂದು ತಟ್ಟು ಏಸಪ್ಪ. ಒಲೆ ನಂಬಿಗಸ್ತಲ್ಲ ನೀನು, ಬಂದು ತಟ್ಟುತ್ತೆ ನಿನ್ನ ಮನೆ ಬಾಗಿಲು. ಅಲ್ಲೇಲೂಯ. ನಿಜವಾಗಲೂ ಹೇಳ್ತೀನಿ, ದೇವ್ರ ಬೆಂಕಿ. ದೇವ್ರ ಹತ್ರ ಆಟ ಆಡ್ಬೇಡ. ದೇವ್ರದ್ದು ಕದ್ಕೊಂಡಿದ್ಯಾ ನೀನು, ದೇವ್ರದ್ದು ಕದ್ದಿಟ್ಟುಕೊಂಡಿದ್ಯಾ ನೀನು. ದೇವ್ರು ಹೇಳ್ತಾರೆ ಇವತ್ತಿನ ಒಪ್ಪಿಸ್ಕೊಡು, ಇಲ್ಲ ಅಂದ್ರೆ ಮುಗಿತೀನಿ ಚಾಪ್ಟರ್ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಲ್ಲ, ಯಾಕೊಬ್ಬ ಹೇಳ್ತಾನೆ ಸಾವು ಬರಲಿ ಅಂತ. ಸಾವು ಅಂದ್ರೆ ಏನು? ಪಾಸ್ಟ್ ನೋಡ್ದ ಹಿಂಗೆ ಅನ್ಬೋದಾ? ನಾವು ಕೊಟ್ಟಿಲ್ವಂತೆ ಸಾಯ್ಬೇಕಂತ? ಅದಲ್ಲ. ಆಶೀರ್ವಾದ ಸಾಯಿತೆ, ಅನುಗ್ರಹ ಸಾಯಿತೆ, ಆತ್ಮಿಕ ಜೀವಿತ ಸಾಯಿತೆ, ನಿನ್ನ ಎಲ್ಲ ಕಾರ್ಯಗಳು ಸಾಯುತ್ತೆ. ದೇವರು ಆದಾಮನಿಗೆ ಅವ್ರಿಗೆ ಹೇಳಿದ್ರು, ಇದನ್ನು ಮುಟ್ಟಿದ ದಿನವೇ, ಇದಕ್ಕೆ ನಾನು ಮುದ್ರೆ ಹಾಕಿದ್ದೀನಿ, ಇದನ್ನು ಮುಟ್ಟಿದ ದಿನವೇ ನೀನು ಸತ್ತೋಗ್ತೀಯೋ. ಅಲ್ಲೇಲೂಯ. ಮುಟ್ಟದಲ್ಲ, ಕಿತ್ಕೊಂಡೇ ತಿಂದುಬಿಟ್ರು, ಸತ್ತೋಗ್ಬಿಟ್ರಾ? ಸತ್ರು. ಸಾಯ್ಬೇಕಾದ ವಿಷಯಗಳಲ್ಲಿ ಸತ್ರು.
ಅಲ್ಲೇಲೂಯ. ದೇವರು ಹೇಳ್ತಾ ಇದ್ದಾರೆ, ದೇವರು ಜನಿಸಿ ಮುದ್ರೆಯಾಗಿ ಕೊಟ್ಟ ವಿಷಯಗಳಲ್ಲಿ ನೀನು ನಂಬಿಗಸ್ತರಾಗಿಲ್ಲ ಅಂದ್ರೆ ಅವುಗಳೆಲ್ಲವೂ ಮತ್ತೆ ಸಾಯುವುದಕ್ಕಾಗಿ ಹೋಗ್ತಾ ಇದೆ. ಆಮೇಲೆ ಬಂದಿಲ್ಲ ಡೌಟ್. ಆಮೇಲೆ ಸ್ತೋತ್ರ ಬರ್ತಾ ಇರ್ಬೇಕಾದ್ರೆ ನನಗೆ ಡೌಟ್. ಅಲ್ಲೇಲೂಯ. ಇಲ್ಲ, ಮತ್ತೆ ಜೀವ ಕಳೆ ಹೊಂದಿ ಆ ಜೀವದಲ್ಲಿ ಬಲ ಹೊಂದಬೇಕಾದ್ರೆ ಇವತ್ತು ನಿನ್ನ ಮನ ತಿರುಗೋದಾದ್ರೆ 100ರಷ್ಟು ಇದಕ್ಕೆ ಮೇಲೆ ಫಲ ಕೊಯ್ಯುವಂತೆ ಸ್ವರ್ಗದ ದೇವರ ಅನುಗ್ರಹ ನಿನ್ನ ಮೇಲೆ ಒಂದು ಏಣಿಯಾಗಿ ಬರುತ್ತೆ ಅಂತ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಕೊಡಬೇಕಾದ ವಿಷಯದಲ್ಲಿ ಕೊಟ್ಟಿದ್ರೆ ಬಚ್ಚಿಟ್ಟುಕೊಂಡ್ರೆ ಅದೊಂದು ವಿಗ್ರಹಾರಾಧಕನು ಶಾಪಗ್ರಸ್ತನ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕೆಲ ಜನರ ಮಕ್ಕ ಎಲ್ಲ ಬಾಡೋಯ್ತು. ಇರ್ಲಿ, 10 ಲಕ್ಷಕ್ಕೆ 1 ಲಕ್ಷಕ್ಕೆ ಒಂದು ಸೈಟ್ ಅಂದ್ರೆ ದೇವ್ರು ಹೇಳ್ತಾರೆ, ನಾನು ಕೊಟ್ಟರೆ 10 ಲಕ್ಷಕ್ಕೆ 10 ಸೈಟ್ ಬರ್ತಾ ವಾಪಸ್ ಕೊಡೋದು. ಹಲ್ಲೆಲೂಯಾ. ಸರಿ, ಈಗ ದಿಢೀರ್ ಅಂತ ಹೇಳಿ ನಮ್ಮ ಎಸ್ತರ್ ಮಗಳಿಗೆ 60 ಲಕ್ಷ ಜಮೀನು ದುಡ್ಡು ಬಂದ್ಬಿಡ್ತು. ಆಹಾ, ತಪ್ಪಿಸ್ಕೊಳ್ಳೋಣ ಅಂತಿದ್ದೆ. ಪಾಸ್ಟರ್ ಕೆಣಕ್ ಬಿಟ್ರೆ, ಹಂಗೆ ಬಿಟ್ರೆ ಆಗಲ್ಲ, ಔಷಧಿ ಹಾಕ್ಲೇಬೇಕು. ಪ್ರೈಸ್ ಲಾರ್ಡ್. ಈಗ ಆಸ್ತಿ ಪಟ್ ಅಂತೇಳಿ ಅಪ್ಪಂದ ಅಮ್ಮಂದ ತಾತಂದ ಅವ್ರದ ಇವ್ರದ ಯಾರ್ದ ನೆಗರ್ ಬಿದ್ದು ಬಂತು. 60 ಲಕ್ಷ ಬಂತು. ಅದಕ್ಕಿಂತ ಮುಂಚೆ 60,000 ರೂಪಾಯಿ ಬಂದು ಅಡ್ವಾನ್ಸು. ಸ್ತೋತ್ರ. ಎಷ್ಟು? 60,000ಕ್ಕೆ ಎಷ್ಟು ಸ್ತೋತ್ರ? 6 ಸ್ತೋತ್ರ. ಕಡಿಮೆ ಅಲ್ವಾ? 6 ಸ್ತೋತ್ರ ಅಷ್ಟೇ. ಇವಾಗ ದೇವ್ರು ನೋಡ್ರು, ಅಯ್ಯಯ್ಯೋ ನನ್ನ ಮಕ್ಕಳು ಬಂಗಾರು 60,000ಕ್ಕೆ 6 ಸ್ತೋತ್ರ. ಇಬ್ರಾಹಿಂ ಶೈಲ ಇವಾಗೇನ್ ಮಾಡ್ಬೇಕು? ಎಲ್ಲೋ ಇತ್ತು ಆ ಕಟ್ನೆಲ್ಲ ಹೊಡೆದೆ ಟಬಾರ್. ಹಲ್ಲೆಲೂಯಾ. 60 ಲಕ್ಷ ಬಂತು. ಈಗ ಸ್ತೋತ್ರನೂ ಇಲ್ಲ, ಸೂತ್ರನೂ ಇಲ್ಲ. ಏನ್ ಇಬ್ರು ಮಾತಾಡೋ ಟೈಮ್ ಅಷ್ಟೇ. ಹಲ್ಲೆಲೂಯಾ. ಈಗ 60 ಲಕ್ಷಕ್ಕೆ ದೇವ್ರದ್ದು ಮುದ್ರೆ ಹಾಕಿರೋದೆಷ್ಟು? 60 ಅಲ್ವಾ? ಹಲ್ಲೆಲೂಯಾ. ದೇವ್ರು ಟೈಟ್ ಮಾಡ್ತಾವ್ರೆ. ಸ್ತೋತ್ರ ಅಂದ್ರೆ ಕೆಲವು ಜನರಿಗೆ ಕೆಲವು ಕಾರ್ಯಗಳು ನಡಿಲಿಕ್ಕಾಗಿ ಹೋಗ್ತಾ ಇದೆ. ಸುಮ್ಮನೆ ಏನಲ್ಲಿ ಮಾತಾಡ್ತಾ ಇಲ್ಲ, ಸಮಥಿಂಗ್ ಏನು ನಡಿಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಸಮಥಿಂಗ್ ದೇವ್ರು ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲ ಜನರ ಜೀವಿತದಲ್ಲಿ. ದೇವ್ರು ಫಸ್ಟ್ ಎಚ್ಚರಿಸ್ತಾ ಇದಾರ. ಎತ್ತಿಕೊಂಡಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ, ಕೆಲವು ಮರಣಗಳು ನಡೆಯುತ್ತೆ. ಇವಾಗ ನಿಮಗೆ ಗೊತ್ತಾಗೋ ದಿನ ಬರುತ್ತೆ. ಅವಾಗ ಅಯ್ಯೋ ಈ ಚಸ್ಪೈಂದಿ ಹಿಂಗೆ ಬದುಕಲ್ಲ, ಅಂಟೆ ಬೈ ಫಿನಿಶ್ ಗಯಾ. ಪ್ರೈಸ್ ಲಾರ್ಡ್. ಕೆಲವು ಆಶೀರ್ವಾದಗಳನ್ನ, ಕೆಲವು ಬಿಡುಗಡೆಗಳನ್ನ, ಕೆಲವು ಮುದ್ರೆ ಹಾಕಿ ದೇವರು ನಿಮ್ಮ ಕೈ ವಶ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ಇದು ಪ್ರವಾದನೆ. ಹಲ್ಲೆಲೂಯಾ. ಕೆಲವು ಕೈ ವಶ ಮಾಡ್ಲಿಕ್ಕಾಗಿ ದೇವರು ಹೋಗ್ತಾರೆ. ದೇವರು ಅದರಲ್ಲಿ ನಂಬಿಗಸ್ತರಾಗಿರ್ಬೇಕು. ನಾನು ಕೊಡುವಾಗ ಮುದ್ರೆ ಹಾಕಿ ಕೊಡ್ತೇನೆ. ಇದಕ್ಕೆ ಮೇಲೆ ಮುದ್ರೆ ನೀನು ಕಾಡ್ತೀಯ. ತಡೆಗಳೆಲ್ಲ ನಿಮ್ಮ ಚಿತ್ತ ಇರೋರ ಮೇಲೆ ಹೊಡಿಲೇ. ಹಲ್ಲೆಲೂಯಾ. ಸರಿ, ಈಗ ನೀವ್ ಹೇಳ್ರಿ, ದೇವ್ರು ನಂಬಿಕಸ್ಥನಾಗಿರ್ಬೇಕಾ ಇರಬಾರ್ದ? ಹೇಳಿ ಸಿಸ್ಟರೋ, ಹೇಳಿ ಬ್ರದರೋ, ಬ್ರೋ, ಸಿಸ್ ಬ್ರೋ. ಅಪ್ಪನ್ಗೆ ಫಾ. ಹಲ್ಲೆಲೂಯಾ. ಬ್ರದರ್ಗೆ ಬ್ರೋ ಅಂತಾರಂತೆ, ಸಿಸ್ಟರ್ಗೆ ಸಿ ಅಂತಾರಂತೆ, ಫಾದರ್ಗೆ ಫಾ. ಶಾರ್ಟ್ ಕಟ್. ಪಾಸ್ಟರ್ಗೆ ಫರ್. ಪುರ್ ಏನನ್ ಬರ್ತದ ಗೊತ್ತಿಲ್ಲ.
ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವರಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳನ್ನು ಬಚ್ಚಿಟ್ಟುಕೊಂಡ ಸಂತತಿಗಳು ಇವತ್ತು ಯೇಸುವಿನ ನಾಮದಲ್ಲಿ ಸಮರ್ಪಿಸಲಿ. ಅವರ ಹೃದಯದ ಒಳಗಡೆ, ಮನಸ್ಸಿನ ಒಳಗಡೆ, ಅವರ ಮನೆ ಒಳಗಡೆ ವಿಗ್ರಹವಾಗಿ ಸ್ತಂಭವಾಗಿ ನಿಂತಿರುವಂತ ಈ ಎಲ್ಲ ಸ್ತಂಭಗಳನ್ನ, ಈ ಎಲ್ಲ ಕಲ್ಲುಗಳನ್ನ, ಈ ಎಲ್ಲ ಬೊಂಬೆಗಳನ್ನ ಈ ವಾಕ್ಯದ ಮೂಲಕವಾಗಿ ನಾನು ಹೊಡಿತಾ ಇದ್ದೇನೆ, ಕತ್ತರಿಸ್ತಾ ಇದ್ದಾನೆ. ತುಂಡು ತುಂಡು ಆಗಲಿ, ಪುಡಿ ಪುಡಿ ಆಗಲಿ, ಇವತ್ತು ಒಪ್ಪಿಕೊಳ್ಳಿ, ಇವತ್ತು ಸಮರ್ಪಿಸಲಿ, ಇವತ್ತು ಮನೆ ತಿರುಗಲಿ, ಇವತ್ತು ಬದಲಾವಣೆ ಇವರ ಹೃದಯದ ಒಳಗಡೆ, ಮನಸ್ಸಿನ ಒಳಗಡೆ, ಮನೆ ಒಳಗಡೆ ಬದಲಾವಣೆ ಉಂಟಾಗಲಿ. ರಬಾದಡಗದಬೋ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 15ನೇ ವಾಕ್ಯ. ಬೇಗ ಪಟ್ಟಂತ ಹೋದ್ರಿ, ಇನ್ನು ಅರ್ಧ ಗಂಟೆ ಇದೆ, ಭಯ ಪಡ್ಬೇಡ್ರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14 ಅಥವಾ 15, 16 ವಾಕ್ಯ. ನಾನು ಅವನನ್ನು ಆ ನಿನಗೆ ಹಿಡಿದು ಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ನಾನು ಅವನನ್ನ ನಿಮಗೆ ಹಿಡಿದು ಕೊಟ್ಟರೆ ನನಗೆ ಏನು ಕೊಡುವಿರಿ ಅಂದನು. ಅವರು ಅವನಿಗೆ 30 ರೂಪಾಯಿ ಎಷ್ಟು? 30 ರೂಪಾಯಿ 30 ರೂಪಾಯಿ ತೂಗಿ ಕೊಟ್ಟರು. ಹಲ್ಲೆಲೂಯ. ಇಲ್ಲಿ ಕಾಸು ಬರ್ತಾ ಇದೆ. ಇವ್ರು ಯಾರು? ಬೇರೆ ಯಾರು ಅಲ್ಲ, ಯೇಸುವಿನ ಪಕ್ಕ ಶಿಷ್ಯ, ಬೇರೆಯವರಲ್ಲ. ಯೇಸು ಸ್ವಾಮಿ ಪಕ್ಕದಲ್ಲಿರೋ ತುಂಬಾ ಡೇಂಜರ್. ಹಲ್ಲೆಲೂಯ. ಇವನ್ ಯಾರು? ಯೇಸು ಸ್ವಾಮಿ ಶಿಷ್ಯನ ಒಳಗಡೆನೆ ಒಂದು ವಿಗ್ರಹ ಬಂದು ಕೂತಿದೆ ಅಂದ್ರೆ, ಯೇಸು ಸ್ವಾಮಿ ಜೊತೆನಲ್ಲಿ ನಡೀತಾ ಇರುವಂತ ಶಿಷ್ಯನ ಒಳಗಡೆನೆ ವಿಗ್ರಹ ಬಂದು ಮರೆಯಾಗಿದೆ ಅಂದ್ರೆ, ಅಕ್ಕ ಅಣ್ಣ ನನ್ನ ಗತಿ ನಿನ್ನ ಗತಿ ಏನು? ಹಲ್ಲೆಲೂಯ. ಅವ್ರು ಏನಕ್ಕೋಸ್ಕರ ಒಪ್ಪಿಸ್ಕೊಡ್ತಾ ಇದ್ದಾನೆ? ದುಡ್ಡುಗೂ. ಯೇಸು ಸ್ವಾಮಿ ಎಚ್ಚರಿಸ್ತಾರೆ, ಇಲ್ಲಿ ಕಳ್ಳನ ಮಗ ಒಬ್ಬ ಇದ್ದಾನೆ, ಮನೆ ತಿರುಗು ಅಂತ. ಅವನು ಹೇಳ್ತಾನೆ, ನಾನಲ್ಲ ನೀನಲ್ಲ ನಾನು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನ ದುಡ್ಡಿಗಾಗಿ ಹಿಡಿದು ಕೊಡುವಂತಹ ಒಂದು ವ್ಯಕ್ತಿ ಇಲ್ಲಿದ್ದಾನೆ. ಅವನ ಒಳಗಡೆ ವಿಗ್ರಹ ಶಕ್ತಿ ಸೈತಾನ ಒಳಗಡೆ ಬಂದಿದ್ದಾನೆ ಅಂತ ದೇವರು ಎಚ್ಚರಿಸ್ತಾರೆ. ಮನ ತಿರುಗ್ತಾನೆ ಅಂತೇಳಿ ಮನ ತಿರುಗಿಲ್ಲ, ಆದ್ರೂ ಅವನು ಬಿಟ್ಟಿಲ್ಲ. ಅವನು ಅದನ್ನ ಬಚ್ಚಿಟ್ಟುಕೊಂಡ, ದುಡ್ಡಿಗಾಗಿ ಬಚ್ಚಿಟ್ಟುಕೊಂಡ. ಅವನ ನಂತರವಾಗಿ ದುಡ್ಡು ತೆಗೆದುಕೊಂಡ, ಯೇಸುವನ್ನು ಹಿಡಿದುಕೊಂಡ. ಲಾಸ್ಟಿಗೆ ಅವನು ಬಂದಿದ್ದೇನು ಗೊತ್ತಾ? ಮರಣ. ಲಾಸ್ಟಿಗೆ ಅವನು ಬಂದಿದ್ದು ಮರಣ. ದೇವರು ಎಚ್ಚರಿಸಿದ್ರು, ಎಚ್ಚೆತ್ತುಕೊಂಡಿಲ್ಲ. ನಷ್ಟ, ಪರಲೋಕ ನಷ್ಟ, ನಷ್ಟ, ದೇವರ ಆತ್ಮ ನಷ್ಟ, ಅಭಿಷೇಕ ನಷ್ಟ, ಸೇವೆ ನಷ್ಟ, ಎಲ್ಲ ನಷ್ಟ. ಕ್ಷಣ ಮಾತ್ರದಲ್ಲಿ ಅವನು ಸತ್ತು ಹೋದ. ಮತ್ತೆ ನಾವ್ ಹೇಳ್ತೀವಿ, ಮರಣವೇ ಜಯ ಎಲ್ಲಿ? ದೇವ್ರು ಹೇಳ್ತಾರೆ, ನಿನ್ ಪಕ್ಕದಲ್ಲೇ ಕೊಕ್ಕಿದೆ ಅಂತ. ಅಲ್ಲೆಲ್ಲೂಯ್ಯ. ಹೆಂಗಾಡ್ತಿ? ಮರಣವೇ ಮಾಡೋದೆಲ್ಲ ಮಾಡ್ಬಿಟ್ಟು ಮತ್ತೆ ಮರಣದ ಮುಂದೆ ಸವಾಲು ಹಾಕೋದು ಇವ್ರು. ಮರಣವೇ ನಿನ್ ಜಯ ಎಲ್ಲಿ? ದೇವ್ರು ಹೇಳ್ತಾರೆ, ಮಗನೇ ಬೇಗ ಸಾವಂದಿದೆ ನಿನಗೆ ಅಂದ. ನಿನ್ ಮರಣಕ್ಕೆ ಸವಾಲು ಆಗ್ತಾ ಇದೆಯಂದ್ರೆ ಆಯ್ತು, ನಿನ್ ಕತೆ ಮುಗೀತು ಅಂತ ಅರ್ಥ. ಹಲ್ಲೆಲೂಯ. ಎಲ್ಲ ಜನರು ಮಕ್ಕ ನೋಡಕ್ಕಾಗ್ತಾ ಇಲ್ಲ. ಸುಂದರನೇ, ಅತಿ ಸುಂದರಿಯೇ. ಹಲ್ಲೆಲೂಯ. ಏನಾಯ್ತು ನಿನಗೆ? ಮುಖ ಬಾಡಿತೆ ನಿನಗೆ. ಹಲ್ಲೆಲೂಯ. ಏ ಯೂದ, ಏನಾಯ್ತು? ನಾನೇನೋ ತಪ್ಪು ಮಾಡ್ಬಿಟ್ಟೆ, ಏನು ನನ್ನ ಒಳಗಡೆ ಏನೋ ಒಂದು ಕುತ್ಕೊಂಡ್ಬಿಡ್ತು ದುಡ್ಡಿಗಾಗಿ. ಆದ್ರೆ ದೇವರು ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಮರಣ. ಯಾವ ಹೊಲ ಅವನ ಆಸೆ ಪಟ್ನೋ, ಯಾವ ದುಡ್ಡು ಆಸೆ ಪಟ್ನೋ, ಅಲ್ಲೇ ಅವನಿಗೆ ಮರಣ. ಅನುಭವಿಸಕ್ಕಾಗಿಲ್ಲ. ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ. ಹಳೆ ಒಡಂಬಡಿಕೆ ವಾಕ್ಯ ಹೇಳಿದ್ದು, ಹೊಸ ಒಡಂಬಡಿಕೆ ವಾಕ್ಯ. ನಾವೆಲ್ಲ ಹಂಗೆ ಹೇಳ್ಬಿಡ್ತೀವಿ, ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಹಂಗೆಲ್ಲ ಇಲ್ಲ ಸಿಸ್ಟರ್. ಹಲ್ಲೆಲೂಯ. ಹೊಸ ಒಡಂಬಡಿಕೆಲ್ಲ ಅಪ್ಪ ಹೇಳ್ತಾರೆ, ಹಣದ ಆಸೆ ಸಕಲ ಕೆಟ್ಟತನಕ್ಕೆ ಸಿಸ್ಟರ್, ಬ್ರದರ್, ಮೂಲ. ಎಲ್ಲ ಜನರು ನಾನು ಹೇಳಿದೆ, ನನ್ನ ಮಗನಿಗೆ, ನನ್ನ ಮಗಳಿಗೆ ಬರಲ್ಲ ಅಂತ ಯಾವಾಗಲೂ ಅದೇ ಹೇಳ್ತಾರೆ. ಪಾಸ್ಟರ್ ಯಾವಾಗ ಹೇಳಿದ್ದೀನಿ?
ಯಾವಾಗ ಹೇಳಿದ್ದೀನಿ? ಬುದ್ಧಿ ಬಿಡ್ತೀನಿ ಮಕ್ಕದ ಮೇಲೆ ಹೇಳಿದಿನ? ನಾನೇನು ಕೇಳಿ? ದೇವರ ಆತ್ಮ ಹೇಳ್ತಾ ಇದ್ರೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ನಗ್ರಿ, ಕಳ್ಳ ಕಳ್ಳಂದು ಕುತ್ಕೊಳ್ರಿ. ನೀನ್ ದೇವರಲ್ಲಿ ಕರೆಕ್ಟ್ ಆಗಿದ್ರೆ ಕಾಯಿನೆ ನಿನ್ ತಲೆಗೆ ತಗ್ಗಿಸಲ್ಪಡ್ತಾ ಇತ್ತು. ಕಾಯಳೆ ನಿನ್ ತಲೆಗೆ ತಗ್ಗಿಸಲ್ಪಡ್ತಾ ಇತ್ತು. ಸ್ತೋತ್ರ. ಆ ವಾಕ್ಯನ ಓದ್ಬಿಡೋಣ. ಆ ವಾಕ್ಯ ಹೋದ್ರೆ ಆದಿಕಾಂಡ 4ನೇ ಅಧ್ಯಾಯ, ಬೇಗ 3:7. ಪಟ 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 ಓದ್ರಿ. 4. ಕಾಲಾಂತರದಲ್ಲಿ ಕಾಲಾಂತರದಲ್ಲಿ, ಅದಕ್ಕಿಂತ ಮುಂಚೆ ದರಿದ್ರ ಇತ್ತು. ಕಾಲಾಂತರ ಆದ್ಮೇಲೆ ಚೆನ್ನಾಗಿ ಆಗ್ಬಿಟ್ರು. ಈಗ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಅಲ್ಲಿ ಯಾರು ಬರ್ತಾರ ಒಳಗಡೆ? ಕಾಯಿನನು. ಶಾಯ್ತಾನ ಬರ್ತಾವನೆ ಕಾಯಿನ ಒಳಗಡೆ. ಕಾಯಿನ ಮಾಡ್ತಾವನೆ. ಕೆಲವು ಅಂದ್ರೆ ಏನು? ಚೆನ್ನಾಗಿರೋದು, ಶ್ರೇಷ್ಠವಾದದ್ದು, ಒಳ್ಳೆದನ್ನ ಬಚ್ಚಿಟ್ಕೊಳ್ತಾ ಇದ್ದಾನೆ. ಆಲ್ರೆಡಿ ದೇವ್ರು ಅವಾಗಲೇ ಮಾತಾಡಿದ್ರು, ದೇವರಿಗೆ ಸಂಬಂಧಪಟ್ಟ ದೇವ್ರಿಗೆ ಒಪ್ಪಿಸು. ಹಲ್ಲೆಲೂಯಾ. ದೇವ್ರದ್ದು ಸಂಬಂಧಪಟ್ಟಿದ್ದು ಬಚ್ಚಿಟ್ಟುಕೊಂಡಿರುವ ಕೆಲವು ಕಾರ್ಯಗಳ ಕುರಿತು ದೇವ್ರು ಮಾತಾಡ್ತಾ ಇದ್ದಾರೆ. ಕೆಲವು ಕಾರ್ಯಗಳ ಮೇಲೆ ದೇವ್ರು ಮುದ್ರೆ ಹಾಕಿದಾರ. ನಿನ್ನ ಮೇಲೂ ಕೂಡ ದೇವ್ರು ಮುದ್ರೆ ಹಾಕ್ತಾರೆ. ದೇವ್ರ ಸಂಬಂಧಪಟ್ಟಿದ ಮೇಲೆ ಕೂಡ ದೇವ್ರು ಮುದ್ರೆ ಹಾಕ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕಾಯಿನ ಕಾಲಾಂತರಗಳಲ್ಲಿ ತನ್ನ ಹೊಲದಲ್ಲಿ ವ್ಯವಸಾಯ ಮಾಡೋದ್ರಲ್ಲಿ ಕೆಲವೊಂದು ತಂದು ಯೆಹೋವನಿಗೆ ಕಾಣಿಕೆಯಾಗಿ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಮರಿಯನ್ನು, ಚುಚ್ಚಲು ಅಲ್ಲ ಚೊಂಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಅಂದ್ರೆ ಚೊಚ್ಚಲ ಅಂದ್ರೆ ಏನು? ಮೊದಲನೇದು ಸ್ಪೆಷಲ್ಲು, ಪ್ಯೂರು. ಹಲ್ಲೆಲೂಯಾ. ಅದನ್ನ ಬಚ್ಚಿಡದೆ ತಂದು ದೇವ್ರಿಗೆ ಒಪ್ಪಿಸ್ತಾ ಇದಾರ. ದೇವ್ರಿಗೆ ಒಪ್ಪಿಸುವಾಗ ಅಲ್ಲಿ ಏನಾಗ್ತದೆ? ಯೆಹೋವನು ಹೇಬೇಲನನ್ನು ಅವನ ಕೊಟ್ಟಂತ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ದೇವರು ಮೆಚ್ಚಲಿಲ್ಲ. ನೀನು ಕೊಡುವಂತ ಕಾಣಿಕೆ, ನೀನು ಕೊಡೋ ದಶಮ ಭಾಗ ಬೂಟಾಟಿಕೆ ಕೊಡಬೇಡ. ನೀನು ಕೊಡೋ ಅವಶ್ಯಕತೆನೇ ಇಲ್ಲ ದೇವರಿಗೆ. ನೀನು ಕೊಡೋ ಕಾಣಿಕೆ ದಶಮ ಭಾಗ ದೇವರಿಗೆ ಮೆಚ್ಚುಗೆ ಆಗ್ಬೇಕಾ, ದೇವರಿಗೆ ಇಷ್ಟ ಆಗ್ಬೇಕಾ? ದೇವರಿಗೆ ಇಷ್ಟ ಇಲ್ಲ, ನೀನು ಕೊಡೋ ಅವಶ್ಯಕತೆ ಇಲ್ಲ, ಅದು ನಿನಗೆ ಶಾಪ. ಕೆಲ ಜನರು ಕೋಪ ಮಾಡ್ತಾರೆ, ಹೆಂಗೆ ಶಾಪ ಬರ್ತದೆ, ಆಮೇಲೆ ಬರ್ತದೆ ವಾಕ್ಯ. ಹಲ್ಲೆಲೂಯಾ. ನೀನ್ ತಿಂದಿ ತೇಗಿ ಎಲ್ಲ ಜೀರ್ಣ ಮಾಡ್ಕೊಂಡು ಪುರ್ಕ್ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀನು ಕಾಣಿಕೆ ಹಾಕ್ಬಿಟ್ರೆ, ನೀನು ದರ್ಶನ ಹಾಕ್ಬಿಟ್ರೆ ನೀನು ನನ್ನ ದೇವ್ರ ಹಂಗೆ ಪರಲೋಕ ಹೇಳ್ಕೊಂಡ್ಬಿಡಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತೀನಿ, ನೀನು ಕೊಟ್ರೆ ಅನುಗ್ರಹಿಸಲ್ಪಡ್ತೀನಿ. ನಿನಗೆ ಅನುಗ್ರಹ ಕೊಟ್ರೆ, ಎರಡನೇದಾಗಿ ದೇವರ ರಾಜ್ಯಕ್ಕೆ ನೀನು ಕೊಡ್ಲೇಬೇಕು. ಅದು ಪದ್ಧತಿ, ಅದು ನಿಯಮ, ಅದು ಬೈಬಲ್ ನಿಯಮ. ಹಲ್ಲೆಲೂಯಾ. ಎಲ್ಲೋ ಮೂಲೆಯಲ್ಲಿದ್ದ ನಿನ್ನನ್ನು ತಂದು ದೇವರ ಅನುಗ್ರಹಿಸೋದು ಯಾಕೆ? ಎಲ್ಲೋ ಇದು ನಿನ್ನ ದೇವರು ಕರ್ಕೊಂಡು ಬಂದು ಮಾನಿಸೋದು ಯಾಕೆ? ನೀನು ಸಭೆಗೆ ಅನುಗ್ರಹವಾಗಿರ್ಬೇಕಂತ ಹೇಳಿ, ಸೇವೆಗೆ ಸಪೋರ್ಟ್ ಆಗಿರ್ಬೇಕಂತ ಹೇಳಿ, ಸಭೆಗೆ ಅನುಗ್ರಹವಾಗಿರ್ಬೇಕಂತ ಹೇಳಿ ದೇವ್ರನ್ನ ಕರ್ಕೊಂಡು ಬಂದು ಸಭೆಯಲ್ಲಿಟ್ಟು ಆಶೀರ್ವಾದ ಮಾಡುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ಹೇಳಿ ನೀನು ಬದಲಾಗಿಲ್ಲ ಅಂದ್ರೆ ಪರಲೋಕಕ್ಕೆ ಬರೋದು ತುಂಬಾ ಕಷ್ಟ. ಮತ್ತೆ ಆ ಆಶೀರ್ವಾದ ಸ್ಥಿರವಾಗಿ ನಿಲ್ಲೋದು ತುಂಬಾ ಕಷ್ಟ. ಹಲ್ಲೆಲೂಯಾ. ದೇವರು ಹೇಬೇಲನ್ನು ಮೆಚ್ಚುತ್ತಾ ಇದ್ದಾರೆ. ನೀನು ಕೊಡೋ ಕಾಣಿಕೆ ದಶಮ ಭಾಗ, ನೀನು ಕೊಡು ಸಮರ್ಪಿಸೋ ದೇವರ ಕಾರ್ಯ ಎಲ್ಲವೂ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕು. ಬಾಯಿಗೆ ಬಂದಂಗೆ ಮಾತಾಡಿ ಗುಣಗುಟ್ಟಿ ಕೊಡಬೇಕಾ ಕೊಡಬಾರ್ದ, ಹಿಂಗ್ ಮಾಡ್ಬೇಕಾ ಹಂಗ್ ಮಾಡ್ಬೇಕಾ, ಅಯ್ಯೋ ಅಯ್ಯೋ ಅನ್ಕೊಂಡು ನೀನು ಕೊಡೋದಾದ್ರೆ ಅದು ಶಾಪ, ಅದು ಶಾಪ. ಆದ್ರೆ ನೀನು ಕೊಡುವಾಗ ನಂಬಿಗಸ್ತರಾಗಿ, ಭಯ ಭಕ್ತಿಯಿಂದ ಪರಿಶುದ್ಧರಾಗಿ ನಡುಗುತ್ತಾ ದೇವರಿಗೆ ಸಂಬಂಧಪಟ್ಟದನ್ನ ದೇವರಿಗೆ ನೀವು ಕೊಡುವಾಗ ದೇವರು ಹೇಳ್ತಾರೆ, ನಿಮ್ಮ ಭೂಮಿಯನ್ನ ಮತ್ತೆ 100ರಷ್ಟು ಕೊಡುವಂತೆ ನಿಮ್ಮ ಭೂಮಿಯನ್ನ ಮಾರ್ಪಡಿಸ್ತಾನೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾರ್ಪಡಿಸ್ತಾನೆ, ನಿಮ್ಮ ಅನ್ನಪಾನಗಳನ್ನು ಬದಲಾಯಿಸ್ತಾನೆ. ಕೊಂಬೆಗಳಿಗೆ ಕೊಡಲಿ ಆಗ್ತಾನೆ, ಇನ್ನ ಹೆಚ್ಚಾಗಿ ನೀವು ಫಲ ಕೊಡುವಂತೆ. ಹಲ್ಲೆಲೂಯಾ. ಫಲ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಅಷ್ಟೇ ಕಡದು ಬಿಸಾಕ್ತಾರೆ. ನಿನ್ ಲೆಕ್ಕ ಇಲ್ಲ, ನಿನ್ ಜಾಗದಲ್ಲಿ ಬೇರೆ ನಿಲ್ಲಿಸ್ತಾರೆ ದೇವ್ರು. ನಿಜ, ಬರ್ದಿಟ್ಕೊಳ್ರಿ.
ಇದೆಲ್ಲ ಪ್ರವಾದನೇನೆ, ಸುಮ್ಮನೆ ಅಲ್ಲ. ಇನ್ನು ಎಷ್ಟೋ ಜನರಿದ್ದಾರೆ, ಭಿಕ್ಷುಕರು, ಬಡವರು, ಗತಿ ಇಲ್ದಿರೋರು, ದರಿದ್ರರು, ಅನೇಕ ಜನರಿದ್ದಾರೆ. ದೇವರು ಅವನ್ನ ಕರ್ಕೊಂಡು ಬಂದು ಆಶೀರ್ವಾದ ಮಾಡ್ಬೇಕಂತ ಹೇಳಿ. ಬಟ್ ದೇವರು ನೋಡ್ತಾರೆ, ನೀನು ಕೊಡೋ ಮರವಾದ್ರೆ ಮತ್ತೆ ಕೊಡುದು ಇನ್ನ ಹೆಚ್ಚಾಗಿ ಫಲ ಕೊಡುವ ಹಾಗೆ ಮಾಡ್ತಾರೆ. ಈ ವಾಕ್ಯ ಕೇಳಿ ನೀನು ಮಾರ್ಪಟ್ಟಿಲ್ವೋ, ಕಡಿಬೇಕಾದ ರೀತಿಯಲ್ಲಿ ಕಡಿದು ಅವನು ಬಿಸಾಕಬೇಕಾದ ಜಾಗದಲ್ಲಿ ನಿನ್ನ ಬಿಸಾಕ್ಬಿಟ್ರೆ ಒಂದು ಸೊಳ್ಳೆ ಆಗಲಿ ಒಂದು ನೊಣ ಆಗಲಿ ನಿನ್ನ ಮೂಸಲ್ಲ ಅಷ್ಟೇ. ಇವತ್ತು ದೇವರ ಅನುಗ್ರಹ ಇರಿದ್ರೆ ನೊಣ ಗಿಣ ಇರ್ವೆ ಜುಟ್ಟು ಗುಟ್ಟು ಗುಟ್ಟು ಗುಟ್ಟ ಎಲ್ಲ ಬರ್ತದೆ. ಬಟ್ ದೇವ್ರು ತೆಗೆದು ಬಿಸಾಕ್ಬಿಟ್ರು ಅಂದ್ರೆ ಒಂದು ನೊಣ ನಿನ್ನ ಹತ್ರ ಬರೋಲ್ಲ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ದೇವರು ಹೇಬೆಲ್ನ ಮೆಚ್ಚಿದ್ರೆ ಅವನಿಗೆ ಇಷ್ಟ ಆಗಿಲ್ಲ, ಕೋಪ ಬಂತು. ಅವ್ರ ತಮ್ಮನನ್ನೇ ಕಡಿದ್ಬಿಟ್ಟ. ಅಲ್ಲೊಂದು ಸಾವಾಗ್ತಾ ಇದೆ, ಮರಣ ಆಗ್ತಾ ಇದೆ. ಬಟ್ ಅವನು ಮಾಡಿದ ನಿಮಿತ್ತವಾಗಿ ಅವನಿಗೆ ಏನಕ್ಕೆ ಬಂತು ಗೊತ್ತಾ? ವಾಕ್ಯ ಹೇಳುತ್ತೆ, ಅವನಿಗೆ ಶಾಪ ಬಂತು. ಅಲ್ಲೆಲ್ಲೂಯ. ಫಸ್ಟ್ ದೇವರಿಗೆ ಮೆಚ್ಚುಗೆಯಾಗಿ ನೀನು ಸಮರ್ಪಿಸಿದ್ರೆ ನಿನಗೆ ಶಾಪ ಬರ್ತಾ ಇರಲಿಲ್ಲ, ದೇವರ ಅನುಗ್ರಹ ಬರ್ತಾ ಇತ್ತು. ಆಮೇನ್. ದೇವರು ಕೊಡ್ಬೇಕಾಗಿರಲು ಕೂಡ ನೀನೇನ್ ಮಾಡಿದೆ? ಕೆಲವೊಂದನ್ನ ಅಸಂಡೆಯಾಗಿ ಅಲಕ್ಷ್ಯವಾಗಿ ಏನೋ ಕೊಡಬೇಕಲ್ಲ, ಏನೋ ಮಾಡಬೇಕಲ್ಲ, ಅಯ್ಯೋ ತಂದು ಕೊಡಬೇಕಲ್ಲ, ಎದೆ ಮೇಲೆ ಹಾಕ್ಬೇಕಲ್ಲ, ಸಭೆಗೆ ಹಾಕ್ಬೇಕಲ್ಲ, ಅವ್ರು ಕೊಡಬೇಕಲ್ಲ, ನೀನು ಕೊಡೋದು ಅವರಿಗೆ ಇವರಿಗೆ ಅಲ್ಲ, ನೀನು ಕೊಡೋದು ದೇವರಿಗೆ. ಯಾಕಂದ್ರೆ ಅದು ದೇವ್ರಿಗೆ ಸಂಬಂಧಪಟ್ಟಿದ್ದು. ದೇವರ ವಾಕ್ಯ ಹೇಳ್ತದೆ ಅದು ದೇವರ ವಸ್ತು. ಮುಟ್ಟಕ್ ನೀನು ಯಾರು? ದೇವ್ರು ನಿನ್ನ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೆರಿತಾ ಇದೆಯಾ? ದೇವ್ರು ನಿನ್ನ ವಿಚಾರಿಸ್ತಾ ಇಲ್ಲ ಅಂತ ಹೇಳಿ ಮೆರಿತಾ ಇದೆಯಾ? ಎಚ್ಚರವಾಗಿರು. ದೇವ್ರು ನಿನ್ನ ಅನುಗ್ರಹಿಸೋದಕ್ಕೆ ಇಷ್ಟಪಡ್ತಾನೆ, ಕಳ್ಕೊಂಬೇಡ. ಅಲ್ಲೆಲೂಯ, ಅಲ್ಲೆಲೂಯ. ಸುಮಾರು ವಾಕ್ಯಗಳಿದೆ. ಆ ಕಾನೂನು ದೇವ್ರು ಹೇಳ್ತಾರೆ ಬೇಡ, ಕೇಳಲ್ಲ, ತೆಗೆದುಕೊಂಡೋಗಿ ಬಚ್ಚಿಟ್ಕೊಳ್ತಾನೆ. ಬಚ್ಚಿಟ್ಟುಕೊಂಡ ನಿಮಿತ್ತವಾಗಿ ವಾಕ್ಯ ಹೇಳುತ್ತೆ ಅವ್ರ ಮನೆಯವರು, ಅವನ ಪರಿಹಾರದವರೆಲ್ಲರೂ ಸಾಯಲ್ಪಟ್ರು. ಕಲ್ಲುಗಳಿಂದ ಹೊಡೆದು ಸಾಯಿಸಿದ್ರು. ದೇವ್ರ ಕೋಪ ತಣ್ಣಗಾಯ್ತು. ಕೆಲವು ಆಶೀರ್ವಾದಗಳ ಮೇಲೆ ದೇವ್ರ ಕೋಪ ಇದೆ. ದೇವ್ರು ನಿಮಗೆ ಕೊಡ್ತಾರಂತ ಕೆಲವು ಆಶೀರ್ವಾದಗಳ ಮೇಲೆ ದೇವರಿಗೆ ಕೋಪ ಇದೆ. ಅವನ್ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ದೇವ್ರು ಹೊಡೆದು ಮಾತಾಡ್ತಾ ಇದ್ದಾನೆ. ಕೆಲವು ಜನರ ಆಶೀರ್ವಾದಗಳ ಮೇಲೆ, ಕೆಲವು ಜನರ ಆಶೀರ್ವಾದಗಳ ಮೇಲೆ ದೇವ್ರು ಹೇಳ್ತಾನೆ ನನ್ನ ಕೋಪ ಉಂಟು, ನನ್ನ ಕೋಪ ಇದೆ, ನನಗೆ ಬೇಸರ ಇದೆ, ನೋವಿದೆ, ಬಾಧೆ ಇದೆ. ಅಲ್ಲೆಲೂಯ. ದೇವರು ಪ್ರೀತಿ ಉಳ್ಳ ದೇವರು, ತಾಳ್ಮೆ ಉಳ್ಳ ದೇವರು. ತಾಳ್ಮೆಯಿಂದ ಇದ್ದಾನೆ, ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಅಲ್ಲೆಲೂಯ. ಆ ಕಾನೂನು ದೇವ್ರು ಬೇಡ ಅಂದ್ರೆ ತೆಗೆದುಕೊಂಡು ಬಚ್ಚಿಟ್ಕೊಳ್ಳ. ಆಸೆ ಲಾಸ್ಟ್ಗೆ ಮರಣ, ಆಸೆ ಲಾಸ್ಟ್ಗೆ ಮರಣ. ಗೆಹಜಿ ಇವನು ಯಾರು? ಎಲಿಷನ ಜೊತೆಲೇ ಇರೋವನು. ಎಲಿಷನೇ ಮುಟ್ಟಿಲ್ಲ, ಎಲಿಷನೊಟ್ಟಿಗೆ ಇದ್ದವನು. ಅಲ್ಲೆಲೂಯ. ನಾಮಾನನ್ನು ಕೆಲವು ತೆಗೆದುಕೊಂಡು ಬರುವಾಗ ಅದ್ರ ಹಿಂದೆ ಓಡ್ತಾನೆ. ಪ್ರವಾದಿಗೆ ಗೊತ್ತಿಲ್ಲದ್ರೆ, ದೇವ್ರು ಗೊತ್ತಿಲ್ಲ ಅದಕ್ಕೊಂಡು ಓಡುತ್ತಾನೆ, ತಗೊಂಡೋಗಿ ಬಚ್ಚಿಡ್ತಾನೆ. ಬರ್ತಾ ಇರುವಾಗಲೇ ಎಲಿಷ ಹೇಳ್ತಾನೆ ನಾನು ಕೆಲವು ಕಾರ್ಯಗಳು ನೋಡ್ತಾ ಇದ್ದೀನಿ. ಎಲ್ಲೋಗಿದೆ? ಇಲ್ಲ, ಹಿಂಗೆ ಸ್ವಲ್ಪ ಮಾವನ ಮನೆಗೆ ಹೋಗಿದ್ದೆ, ಅವನ ಮಗಳು ಮಾಡಿಸ್ಕೊಂಬರೋಣ ಅಂತ ಹೇಳ್ದವನು. ಎಲ್ಲ ನನ್ನ ಮುಂದೆಗಡೆ ಬರ್ತದೆ. ನೀನ್ ಇಂಥವನ ಹತ್ರ ಓದಿ ತೆಗೆದುಕೊಂಡೆ, ಇಂಥದನ್ನ ನಿನ್ನ ಮನೆ ಒಳಗಡೆ ಬಚ್ಚಿದ್ಯೋ? ನೀನು ಹೇಳ್ದೆ, ನೀನು ಒಪ್ಪಿಕೊಂಡಿಲ್ಲ. ಇದು ಯಾವುದರ ಹಿಂದೆಗಡೆ ನೀನು ಓದು, ಅವನ ಒಳಗಡೆ ಏನ್ ಸಮಸ್ಯೆ ಇತ್ತೋ, ಏನ್ ಪ್ರಾಬ್ಲಮ್ ಇತ್ತೋ, ಏನ್ ರೋಗ ಇತ್ತೋ, ಆ ಕುಷ್ಠ ನಿನ್ನನ್ನು ನಿನ್ನ ಪರಿವಾರದವ್ರನ್ನ ಬಂದು ಹಿಡಿತಾ ಇದೆ. ನಾಮಾನನಿಗೆ ಬಂದಂತ ಕುಷ್ಠರೋಗ ಈಗ ಗೆಹಜಿ ಒಳಗಡೆ ಬರ್ತಾ ಇದೆ. ಎಲಿಷನ್ ಜೊತೆನಲ್ಲೇ ಇದ್ದ ಸೇವಕನ್ನೇ ದೇವರು ಬಿಟ್ಟಿಲ್ಲ. ದುಡ್ಡು ಬಚ್ಚಿಟ್ಟ, ಒಡವೆ ಬಚ್ಚಿಟ್ಟ. ದೇವ್ರು ಹೇಳಿದ್ರೆ ಏನೋ, ಎಲ್ಲೇ ಸುಳ್ಳು ಹೇಳ್ದ, ಒಪ್ಪಿಕೊಂಡಿಲ್ಲ, ಮನ ತಿರುಗಿಲ್ಲ. ಅವನ ಮೇಲೆ ಇದ್ದಂಥ ಕುಷ್ಠರೋಗ ಇವನಿಗೂ ಇವನ ಪರಿವಾರದವರೆಗೂ ಬಂದು ಅಂಟಿಕೊಳ್ತಾ ಇದೆ. ಸಾಯೋವರೆಗೂ 7 ತಲೆಮಾರುಗಳ ತನಕ ಹೋಗಿಲ್ಲ. ದೇವರು ಕೊಡ್ತಾ ಇರುವ ಬಿಡಿಗಡ್ಡೆ, ದೇವರು ಕೊಡ್ತಾ ಇರುವ ಆಶೀರ್ವಾದ ಭಯ ಭಕ್ತಿಯಿಂದ ಉಪಯೋಗಿಸು. ಅದ್ರ ಮೇಲೆ ದೇವ್ರ ಮುದ್ರೆ ಇದೆ, ದೇವ್ರ ಮುದ್ರೆ ಇದೆ. ಬಚ್ಚಿಟ್ಟುಕೊಂಡಿರೋದನ್ನ ಒಪ್ಕೋ.
ಸಮರ್ಪಿಸು, ಹೇಳು ದೇವರ ಹತ್ರ. ದೇವರನ್ನ ಮಾನಿಸ್ತಾನೆ, ದೇವರನ್ನ ಕ್ಷಮಿಸ್ತಾನೆ. ಇವತ್ತು ಆ ಶಕ್ತಿನ ದೇವರು ಹೊಡಿತಾನೆ. ಅದೊಂದು ವಿಗ್ರಹ. ದೇವ್ರಿಗೆ ಸಂಬಂಧಪಟ್ಟಂತ ದುಡ್ಡಾಗಲಿ ವಸ್ತುವಾಗಲಿ ಬಚ್ಚಿಟ್ಟುಕೊಳ್ಳೋ ಭಯನೇ ಇಲ್ದಿರ ಈ ದೇವ್ರು ಯಾರು? ಭಯಂಕರ. ಈ ಭಯಂಕರ ದೇವರ ಮೇಲೆ ಭಯ ಇಲ್ದಿರನೆ ಜೀವಿಸುವ ಹಾಗೆ ಮಾಡುವಂತ ಒಂದು ಶಕ್ತಿ ನಿನ್ನಲ್ಲಿ ಮರೆಯಾಗಿದೆ. ಹಲ್ಲೆಲೂಯಾ. ಕೊನೆಯದಾಗಿ ಸುಮಾರು ವಾಕ್ಯಗಳಿದೆ. ಕೊನೆಯದಾಗಿ ಒಂದು ವಾಕ್ಯವನ್ನು ನಿಲ್ಲಿಸ್ತೀನಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1, 2, 3, 1-5 ವಾಕ್ಯ. ಅಪೊಸ್ತಲರ ಕೃತ್ಯಗಳು, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1-5 ವಾಕ್ಯ ಓದಿ ನಿಲ್ಲಿಸ್ರಿ. ಆದರೆ ಅನಾನಿಯನೆಂಬ ಒಬ್ಬ ಮನುಷ್ಯನು, ಅನಾನಿಯನೆಂಬಂತಹ ಒಬ್ಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸನ್ಮತಿಯಿಂದ ಅದರ ಕ್ರಾಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಏನ್ ಪ್ರಸಂಗ ಏನಾಗಿದೆ ಇವತ್ತು ಗೊತ್ತಿದ್ರು ಬಚ್ಚಿಟ್ಟುಕೊಳ್ಳುವ. ಗೊತ್ತು ನಿನಗೆ ದೇವ್ರು ಕೊಡ್ಬೇಕು, ಇದು ದೇವ್ರದ್ದು ಅಂತ ಎಷ್ಟು ದಿನ ಬಚ್ಚಿಟ್ಕೊಂತೀಯ? ಪ್ರಾಣನೇ ಹೋಗ್ಬಿಟ್ರೆ ಏನ್ ಮಾಡ್ತೀಯ ನೀನು? ಕೆಲವು ಜನರು ಪಾಸ್ಟರ್ ಕಟ್ಟುರ ಮಾತಾಡ್ತಾರೆ, ಏನ್ ಪ್ರಾಣ ಪ್ರಾಣ ಪ್ರಾಣ. ಅವ್ನು ಕೊಟ್ಟರೋ ಪ್ರಾಣ ಅಂತ ತಗೊಳಕ್ ಅಧಿಕಾರ ಇಲ್ವಾ? ಹುಷಾರಾಗಿರ್ರಿ. ಹಲ್ಲೆಲೂಯಾ. ಸರಿ, 50 ಕೋಟಿಗೆ ನಿನಗೆ ಬಂದ್ಬಿಡ್ತು, ನಾಳೆನೇ ಪ್ರಾಣ ಹೊಂಟೋಯ್ತು. ಎದ್ದೇಳು ಬಾಡಿ, ಎದ್ದೇಳು. 50 ಕೋಟಿ ತಿನ್ನು. ಎದ್ದೇಳ್ತದ? ಶಂಕರ್ ಬ್ರದರ್ ನಗು ಬರ್ತಾ ಇದೆ, ಯಾರೋ ಸಾಯ್ತಾ ಇರಿ ಇಲ್ಲಿ ಅಂತ. ಹಲ್ಲೆಲೂಯಾ. ಅವ್ರ ನಗು ಬಂದ್ಬಿಡ್ತು, ಇಲ್ಲಿ ಯಾರೋ ನನ್ನ ಮಗೊಬ್ಬ ಸಾಯ್ತಾನೆ ಅಂತ. ಹಲ್ಲೆಲೂಯಾ. ದೇವ್ರು ಸಾಯ್ಸಕ್ಕೆ ಇಷ್ಟಪಡಲ್ಲ, ಎಚ್ಚರಿಸ್ತಾನೆ. ಎಚ್ಚೆತ್ಕೊಳ್ರಿ. ಎಚ್ಚೆತ್ಕೊಳ್ರಿ, ಹೋಗಿ ಬಿದ್ರೆ ಸಾಯ್ತೀಯ. ದೇವ್ರು ಹೇಳಿದ್ರು ಬಿಲಾಮನಿಗೆ, ಮಗನೇ ಹೋಗ್ಬೇಡ ಅಂತ. ಹೋದ, ಸತ್ತ. ಯಾರು ಹೊಣೆ? ಕೆಲ ಜನರ ಮಕ್ಕಳಲ್ಲಿ ನಗುನೇ ಇಲ್ಲ. ದೇವ್ರು ಇವತ್ತೇನ ಮಾತಾಡ್ತಾರೆ ಅಂತ ಬಂದು ಇದು ಮಾತಾಡಿದ್ರೆ ಇನ್ನೇನು ಮಾತಾಡ್ತಾರೆ ದೇವರು? ನೀನು ಹೇಗಿರ್ತೀಯ ಆಗ ಮಾತಾಡ್ತಾರೆ ಅಲ್ವಾ? ಪ್ರೈಸ್ ಲಾರ್ಡ್. ಸ್ತೋತ್ರ. ಗೆದ್ರ. ಹಲ್ಲೆಲೂಯಾ. ಆಯ್ತು, 5 ನಿಮಿಷ ನಿಲ್ಲಿಸ್ತೀನಿ, ನನ್ನ ಟೈಮ್ ಮುಗೀತು. ಗೊತ್ತು ನನಗೆ, ಆಲ್ರೆಡಿ ನಿಮಗೆಲ್ಲ ಪಂಚರ್ ಆಗ್ಬಿಟ್ಟಿದೆ, ಕೋಪ ಇಷ್ಟು ಪಾಸ್ಟರ್ ಮೇಲೆ ಬಂದಿದೆ. ನನ್ನ ಸೇವಕನನ್ನ ಸೇರಿಸಿಕೊಳ್ಳೋನು, ನನ್ನ ಸೇವಕನನ್ನ ತಳ್ಳಿ ಬಿಡೋನು, ನನ್ನ ಸೇವಕನನ್ನ ತಳ್ಳಿ ಬಿಡೋನು ನನ್ನನ್ನೇ ತಳ್ಳಿ ಬಿಟ್ಟಂಗೆ. ವಾಕ್ಯ ಕೊಡ್ಲಾ? ವಾಕ್ಯ ಇದೆಯಾ? ಸ್ತೋತ್ರ. ಇವತ್ತು ಈ ಸಂತತಿಗೆ ರಕ್ಷಣೆ ಆಯ್ತು ಅಂತ. ಹಲ್ಲೆಲೂಯಾ. ನನ್ನ ಸೇವಕನ ಮಾತನ್ನ ಕೇಳುವವನು. ಕೆಲ ಜನರಿಗೆ ದೇವರೇ ಬಂದು ಮಾತಾಡ್ಬೇಕು. ಏನಂತ? ಮಗನೇ ನೀನು ಕಾಣಿಕೆ ಹಾಕು. ಏನೋ ನೀನು ನೀತಿವಂತ, ಸೂರ, ಧೀರ, ಭೀಮ, ಘೂಮ ಎಲ್ಲ ದೇವರಿನ ಹತ್ರ ಬಂದು ಡೈರೆಕ್ಟ್ ಬಂದು ಮಗನೇ ಟಣ್. ಹಲ್ಲೆಲೂಯಾ. ದೇವ್ರು ಹೆಂಗ್ ಮಾತಾಡ್ತಾರೆ? ನೀನು ಪರಿಶುದ್ಧವಾಗಿದ್ರೆ ದೇವ್ರು ನಿನ್ನ ಹತ್ರನೇ ಮಾತಾಡ್ತಾರೆ. ನೀನು ಕರೆಕ್ಟಾಗಿ ಮಾಡ್ಬೇಕಾದ್ರೆ ಮಾಡ್ಬಿಡ್ತೀಯ. ಸೇವಕನ ಮೂಲಕವಾಗಿ ದೇವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ನೀನು ಕರೆಕ್ಟಾಗಿಲ್ಲ ಅಂದ್ರೆ ದೇವ್ರು ನೀನು ಮೂಸು ಕೂಡ ನೋಡಲ್ಲ. ಅನ್ನ ಬಿಡ್ತಾರೆ, ಛೂ ನಾನು ಬೌ 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 ಬೌ. ಅರ್ಥ ಆಗಿಲ್ಲ ನಿಮಗೆ? ಯಜಮಾನನ ಕೈಯಲ್ಲಿರೋದು ಕತ್ತೆ ನಾನು, ಯಜಮಾನ ಹಿಡಿದಿರುವಂತ ಒಂದು ನಾಯಿ ನಾನು. ಒಂದು ಅನಾಮತಿಯ ಸ್ತ್ರೀಗೆ, ಸ್ವಾಮಿ ನನ್ನ ಮಗಳಿಗೆ ಹ್ಞೂ ಅಂತಾಳೆ, ನನ್ನ ಮಕ್ಕಳಿಗೆ ಕೂಡ ಆಹಾರವನ್ನ ನಾಯಿಗೆ ಹಾಕುವೇನೆ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ ನೀವು ಹೇಳಿದು ನಿಜ, ಆ ನಾಯಿ ನಾನೇ, ಆದರೆ ಮೇಜಿನಿಂದ ಕೆಳಗಡೆ ಬೀಳುವ ತುಂಡನ ತಿಂದು ಜೀವನ ಮಾಡ್ತದಲ್ಲೇ. ಹಲ್ಲೆಲೂಯ. ಅಯ್ಯೋ ನಾನು ನಾಯಿ ಎಂದರೂ ಕೂಡ ನೀನು ನಾಯಿ ಎನಿಸಿಕೊಳ್ಳುವಿ. ಇಂಥ ನಂಬಿಕೆ ಈ
ಬಿಡಿ. ಅಲ್ಲೇಲೂಯ. ದೇವರು ಕೈಯಲ್ಲಿ ಇರುವ ಒಂದು ಬೊಗಳು ನಾಯಿ. ಕೆಲವು ನಾಯಿ ಇರ್ತದೆ ಸೈಲೆಂಟು, ಅದು ಬೊಗಳಲ್ಲ, ರಫ್ ಅಂತ ಭಯ ಪಡುತ್ತೆ. ಬಟ್ ಈ ನಾಯಿ ಬೊಗಳುತ್ತೆ, ಕಚ್ಚಲ್ಲ. ಈ ನಾಯಿ ಬೊಗಳುತ್ತೆ, ಕಚ್ಚಲ್ಲ ಅಂದ್ರೆ ಕಚ್ಚೋರು ಯಾರು ಕಚ್ಚಬೇಕು? ಯಜಮಾನನೇ ಕಚ್ಚಬೇಕು. ಅಲ್ಲೇಲೂಯ. ಈಗ ದೇವರು ನೀನು ಪರಿಶುದ್ಧವಾಗಿದ್ರೆ ಡೈರೆಕ್ಟ್ ಆಗಿ ಮಗನೇ ಮಗಳೇ ಇದೆಲ್ಲ ಮಾತಾಡ್ತಾರ. ಯಾವಾಗ ಮಾತಾಡಿದಾರ ದೇವರು? ಮಾತಾಡಿದಾರ? ಹೆಂಗ್ ಮಾತಾಡಿದ್ದಾರೆ? ನಾನು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಈಗ ವಾಕ್ಯದಲ್ಲಿ ಹೆಂಗ್ ಏನಂತ? ದೇವರು ಇವತ್ತು ನಿನ್ನ ಮನೆ ಒಳಗಡೆ 50 ಲಕ್ಷ ಬಂದಿದೆ, 10 ಲಕ್ಷ ತಂದು ಕೊಡು ಅಂತ ಯಾವಾಗ ಹೇಳಿದಾರ? ಸೋತ್ರ ಬೇರೆ ವಿಷಯಗಳಲ್ಲ ಸಿಸ್ಟರ್. ದೇವ್ ನನ್ನ ಹತ್ರ ಮಾತಾಡಲ್ಲ. ಅಲ್ಲೇಲೂಯ. ಈಗ ದೇವರು ಏನೋ ಮಾಡಬೇಕು, ಈ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಏನೋ ಮಾಡಬೇಕು. ನಿನ್ನ ಹತ್ರ ಬಂದ್ಬಿಟ್ಟು, ಮಗನೇ ನೋಡು, ನಾನು ಯೇಸು, ನನ್ನ ಕೈ ಮುಟ್ಟು ನೋಡು, ನನ್ನ ಕಾಲು ಮುಟ್ಟು ನೋಡು, ನಾನು ಪ್ರಕಾಶ ರೂಪವಾಗಿ ಬಂದಿದ್ದೀನಿ, ಇದು ನಾಳೆ ನಾನು ಈ ರೀತಿ ಮಾಡ್ತೀನಿ. ಮಾತಾಡಿದಾರ? ಸರಿ, ನನ್ನ ವಿಷಯಗಳೇ ನನ್ನ ಪಾಪದ ವಿಷಯಗಳೇ, ನನ್ನ ವಿಷಯಗಳೇ ನನ್ನ ಪಾಪದ ವಿಷಯಗಳೇ, ನನ್ನ ಕಾರ್ಯಗಳೇ. ಸ್ತೋತ್ರ, ದೇವರ ಆಶೀರ್ವಾದ ಮಾಡಲಿ. ಅಲ್ಲೇಲೂಯ. ಇನ್ನು ನೆಕ್ಸ್ಟ್ ಪ್ರವಾದನೆ ಅವಶ್ಯಕತೆ ಇಲ್ಲ. ಮೂರ್ತಿ ಬದವ್ರಿಗೆ ಹೆಂಡ್ತಿನೇ ಸಾಕು. ಅಲ್ಲೇಲೂಯ. ದೇವ್ರೇನ್ ಮಾಡ್ತಾರೆ? ಅವ್ರು ಹೇಳ್ದಂಗೆ ವಾಕ್ಯದಲ್ಲಿ ಮಾತಾಡ್ತಾರೆ. ಅವಾಗೂ ನೀವು ಬಗ್ಗಲ್ಲ, ಅಯ್ಯೋ ಇದೇಮೋ ಸೈತಾನ ఉండొచ్చు, ಏನೋ ಗೊತ್ತಿಲ್ಲ, ಸೈತಾನ ಇರ್ಬೋದು. ಆಗ ದೇವ್ರ ನೆಕ್ಸ್ಟ್ ಏನ್ ಮಾಡಿ ಅದೇ ವಾಕ್ಯ ಕೊಟ್ಟು ಬೌ ಛೂ ಅಂತಾರೆ. ಆಗ ನಾವೇನ್ ಮಾಡ್ತೀವಿ? ಬೌ 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 ನಾವು ಬಗಲ್ಬೇಕು. ಅಲ್ಲೇಲೂಯ. ದೇವ್ರೇನ್ ಮಾಡ್ತಾರೆ? ನಾಯಿ ನಾನು ಅಷ್ಟೇ, ಛೂ ಅಂತ ನಾನು ಬಗಲ್ಬೇಕು, ಬಗಳ್ತಾ ಇದ್ದೀನಿ. ಕೆಲವು ಮನೆಗಳಲ್ಲಿ ರಾತ್ರಿ 12 ಗಂಟೆ ಮೇಲೆ ಬೌ 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 ಯಾವತ್ತು ಬೊಗಲ್ದಾರ ನಾಯಿ ಬೊಗಲ್ತಾ ಇರ್ತದೆ. ಅಯ್ಯ ಮಕ್ಕ ಎവിടെ ಅಟ್ಲೇನೆ ಪನ್ಕಂಟೆ ಅಂತೆ ವಸ್ತಾಡ್ದು ಹಂಗ ಮೂಡ ಅಂತ ಮೋಸ್ಕೊಬತ್ತಾಡು, ಹಂಗ వచ్చాడే ಅಂತ ಮೋಸ್ಕೊಂಡು ಪೋಯಾಡೆ ಅಂತ. ಇವ್ರ ಮನೇಲಿ ನಾಯಿ ಇದೆ, ಯಾವತ್ತೂ ಬೊಗಲಿಲ್ಲ, ಯಾವತ್ತೂ ಶಬ್ದ ಮಾಡಿಲ್ಲ. ಆದ್ರೆ ಇವತ್ತು ರಾತ್ರಿ 12 ಗಂಟೆ ಆದ್ಮೇಲೆ ಬೌ 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 ಬೊಗಳ್ತಾನೆ ಇದೆ. ಅವನು ಯಾವಡಲ್ಲಿ ಹಾಕೊಂಡಿದ್ದೀನಿ ಮಾಕು ಐವದೇ ಕಟ್ಕೊಂಡು ಏನು ಬರಲ್ಲ, ಫುಲ್ ಟೈರ್ಡ್ ಆಗಿ ನನಗ ಫುಲ್ಲು ನಿದ್ದೆ. ಬೆಳಿಗ್ಗೆ ಸಮಯ ಆಗುತ್ತೆ, ಗಂಡ ನೋಡ್ತಾನೆ, ನಾವು ಮುಚ್ಚಿರಿ ಯಾವುದೋ ಒಂದು ಬಾಗಿಲು ಓಪನ್ ಆಗಿದೆ, ಬೀರು ಬಾಗಿಲು ಓಪನ್ ಆಗಿದೆ ಅಂತ పెట్టిండే ఒకేసారి పెట్టేసరే ఏమో చేయాలనుకుంటున్నే దేవుడేమో చేసేసరే దాక్పెట్టింది మూసిపోయా మూసిపెట్టింది పాసిపోయా పాసిపెట్టింది మూసిపెట్టింది పాసిపోయినంట పాసిపోయింది ఇప్పుడు మూసిపెడతా ఉండేది హల్లెలూయా మా ఇంట్లో కుక్కుండే ఏమయ్యా ఏంటి నేను చెప్తి ఈ నా కొడుకుకి లేరా మొగడా లేయి ఎప్పుడూ లేకుండా కుక్క కొట్టుకుంటా ఉంది వర్ర 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 లబ 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 అని లేరా అంటే అయ్యో పనుకోవేనే అంతా పనుకనీసే ಆಮೇಲೆ ನಾಯಿ ಹತ್ರ ಬಂದು ನೋಡ್ತಾನೆ, ನಾಯಿ ಬಗಲಿ 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 ಜೊಳ್ಳೆಲ್ಲ ಬಿಟ್ಕೊಂಡ್ ಮಲಗಿದ್ದು. ನಾನು ಬಡ್ಕೊಂಡೆ, ನನ್ನ ಮಗ ಈಗ ಎದ್ದು ಬಂದವನೇ, ಅನ್ಭೋಗ್ಸು ಅನ್ಭೋಗ್ಸು. ಹಲ್ಲೆಲೂಯಾ.
ಆ ರಾತ್ರಿ ನಾಯಿ ಬಗಲುವಾಗ ಮನೆ ಯಜಮಾನ ಎಚ್ಚೆತ್ತುಕೊಂಡಿದ್ರೆ ಅವ್ರ ಮನೆ ಒಳಗಡೆ ಕಳ್ತನ ನಡೀತಾ ಇರಲಿಲ್ಲ. ಅದರಂತೆಯೇ ದೇವ್ರು ಅವಾಗ ಈ ನಾಯಿನ ಬಗಳುವಂತೆ ಮಾಡ್ತಾರೆ. ಬಗಳುವಾಗ ಎಚ್ಚೆತ್ತುಕೋ ನಿನ್ನ ಒಳ್ಳೆದಕ್ಕಾಗಿ ದೇವರು ಮಾತಾಡುವಾಗ ಎಚ್ಚೆತ್ತುಕೋ. ಇವತ್ತು ನಿನ್ನ ಒಳಗಡೆ ಬಚ್ಚಿಟ್ಟಿರುವಂತ ಶತ್ರು ಆ ಬೊಂಬೆ ಇವತ್ತು ಹೊರಗೆ ಬರಲಿ. ಹಲ್ಲೆಲೂಯಾ. ವಂಚನೆಗೆ ಒಳಗಾಗಬೇಡ. ಅನನ್ಯ ಸಫಾರಿಯರು ಅವ್ರದೇ ಹೊಲ, ಅವ್ರದೇ ಭೂಮಿ, ಅವ್ರದೇ ದುಡ್ಡು, ಅವ್ರದೇ ಎಲ್ಲ ಮಾಡಿದ್ರು ದೇವರಿಗೆ ತಂದು ಕೊಡುವಾಗ ಒಂದು ಭಾಗ ಬಚ್ಚಿಟ್ಟುಕೊಳ್ತಾ ಇದ್ದಾರೆ. ಪೇತ್ರ ಹೇಳ್ದ, ನೀವು ಮೋಸ ಮಾಡಿದ್ದು ನನಗಲ್ಲ, ನೀವು ಮೋಸ ಮಾಡಿದ್ದು ದೇವರಿಗೆ, ದೇವರ ಆತ್ಮನಿಗೆ ನೀವು ವಂಚನೆ ಮಾಡಿದ್ದು ಸ್ವರ್ಗಕ್ಕೆ. ಯಾಕಂದ್ರೆ ಅದರ ಮೇಲೆ ದೇವರ ಮುದ್ರೆ, ಅದರ ಮೇಲೆ ದೇವರ ಮುದ್ರೆ ಇತ್ತು. ಸುಳ್ಳು ಹೇಳಿದ್ರಿ, ಬಚ್ಚಿಟ್ಟುಕೊಂಡ್ರಿ. ನಿನ್ನ ಗಂಡನ್ನ ಉಣಿಸಿಟ್ಟವ್ರು ಈ ಕೂಡ ಬಂದವರು ನೀನು ತೆಗೆದುಕೊಂಡು ಹೋಗ್ಲಿಕ್ಕೆ. ಗಂಡ ಹೆಂಡತಿ ಇಬ್ಬರು ಅಲ್ಲೇ ಸತ್ತೋದ್ರು. ಈಗ ನೀವು ಹೇಳ್ರಿ, ಹೊಲ ಅವ್ರದೇ, ದುಡ್ಡು ಅವ್ರದೇ. ಹಿಂದೆಗಳೇ ಒಂದು ಮಾತಾಡ್ರು, ದೇವ್ರನ್ನ ಹತ್ರ ಮಾತಾಡಿದ್ದಾರೆ, 3 ಲಕ್ಷ ಕೊಡ್ಬೇಕಂತೆ. ಚರ್ಚೆಗೆ ಬಂದ್ಬಿಟ್ಟು, ಇಲ್ಲ ನಾನು ಕೊಡೋದು ಬೇರೆ 50,000. ವಾಕ್ಯ ಸುಳ್ಳಾಗುತ್ತಾ? ನೀನು ಎದ್ದೇಳುವಾಗಲು, ಕುತ್ಕೊಳ್ಳುವಾಗಲು, ನಡೆಯುವಾಗಲು, ನೀನು ಹೋಗೋ ಜಾಗದಲ್ಲೆಲ್ಲ ನಾನು ಇರ್ತೀನಿ. ನೀನು ಎಲ್ಲಿ ನಿಂತ್ಕೊಂಡು ಅರಕೆ ಮಾಡ್ರು ದೇವರಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಕೊಡ್ತೀನಿ ಅಂತ ಅರಿಕೆ ಮಾಡಿದ್ರು, ತಂದು ಕೊಡ್ತೀನಿ ಅಂತ ಹೇಳಿ ಅರಿಕೆ ಮಾಡಿದ್ರು. ಒಂದು ಭಾಗ ಬಚ್ಚಿಟ್ಕೊಂಡು ಮಿಕ್ಕಿದ್ದು ಕೊಡ್ತಾ ಇದ್ದಾರೆ. ವಾಕ್ಯ ಹೇಳುತ್ತೆ, ಅಲ್ಲೇ ಸತ್ತೋದ್ರು. ಬಚ್ಚಿಟ್ಟುಕೊಂಡ್ರು. ಬಚ್ಚಿಟ್ಟುಕೊಳ್ಳುವಂಥದ್ದು ದೇವರಿಗೆ ವಿರೋಧವಾದದ್ದು. ಹಲ್ಲೆಲೂಯಾ. ಅವರು ಬಚ್ಚಿಟ್ಟುಕೊಂಡ್ರು. ವಾಕ್ಯ ಹೇಳುತ್ತೆ, ಅವ್ರು ನೆನೆಸ್ಕೊಂಡ್ರು, ನಾಳೆ ನಾಳಿದ್ದು ಅದನ್ನು ತೆಗೆದುಕೊಂಡೋಗಿ ಅದು ಮಾಡೋಣ, ಇದು ತಗೊಳ್ಳೋಣ, ಅದು ತಗೊಳ್ಳೋಣ. ಆಗಿಲ್ಲ. ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಅಲ್ಲೇ ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಈಗ ಅದರ ಅನುಭವಿಸೋರು ಯಾರು ಇಲ್ಲ. ಬಚ್ಚಿಡೋದು ಅನುಭವಿಸೋದು ಯಾರು? ಶತ್ರು ಪಾಲಾಯ್ತು. ಹಲೋ, ಬಚ್ಚಿಟ್ಟಿದ್ದವನು ಅನುಭವಿಸಕ್ಕಾಗಿಲ್ಲ, ಬಚ್ಚಿಟ್ಟಿದವ್ರ ಕುಟುಂಬ ಅನುಭವಿಸಕ್ಕಾಗಿಲ್ಲ. ಲಾಸ್ಟಿಗೆ ಬಚ್ಚಿಟ್ಟಿದ್ದು, ದೇವರಿಗೆ ಮೋಸ ಮಾಡಿ ಬಚ್ಚಿಟ್ಟಿದ್ದು, ಅದು ಶತ್ರುವಿನ ಪಾಲಾಗಿ ಮಾರ್ಪಡ್ತು. ಪ್ರೈಸ್ ದಿ ಲಾರ್ಡ್. ಅದು ಶತ್ರುವಿನ ಪಾಲಾಗಿ ಮಾರ್ಪಡ್ತು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜೀವಿತ, ನಿನ್ನ ಬದುಕು ಅದು ಶತ್ರುವಿನ ಪಾಲಾಗಬಾರ್ದು. ಶತ್ರು ಕದ್ದುಕೊಂಡು ಹೋಗುವಂಥದ್ದಾಗಿರಬಾರ್ದು. ಭೂಮಿ ಮೇಲೆ, ಒಳ್ಳೆ ಭೂಮಿ ಮೇಲೆ ಬಿತ್ತಲ್ಪಡುವಂಥದ್ದಾಗಿರಬೇಕು. ಅದು ನೀನು 100ರಷ್ಟು ಫಲ ಕಾಣಲಿಕ್ಕೆ ಸಾಧ್ಯ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಪಿಸಿಕೊಡ್ರಿ. ಕೆಲವು ಜನರಿಗೆ ದೇವರು ವಾಕ್ಯದಲ್ಲಿ ಮಾತಾಡ್ತಾರೆ, ಕೆಲವು ಜನರಿಗೆ ದೇವರು ಪ್ರವಾದನೆಯಲ್ಲಿ ಮಾತಾಡ್ತಾರೆ, ಕೆಲವು ಜನರಿಗೆ ದೇವರು ಪ್ರಾರ್ಥನೆಯಲ್ಲಿ ಮಾತಾಡ್ತಾರೆ, ಕೆಲವು ಜನರಿಗೆ ದೇವರು ವಾಕ್ಯದಲ್ಲಿ ಮಾತಾಡ್ತಾರೆ, ಪ್ರವಾದನೆಯಲ್ಲಿ ಮಾತಾಡ್ತಾರೆ, ಪ್ರಾರ್ಥನೆ ಕೋಣೆಯಲ್ಲಿ ಮಾತಾಡ್ತಾರೆ, ದರ್ಶನದಲ್ಲಿ ಮಾತಾಡ್ತಾರೆ, ಕನಸಿನಲ್ಲಿ ಮಾತಾಡ್ತಾರೆ. ಕೆಲವು ಜನರಿಗೆ ಸೇವಕನ ಮೂಲಕವಾಗಿ ಮಾತಾಡ್ತಾರೆ, ವಾಕ್ಯದ ಮೂಲಕವಾಗಿ ಮಾತಾಡ್ತಾರೆ. ದೇವರು ಹೇಳ್ತಾರೆ, ಸೇವಕನಿಗೆ ಬಾಯಿಗೆ ನಾನು ಬಾಯಾಗಿರ್ತೀನಿ. ಮಾತಾಡೋದು ನೀವೆಲ್ಲ, ಆ ಸಮಯದಲ್ಲಿ ಮಾತಾಡೋದು ಪರಿಶುದ್ಧಾತ್ಮನ ದೇವರ ವಾಕ್ಯ ಹೇಳುತ್ತೆ. ಪರಿಶುದ್ಧನೇ, ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ. ಇವತ್ತು ಆ ಆಸೆ ನನ್ನ ಒಳಗಡೆ ವಿಗ್ರಹವಾಗಿ ಮಾರಲ್ಪಟ್ಟಿದೆ. ಅದು ನಿಮ್ಮಲ್ಲಿ ಬಯಲ್ದಿರಂಗ್ ಮಾಡಿದೆ, ನಿಮ್ಮಲ್ಲಿ ಕದ್ದುಕೊಳ್ಳುವ ಹಾಗೆ ಮಾಡಿದೆ, ನಿಮಗೆ ಸಂಬಂಧಪಟ್ಟ ಮುದ್ರೆ ಹಾಕಿರೋದು ನಿಮಗೆ ಸಲ್ಲುವುದಕ್ಕೆ ಬಿಡದೆ ಅದನ್ನು ಕಟ್ಟಿ ಹಾಕಿದೆ. ಇವತ್ತು ಆ ಬಂಧನ, ಆ ದುಷ್ಟಾತ್ಮನ ಆಳ್ವಿಕೆ, ಅದರ ಕ್ರಿಯೆ ಇವರಗಳ ಒಳಗಡೆ, ಇವರಗಳ ಮನೆಗಳ ಒಳಗಡೆ, ಇವರಗಳ ಜೀವಿತದ ಒಳಗಡೆ ಅದು ಮುರಿಯಲ್ಪಡಲೇ, ಅದು ಒಡೆಯಲ್ಪಡಲೇ, ಅದರ ಬಲ ಅಳಿಯಲ್ಪಡಲೇ ಯೇಸುವಿನ ನಾಮದಲ್ಲಿ. ಓ ರಬಾ ದಾಡ ಗಾದ ಬೋ ರಿಖಮಾನ ಪ್ರೌಢ ಪ್ರಮಾಣ
ಒಡೆಯಲ್ಪಡಬೇಕಾದ ಕಟ್ಟೆಗಳೆಲ್ಲ ಒಡೆಯಲ್ಪಡಲಿ, ಮುರಿಯಲ್ಪಡಬೇಕಾದ ಕಾರ್ಯಗಳೆಲ್ಲ ಮುರಿಯಲ್ಪಡಲಿ. ದೇವರ ವಾಕ್ಯ ಕೆಲಸ ಮಾಡಲಿ, ಒಳಗಡೆ ದೊಡ್ಡ ಬದಲಾವಣೆ ಉಂಟಾಗಲಿ, ಶುಭದೊಂದಿಗೆ ಹಿಂದಿರುಗಿ ಹೋಗಲಿ, ಅನುಗ್ರಹಿಸಲ್ಪಡಲಿ. ಎಚ್ಚರಿಸಿದಿರಿ, ನಾವೇನು ಗೊತ್ತಿದ್ದು ಕೂಡ ಬಚ್ಚಿಟ್ಟುಕೊಂಡಿದ್ದೀವೋ ಅದನ್ನು ಇವತ್ತು ದೇವರ ಒಪ್ಪಿಕೊಳ್ಳುವಂತೆ ಕೃಪೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಬಲವಾಗಿ ನಡೆಸಿರಿ. ಬಂದಿರುವಂಥ ಮಕ್ಕಳು ಅನುಗ್ರಹಿಸಲ್ಪಡಲಿ. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಎಲ್ಲ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣದನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್.